चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं महाव्याकरणाम्भोधि मन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषास्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सह प्रीयन्तां गुरवो मम वाल्मीकिर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तर्णका इव आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम् ಶ್ರೀರಾಮಚಂದ್ರ ಕೈಕೇಯಿಯ ಮಾತಿನಂತೆ ಕಾಡಿಗೆ ಹೊರಟು ನಿಂತಿದ್ದಾನೆ. ಜೊತೆಗೆ ಲಕ್ಷ್ಮಣ ಮತ್ತು ಸೀತಾದೇವಿಯರು ಕೂಡ ತಯಾರಾದರು. ಅವರಿಬ್ಬರನ್ನು ಜೊತೆ ಮಾಡಿಕೊಂಡು ರಥದಲ್ಲಿ ಕೂತು ಹೊರಟಿದ್ದಾನೆ. ರಥ ಮುಂದೆ ಹೋಗ್ತಾ ಇದೆ. ದಶರಥ ಮಹಾರಾಜನಿಗೆ ರಾಮನನ್ನು ಕಳಿಸಲಿಕ್ಕೆ ಮನಸ್ಸಿಲ್ಲದೆ ಆ ಮುದಿ ವಯಸ್ಸಿನಲ್ಲಿಯೂ ಕೂಡ ಧಾವಿಸಿ ಬರ್ತಾ ಇದ್ದಾನಂತೆ ರಥದ ಹಿಂದೆ. ರಾಮ ನೋಡ್ತಾನೆ, ದಶರಥ ಮಹಾರಾಜ ಮಾತ್ರ ಅಲ್ಲ, ಎಲ್ಲ ಪೌರರು ಅಯೋಧ್ಯೆಯವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಅದನ್ನು ನೋಡಿ ರಾಮನಿಗೆ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ತಾನೂ ಕೂಡ ರಥದಿಂದ ಇಳಿದು ಬಿಟ್ಟನಂತೆ. ಇಳಿದಾಗ ಇವನು ತೋರಿಸಿದ ಗೌರವ ಅದನ್ನೆಲ್ಲ ನೋಡಿ ಆ ಪ್ರಜೆಗಳಿಗೆ ಇನ್ನಷ್ಟು ಅಭಿಮಾನ ಬಂತು. ಮತ್ತೆ ಹಿಂಬಾಲಿಸಿದರು. ರಾಮ ಪುನಃ ಅವ್ರನ್ನೆಲ್ಲ ಸಮಾಧಾನ ಮಾಡಿ, ನೀವಿಲ್ಲೇ ಇರಬೇಕು, ಭರತ ಒಬ್ಬನೇ ಆಗ್ತಾನೆ, ಭರತನಿಗೆ ಮಾರ್ಗದರ್ಶನ ಮಾಡಿಕೊಂಡು ನೀವಿರ್ರಿ ಅಂತ ಅವ್ರನ್ನೆಲ್ಲ ಕೂಡಿಸಿ ನಿಲ್ಲಿಸಿ ಮತ್ತೆ ರಥ ಏರಿ ಹೊರಟ. ಆದರೆ ದಶರಥ ಮಾತ್ರ ಪುನಃ ಹಿಂಬಾಲಿಸ್ತಾ ಇದ್ದಾನೆ. ಆವಾಗ ದಶರಥ ಮಹಾರಾಜರನ್ನು ತಡೆದು ನಿಲ್ಲಿಸಲಿಕ್ಕೆ ಸುಮಂತ್ರ ಮಾಡಿದ ಉಪಾಯ ಮಾತ್ರ ಅಲ್ಲ, ಅದೊಂದು ಧರ್ಮಶಾಸ್ತ್ರವೂ ಹೌದು. ಸುಮಂತ್ರ ಹೇಳ್ತಾನೆ, ಮಹಾರಾಜರೇ, ನೀವು ರಾಮನನ್ನು ಕಾಡಿಗೆ ಕೊಟ್ಟು ಕಳಿಸ್ತಾ ಇದ್ದೀರಿ, ಆದರೆ ಬೀಳ್ಕೊಡುವಾಗ ಜಾಸ್ತಿ ದೂರ ಬರಬಾರ್ದು ಅಂತ ಹೇಳ್ತಾನೆ. ಯಾರೇ ಆಗಲಿ ಒಬ್ಬರನ್ನು ನಾವು ಕಳಿಸುವಾಗ ಜಾಸ್ತಿ ದೂರ ಅವರನ್ನು ಹಿಂಬಾಲಿಸಬಾರ್ದು. ಅತೀ ದೂರದವರೆಗೆ ನಾವು ಹಿಂಬಾಲಿಸಿ ಬೀಳ್ಕೊಟ್ರೆ ಹೋದವರು ಮತ್ತೆ ಬರೋದಿಲ್ಲ ಅಂತ ಅರ್ಥ. ಅದರಿಂದ ಹೋದವರು ಮರಳಿ ಬರಬೇಕಾದ್ರೆ ಸ್ವಲ್ಪ ದೂರದವರೆಗೆ, ಬಾಗಿಲುವರೆಗೆ ಬರ್ಬೋದು, ಅಥವಾ ಇನ್ನೂ ಮುಂದೆ ಬಂದರೂ ಎಲ್ಲಿಯಾದರೂ ಒಂದು ಕೆರೆ, ಬಾವಿ ಅಥವಾ ನೀರು ಕಂಡ್ರೆ ಅಲ್ಲಿಯ ತನಕ ಬರಬೇಕು, ಅದರ ಮುಂದೆ ಬರಕೂಡದು ಅಂತೀನಿ. ಅಭಿಮಾನದಿಂದ ಅವರನ್ನು ಹೋಗಿ ಬರ್ರಿ ಅಂತ ಮಾತಾಡಿಸ್ತಾ ಪೂರ್ತಿ ಬಸ್ ಸ್ಟ್ಯಾಂಡ್ವರೆಗೂ ಬಂದು ಕೊನೆಗೆ ತಡಿಲಿಕ್ಕಾಗದೆ ಬಸ್ಸು ಹತ್ತಿಬಿಟ್ಟು ಊರಿಗೆ ಬಿಟ್ಟು ಹೋಗ್ತಾರೆ. ಅದಂತೂ ಸರ್ವಾತ್ಮನ ಮಾಡಬಾರ್ದಂತೆ. ಸುಮಂತ್ರ ಹೇಳ್ತಾನೆ, ಮಹಾರಾಜರೇ, ಬಹುದೂರ ಹಿಂಬಾಲಿಸಿದರೆ ಹೋದವರು ಮತ್ತೆ ಮರಳಿ ಬರೋದಿಲ್ಲ, ಆದ್ದರಿಂದ ನೀವು ಜಾಸ್ತಿ ದೂರ ಬೀಳ್ಕೊಡ್ಲಿಕ್ಕೆ ಬರ್ತಕ್ಕದ್ದಲ್ಲ ಅಂತ ಹೇಳಿದ ಮೇಲೆ ಆಗ ದಶರಥ ಮಹಾರಾಜನಿಗೆ ಇನ್ನು ಹಾಗಾದರೆ ಹೋಗೋದು ಬೇಡ ಅನಿಸ್ತಂತೆ. ಯಾಕೆಂದರೆ ಮತ್ತೆ ಹೋದರೆ ನಾನು ಅತೀ ದೂರ ಹಿಂಬಾಲಿಸಿದರೆ ರಾಮ ಮರಳಿ ಬರಲಿಕ್ಕಿಲ್ಲ, ಅದರಿಂದ ರಾಮ ಬರಬೇಕು, ಪುನಃ ಬರಬೇಕು ಅನ್ನೋ ದೃಷ್ಟಿಯಿಂದ ದಶರಥ ಮಹಾರಾಜ ಉಳ್ಕೊಂಡ. ಆದರೆ ಆ ಕಡೆನೇ ನೋಡ್ತಾ ಇದ್ದ. ಸುಮಂತ್ರ ರಥ ಓಡಿಸ್ತಾ ಇದ್ದಾನೆ. ದಶರಥ ಮಹಾರಾಜರು ಕೂತ್ಕೋತಾ ಇದ್ದಾರಂತೆ. ಸುಮಂತ್ರ, ರಥ ನಿಲ್ಲಿಸು, ಸ್ವಲ್ಪ ಹೊತ್ತು ನಿಲ್ಲಿಸು, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೇನೆ, ರಾಮನ ಮಾತಾಡುತ್ತೇನೆ, ನಿಲ್ಲಿಸು, ತಿಷ್ಠೇತಿ ಚುಕ್ರೋಶ, ನಿಲ್ಲು ಅಂತ ಸುಮಂತ್ರನಿಗೆ ದಶರಥ ಹೇಳ್ತಾ ಇದ್ದಾನೆ. ಒಳಗಡೆ ಕೂತಂಥ ರಾಮ ಹೇಳ್ತಾನೆ, ಗಚ್ಚೇತಿ ರಾಘವ, ಹೋಗು ಓಡಿಸು ಅಂತ ರಾಮ ಹೇಳ್ತಿದ್ದಾನೆ. ಸುಮಂತ್ರನಿಗೆ ಗಲಿಬಿಲಿ ಆಯ್ತಂತೆ. ಕೇಳ್ತಾನೆ, ನೀವು ಹೇಳ್ತಿದ್ದೀರಿ ಪ್ರಭುಗಳು, ಸಣ್ಣ ಪ್ರಭುಗಳು ಓಡಿಸು ಅಂತ, ದೊಡ್ಡ ರಾಜರು ಹೇಳ್ತಾ ಇದ್ದಾರೆ ಮಹಾರಾಜರು ನಿಲ್ಲಿಸು ಅಂತ.
ನಾನು ಏನು ಮಾಡಲಿ ಅಂತ ಕೇಳಿದ್ದಂತೆ ಸುಮಂತ. ನಾ ಹೇಳಿದಂತೆ ಕೇಳು, ಮೊದಲು ರಥ ಓಡಿಸು ಅಂತ. ಅಲ್ಲ, ಆಮೇಲೆ ನಿಮ್ಮನ್ನು ಕಾಡಿಗೆ ಬಿಟ್ಟು ಬಂದ ಮೇಲೆ ಮಹಾರಾಜರು ನನ್ನನ್ನು ಬೈದರೆ ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ದೆ, ಯಾಕೆ ಓಡಿಸ್ಕೊಂಡು ಹೋದ್ಯೋ ಅಂತ ಕೇಳಿದ್ರೆ ಏನು ಹೇಳಲಿ? ಅದೆಲ್ಲ ಜನ ಅಳ್ತಾ ಇದ್ರು, ಆ ಗಲಾಟೆಯಲ್ಲಿ ನೀವು ನಿಲ್ಲು ಅಂತ ಹೇಳಿದ್ದು ಕೇಳಿಸ್ಲಿಲ್ಲ ಅಂತ ಹೇಳಿಬಿಡು ಅಂತಾನೆ. ಜನರೇ ಹಾಗಿದ್ರು ಗಲಾಟೆ ಮಾಡ್ತಾ ಇದ್ರಲ್ಲ, ಹೇಳ್ಬಿಡು ನನ್ಗೆ ಕೇಳಿಸ್ಲಿಲ್ಲ ಅಂತ ಸುಳ್ಳು ಹೇಳು ಅಂತಾನೆ ರಾಮ ಸುಳ್ಳು ಹೇಳು ಅಂತ ಹೇಳಿದ್ದು ಈ ಸಂದರ್ಭದಲ್ಲಿ. ಯಾಕೆ ಅಂತಂದರೆ, ಅಲ್ಲ ಯಾಕಷ್ಟು ರಥ ಓಡಿಸು ಅಂತ ಹೇಳ್ತಿದ್ದಾನೆ ಅಂದರೆ, ಕಾಡಿಗೆ ಹೋಗೋದು ಹೇಗಿದ್ರು ನಿಶ್ಚಿತ, ಹೋಗೋದು ಹೋಗಲೇಬೇಕು. ತಡ ಮಾಡಿದಷ್ಟು ದಶರಥ ಅಳ್ತಾ ಕೂತ್ಕೊಂಡು, ರಾಜ ಅಳ್ತಾರೆ, ಮಹಾರಾಜರು ಅಳ್ತಾರೆ. ಅದರಿಂದ ಹೋಗೋದು ಅಂತ ಆದ್ಮೇಲೆ ಮೊದಲು ಹೋಗೇ ಬಿಡಬೇಕು. ಸುಮ್ಮನೆ ನಿಂತಷ್ಟು ಕಾಲ ಅವರು ಕಣ್ಣೀರು ಹಾಕ್ತಾರೆ, ದುಃಖ ಪಡ್ತಾರೆ. ಈ ದೃಷ್ಟಿ ಇಟ್ಟುಕೊಂಡು ರಾಮ ಸುಮಂತ್ರನಿಗೆ ಹೋಗು ಮುಂದೆ ಓಡಿಸು ಅಂತ ಹೇಳ್ತಾ ಇದ್ದಾನಂತೆ. ರಾಜರು ಕೇಳಿದರೆ ನಂಗೆ ಕೇಳಿಸಿಲ್ಲ ಅಂತ ಹೇಳು ಅಂತ. ಎಂಥ ವ್ಯಕ್ತಿತ್ವ ರಾಮಂದು. ಅವರು ಅಳಬಾರ್ದು, ಜಾಸ್ತಿ ಹೊತ್ತು ದುಃಖ ಪಡಬಾರ್ದು ಪೌರರು ರಾಜರ, ಈ ರೀತಿ ಹೇಳಿದ. ಆಮೇಲೆ ರಥ ಹೋಯಿತು. ಆದರೆ ಕೆಲವರು ಶಕ್ತಿ ಇದ್ದಂಥ ಅನೇಕ ಮಂದಿ ಪಟ್ಟಣಿಗರು ಹಿಂಬಾಲಿಸಿದ್ರಂತೆ. ರಾಮ ಹೋಗುವಾಗ ಬಹುದಿವಸ ಮಕ್ಕಳಿದ್ದಿಲ್ಲಂತೆ. ಯಾವುದೋ ಒಬ್ಬ ಹೆಣ್ಣು ಮಗಳಿಗೆ ಗರ್ಭಿಣಿಯಾಗಿದ್ದು, ಅವತ್ತಿಗೆ ಸರಿಯಾಗಿ ಒಂದು ಮಗು ಹುಟ್ಟಿದಂತೆ. ಮಗು ಹುಟ್ಟಿದಾಗ ಅಪರೂಪಕ್ಕೆ ಹುಟ್ಟಿದ ಮಗುವಿಗೆ ಹಿಡಿ ಶಾಪ ಹಾಕಿದ್ಲಂತೆ. ಯಾಕೆಂದ್ರೆ ನೀ ಹುಟ್ಟಿದಗಳಿಗೆ ರಾಮ ಕಾಡಿಗೆ ಹೋದ ಅಂತ. ನೀನು ಹುಟ್ಟಿದಬ್ಬ ಆಚರಣೆ ಮಾಡುವಾಗೆಲ್ಲ ನನಗೆ ಬರಬೇಕು, ರಾಮ ಕಾಡಿಗೆ ಹೋದ ದಿವಸ ಅಂತ. ಕಣ್ಣೀರು ಹಾಕಲು ಸಂತೋಷದ ದುಃಖ, ಆ ಸಂತೋಷದ ನೀರೋ ಕಣ್ಣೀರು ಯಾವ್ದು ಹಾಕಬೇಕು? ಆ ರೀತಿ ಆ ಹುಟ್ಟಿದ ಮಗುವಿಗೆ ನಾಭ್ಯನಂದತ ಆ ಮಗುವಿಗೆ ಶಾಪ ಹಾಕಿದ್ದಂತೆ. ಆ ಹೆಣ್ಣು ಮಗಳು ವಾಲ್ಮೀಕಿ ಋಷಿಗಳು ಚಿತ್ರಣ ಮಾಡುವ ಕ್ರಮ ಹೀಗೆ. ಪ್ರಜೆಗಳಿಗೆ ಎಷ್ಟು ಅನುರಾಗ ಇತ್ತು ರಾಮನ ಮೇಲೆ, ಎಷ್ಟು ದುಃಖ ಪಟ್ಟಿದ್ರು ಅನ್ನೋದಕ್ಕೆ ಹೀಗೆ ಹೇಳ್ತಾರೆ. ಅವಳಿಗೆ ಕೊನೆ ತನಕನೂ ಸಮಾಧಾನ ಇಲ್ಲಂತೆ ಆ ಮಗುವಿನ ಮೇಲೆ. ಅಪರೂಪಕ್ಕೆ ಹುಟ್ಟಿದ ಮಗು, ಅಷ್ಟು ರಾಮ ಜನಪ್ರಿಯನಾಗಿದ್ದ. ಕೆಲವರೆಲ್ಲ ಹೊರಟರು. ಸ್ವಲ್ಪ ದೂರ ಹೋದಾಗ ರಾತ್ರಿ ಆಯಿತು. ರಾಮ ರಥ ನಿಲ್ಲಿಸಿದ. ಮಲಗಿದ್ರು, ಬಹಳ ಹೊತ್ತಾಗಿತ್ತು ಅಂತ ಮಲಗಿದ್ರು. ರಾಮ ಬೆಳಿಗ್ಗೆ ಬೇಗ ಎದ್ದ. ಎಲ್ಲ ಪೌರರು ನಡ್ಕೊಂಡು ಬಂದಿದ್ರಲ್ಲ, ಸುಸ್ತಾಗಿ ಮಲಗಿ ನಿದ್ದೆ ಮಾಡ್ತಾ ಇದ್ರು. ಅವ್ರು ಹೇಳೋದಕ್ಕಿಂತ ಮುಂಚೆ ಎದ್ದ ರಾಮ. ಸುಮಂತ್ರನನ್ನು ಎಬ್ಬಿಸಿದ, ಸೀತಾ ಲಕ್ಷ್ಮಣರನ್ನು ಎಬ್ಬಿಸಿದ, ರಥದಲ್ಲಿ ಕೂತ್ಕೊಂಡ. ಹೇಳಿದಂತೆ ರಾಮ, ಸುಮಂತ್ರ ರಥ ಅಯೋಧ್ಯೆ ಕಡೆ ಹೋಗಲಿ ಅಂತಂದು. ಅಯೋಧ್ಯೆ ಕಡೆ ಹೋಗಲಿ ಅಂತಂದು ಕೂಡ ಬಹಳ ಸಂತೋಷ ಆಯಿತು ಸುಮಂತ್ರನಿಗೆ. ಯುವರಾಜರು ಮನಸ್ಸು ಬದಲಾಯಿಸಿದ್ರು, ಪಟ್ಟಾಭಿಷೇಕ ಆಗದಿದ್ರು ಎಲ್ರಿಗೂ ರಾಮ ಯುವರಾಜ ಅಂತಲೇ ಲೆಕ್ಕ. ತಮ್ಮ ಮನಸ್ಸಿನಿಂದ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ರು. ಯುವರಾಜರು ಬದಲಾಯಿಸಿದ್ರು. ರಥ ಅಯೋಧ್ಯೆಗೆ ಹೋಗ್ತಾ ಇದೆ ಅಂತ ಸಂತೋಷವಾಗಿ ಅಯೋಧ್ಯೆ ಕಡೆ ತಿರುಗಿಸಿದ. ಸ್ವಲ್ಪ ದೂರ ಹೋದ ಕೂಡಲೇ ರಾಮ ಹೇಳಿದಂತೆ ಮತ್ತೆ ರಥ ವಾಪಸ್ ತಿರುಗಿಸಿದ ಕಾಡಿ ಕಡೆ. ಯಾಕೆ ಹೀಗೆ ಅಂತ ಕೇಳಿದರೆ, ಇವರೆಲ್ಲ ಪಟ್ಟಣಿಗರು ಬಂದಿದ್ದಾರೆ. ಬೆಳಿಗ್ಗೆ ಎದ್ದು ಕೂಡಲೇ ನಾವಿರೋದಿಲ್ಲ, ರಥ ಯಾವ ಕಡೆ ಹೋಯಿತು ಅಂತ ನೋಡ್ತಾರೆ. ಅಯೋಧ್ಯೆ ಕಡೆ ಹೋಗಿರ್ತದೆ, ಕಣ್ಣು ಮುಚ್ಚಿಕೊಂಡು ಅಯೋಧ್ಯೆಗೆ ಓಡ್ತಾರೆ, ನಾವು ಕಾಡಿಗೆ ಹೋಗೋಣ ಅಂತ. ಅವ್ರನ್ನೆಲ್ಲ ಅಯೋಧ್ಯೆಗೆ ಕಳಿಸ್ಬೇಕಾದ್ರೆ ಇದೇ ನಾವು ಮಾಡಬೇಕಾದ ಉಪಾಯ ಅಂತ ಹೇಳಿ ರಥವನ್ನು ಅಯೋಧ್ಯೆ ಕಡೆ ತಿರುಗಿಸಿ ಸ್ವಲ್ಪ ದೂರ ಆ ಕಡೆ ಹೋಗುವಂತೆ ಮಾಡಿ ಆಮೇಲೆ ಪುನಃ ಕಾಡಿನ ಕಡೆ ಹೊರಟಿತು. ಮರುದಿವಸ ಪೌರರೆಲ್ಲ ಎದ್ದು ನೋಡಿದರು. ರಾಮ ಸೀತಾ ಲಕ್ಷ್ಮಣರಿಲ್ಲ, ರಥ ಇಲ್ಲ, ಯಾವ ಕಡೆ ಹೋಗಿದೆ ಅಂತ ನೋಡಿದರೆ ಅಯೋಧ್ಯೆ ಕಡೆ ತಿರುಗಿತ್ತು. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಓಡಿ ಬಂದರು. ಮತ್ತೆ ಯಾವ ಕಡೆ ತಿರುಗಿದೆ ಅಂತ ನೋಡಲಿಲ್ಲ. ಸೀದಾ ಅಯೋಧ್ಯೆಗೆ ಬಂದರು. ಅಲ್ಲಿಯೂ ರಾಮ ಇಲ್ಲ ಅಂತ ಆದಾಗ ಬಹಳ ವ್ಯಥೆಪಟ್ಟರಂತೆ. ನಿದ್ದೆ ಕೆಟ್ಟದು ಅಂತ. ನಿದ್ದೆ ಕೆಟ್ಟದು, ನಾವು ಮೈ ಮರೆತು ನಿದ್ದೆ ಮಾಡಿಬಿಟ್ವಿ, ರಾಮ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ. ಅದಕ್ಕೆ ನಿದ್ದೆಯಿಂದ ಮನುಷ್ಯ ಭಗವಂತನನ್ನು ಕಳ್ಕೊಳ್ತಾನೆ ಅಂತಂದರೆ ಹೀಗೆ. ಅತೀ ನಿದ್ದೆ ಮಾಡಿದ ಅಂತಂದರೆ ಅಧ್ಯಯನ ಶಾಸ್ತ್ರ ಯಾವುದು ನಡೆಯೋದಿಲ್ಲ, ಪರಮಾತ್ಮನನ್ನು ನಾವು ಕಳ್ಕೊಳ್ಬೇಕಾಗ್ತದೆ, ಭಗವಂತನ ಅನುಗ್ರಹ ತಪ್ಪಿಸ್ಕೊಳ್ಬೇಕಾಗ್ತದೆ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ ಜಾಗರೂಕರಾಗಿರಬೇಕು ಅನ್ನುವಂಥ ತತ್ವ. ಅಲ್ಲಿಂದ ರಥ ಮುಂದೆ ಬಂತು. ಅಲ್ಲಿ ಶೃಂಗಿವೇರಪುರ ಅಂತ ಒಂದು ಗ್ರಾಮ. ಆ ಶೃಂಗಿವೇರಪುರದಲ್ಲಿ ಅದು ಗಂಗಾ ನದಿ ತೀರ. ಶೃಂಗಿವೇರಪುರಕ್ಕೆ ಬಂದಿದ್ದಾನೆ ರಾಮ. ಅಲ್ಲಿ ಗುಹನ ಆಶ್ರಮ. ಅಲ್ಲಿ ಗುಹ ಅಂತ ಒಬ್ಬ ನದಿ ದಾಟಿಸುವವನು, ದೋಣಿ ನಡೆಸುವವನು, ಆ ಜಾತಿಗೆ ಸೇರಿದಂಥವನೊಬ್ಬ ಗುಹ ಅಂತಿದ್ದ. ಶೃಂಗಿವೇರಪುರನೇ ಅವಂದಾಗಿತ್ತು, ಅವನೇ ಮುಖ್ಯಸ್ಥನಾಗಿದ್ದ. ಅದೆಲ್ಲ ದೋಣಿ ದಾಟಿಸುವವರದ್ದೇ ಒಂದು ಊರು. ರಾಮ ಹೋಗಿ ಅಷ್ಟೊತ್ತಿಗೆ ರಾತ್ರಿ ಆಯಿತು ಅಂತ ಮತ್ತೆ ಗುಹನ ಆಶ್ರಮದಲ್ಲಿ ಇಳ್ಕೊಂಡ. ಏನು ವ್ಯಕ್ತಿತ್ವ ರಾಮಂದು, ಎಷ್ಟು ಔದಾರ್ಯ, ಎಷ್ಟು ವಿಶಾಲ ಹೃದಯ. ಆ ಗುಹನ ಆಶ್ರಮದಲ್ಲಿ ಇಳ್ಕೊಂಡವನು ಅಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಅವನು ಕೊಟ್ಟಂಥ ಹಣ್ಣು ಹಂಪಲು ತಿಂದು ರಾತ್ರಿ ಗುಹನ ಜೊತೆಗೆ ಬಹುಕಾಲ ಮಾತಾಡ್ತಾ ಕಳೆದ್ನಂತೆ. ಏನು ಮಾತಾಡ್ತಾ ಇದ್ದಾನೆ? ಯಾರಾದರೂ ಇಂಥವ್ರ ಜೊತೆಗೆ ಮಾತಾಡ್ಯಾರ ಒಬ್ಬ ರಾಜ?
ಆದರೆ ರಾಮ ಮಾತ್ರ ಗುಹನ ಜೊತೆಗೆ ಒಂದೆಲ್ಲ ಯೋಗಕ್ಷೇಮ ವಿಚಾರಿಸ್ತಿದ್ದಾನಂತೆ. ಗುಹ, ಎಷ್ಟು ಜನ ಮಕ್ಕಳು ನಿನಗೆ? ಒಂದು ದೋಣಿ ಇಟ್ಟುಕೊಂಡಿದ್ದಿ, ದಿನಕ್ಕೆ ಎಷ್ಟು ಜನ ಬರ್ತಾರೆ ನದಿ ದಾಟಲಿಕ್ಕೆ? ಗಿರಾಕಿಗಳು ಎಷ್ಟು ಬರ್ತಾರೆ? ನಿನ್ನ ಸಂಪಾದನೆ ಎಷ್ಟಾಗ್ತದೆ? ಇದರಿಂದ ನೀನು ಮಕ್ಕಳ ಮದುವೆ ಎಲ್ಲ ಮಾಡಲಿಕ್ಕೆ ನಿನಗೆ ಹಣ ಸಾಕಾಗ್ತದೋ, ಉಳಿಸ್ತಾ ಇದೆಯೋ? ಇದೆಲ್ಲ ವಿಚಾರ ಮಾಡ್ತಾನೆ. ನಾವು ನಮ್ಮ ಕೆಲಸಗಾರರ ಬಗ್ಗೆ ವಿಚಾರಿಸೋದಿಲ್ಲ. ನಾವು ಕೊಡೋ ಸಂಬಳ ಸಾಕಾಗ್ತದೋ ಇಲ್ವೋ, ಅವರ ಜೀವನಕ್ಕೆ ಅವರು ಹೇಗೆ ಬದುಕ್ತಾರೆ, ಮಕ್ಕಳ ಮದುವೆ ಹೇಗೆ, ಓದಿಸೋದು ಹೇಗೆ, ಅದು ಯಾವುದೂ ನಾವು ವಿಚಾರಿಸೋದಿಲ್ಲ. ಆದರೆ ರಾಮ ಮಾತ್ರ ಗುಹನನ್ನು ಅಷ್ಟು ವಿಚಾರಿಸಿದನಂತೆ. ಒಬ್ಬ ಸ್ನೇಹಿತನಂತೆ ನಡ್ಕೊಂಡ, ಎಲ್ಲ ವಿಚಾರಿಸಿದ. ರಾಜರಾದವರು ಪ್ರಜೆಗಳ ಬಗ್ಗೆ ಹೀಗಿರಬೇಕು. ಮಾರುವೇಷದಲ್ಲಿ ಆದರೂ ಹೋಗಿ ಅವರ ಜೀವನ ಹೇಗೆ ನಡೀತಾ ಇದೆ, ನಮ್ಮನ್ನು ಅವಲಂಬಿಸಿ ಬದುಕ್ತಾ ಇದ್ದಾರೆ, ಅವರ ಜೀವನ ಸುಗಮವಾಗಿ ನಡೀತಾ ಇದೆಯೋ ಇಲ್ವೋ ಅನ್ನುವಂಥ ವಿಚಾರ ಮಾಡಬೇಕು ಅಂತ ತೋರಿಸಲಿಕ್ಕೆ ಬಹುಕಾಲ ಮಾತಾಡ್ತಾ ಇದ್ದ. ಆಮೇಲೆ ಮರು ದಿವಸ ಅಲ್ಲಿಂದ ಗುಹನ ಆಶ್ರಮದಿಂದ ಎದ್ದು ಹೊರಡಬೇಕು. ಸ್ವಲ್ಪ ಹೊತ್ತಾದ ಮೇಲೆ ನಿದ್ದೆ ಮಾಡಿದರೆ, ರಾಮ ಮಲಗಿದರೆ ಲಕ್ಷ್ಮಣ ಮಾತ್ರ ಮಲಗಲಿಲ್ಲಂತೆ. ಯಾಕೆಂದರೆ ಲಕ್ಷ್ಮಣನಿಗೆ ರಾಮನ ಮೇಲೆ ಅಷ್ಟು ಭಕ್ತಿ. ಗುಹ ಎಲ್ಲಿ ಆದರೂ ಭರತನ ಕಡೆಯವನೋ ಏನೋ ಅಂತ ಇವನಿಗೆ ಅನುಮಾನ. ಭರತನ ಕಡೆ ಸೇರಿ ಏನಾದರೂ ಮಾಡಿಬಿಟ್ರೆ ರಾಮನಿಗೆ 14 ವರ್ಷ ಆದಮೇಲಾದರೂ ಬರ್ತಾನಲ್ಲ ಅಂತ ಕಾಡಿಗೆ ಕಳಿಸಿದ ಉದ್ದೇಶ ಏನೋ ಯಾರಿಗೆ ಗೊತ್ತು. ಅದರಿಂದ ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತ ಲಕ್ಷ್ಮಣ ಮಲಗಿದವನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚೋದು, ಇದ್ದಕ್ಕಿದ್ದ ಹಾಗೆ ಕಣ್ಣು ಬಿಡೋದು. ಭರತ ಏನು ಮಾಡ್ತಾನೆ ನೋಡೋಣ ಅಂತ. ಇವನು ಕಣ್ಣು ಬಿಟ್ಟಾಗ ಭರತ ಕಣ್ಣು ಮುಚ್ಚಿರ್ತಿದ್ದಂತೆ. ಇವನು ಆಮೇಲೆ ಕಣ್ಣು ಮುಚ್ಚಿದಾಗ ಭರತ ಕಣ್ಣು ಬಿಟ್ಟು ನೋಡೋದು. ಲಕ್ಷ್ಮಣ ಬಂದಿದ್ದಾನೆ, ಇವನು ಗುಹ ಲಕ್ಷ್ಮಣ ಬಂದಿದ್ದಾನೆ, ಭರತನ ಕಡೆಯವನೋ ಏನೋ ಅಂತ ಅವನಿಗೆ ಅನುಮಾನ. ಗುಹನಿಗೆ ಲಕ್ಷ್ಮಣನ ಮೇಲೆ ಅನುಮಾನ, ಲಕ್ಷ್ಮಣನಿಗೆ ಗುಹನ ಮೇಲೆ ಅನುಮಾನ. ಇಬ್ಬರೂ ರಾತ್ರಿ ನಿದ್ದೆ ಮಾಡಿಲ್ಲ. ಸ್ವಲ್ಪ ಹೊತ್ತು ಮಲಗೋದು, ಕಣ್ಣು ಬಿಟ್ಟು ನೋಡೋದು. ಗುಹ ಲಕ್ಷ್ಮಣ ನೋಡೋದು, ಲಕ್ಷ್ಮಣ ಗುಹ ನೋಡೋದು. ಹೀಗೇ ಬೆಳಗಾಯಿತು. ಬೆಳಗಾದ ಮೇಲೆ ರಾಮ ಹಿಂಗುದಿ ವೃಕ್ಷ ಅಂತ ಒಂದು ಮರ, ಅದರ ತೊಗಟೆ ತರಿಸಿ ಅದನ್ನೆಲ್ಲ ಜಜ್ಜಿ ಅದರ ರಸವನ್ನು ತಲೆಗೆ ಎತ್ತುಕೊಂಡನು. ಯಾಕೆಂದರೆ 14 ವರ್ಷ ಕಾಡಿನಲ್ಲಿ ಇರ್ತೀನಿ, ಅಲ್ಲಿ ಎಲ್ಲಿ ದಿವಸ ತಲೆಗೆ ಎಣ್ಣೆ ಹಚ್ಚೋದು, ಎಣ್ಣೆ ತಲೆ ಬಾಚಿಕೊಳ್ಳೋದು, ಇದೆಲ್ಲ ಎಲ್ಲಿ ಸಾಧ್ಯ? ಋಷಿಗಳಂತೆ ಜೀವನ ಮಾಡಬೇಕು ಅಂತ ಹೇಳಿ ಆ ತಲೆಯೆಲ್ಲ ಜಟೆಗಷ್ಟು ಬಿಡಲಿ ಅಂತ ಹಿಂಗುದಿ ವೃಕ್ಷದ ತೊಗಟೆಯ ರಸ ಹಚ್ಚಿಕೊಂಡ್ರೆ ತಲೆಯೆಲ್ಲ ಒಟ್ಟಾಗಿ ತಲೆ ಕೂದಲು ಜಟೆಗಟ್ಟಿ ಬಿಡ್ತದಂಥದ್ದು. ಆ ರೀತಿ ಹಿಂಗುದಿ ವೃಕ್ಷದ ಆ ರಸವನ್ನು ತಲೆಗೆ ಹಚ್ಚಿಕೊಂಡು ಮುಂದೆ ಗಂಗಾ ನದಿ ದಾಟಿ ದಕ್ಷಿಣಕ್ಕೆ ಬರಬೇಕು. ದಂಡಕಾರಣ್ಯ ಅಂದರೆ ಈ ಕಡೆ ಬರಬೇಕು, ದಕ್ಷಿಣದ ಕಡೆ. ಅಲ್ಲಿ ಗಂಗಾ ನದಿ ದಾಟುವಾಗ ಗುಹ ದೋಣಿಯನ್ನು ಸಿದ್ಧಪಡಿಸಿದ. ದೋಣಿ ತಯಾರಾಯಿತು. ಲಕ್ಷ್ಮಣ ಸೀತೆ ಇಬ್ಬರು ಏರಿದರು. ಇನ್ನೇನು ರಾಮ ದೋಣಿಯಲ್ಲಿ ಕಾಲಿಡಬೇಕು, ಅಷ್ಟೊತ್ತಿಗೆ ಗುಹ ರಾಮನ ರಟ್ಟೆ ಹಿಡಿದು ಎಳೆದಂತೆ ಹಿಂದೆ. ರಾಮ, ಒಂದು ನಿಮಿಷ ನಿಲ್ಲು ಅಂತಾನೆ. ಯಾಕೆ ಅಂತಂದರೆ, ನಿನ್ನ ಕಾಲು ಒಂದು ಸಲ ತೊಳಿತೀನಿ ಇನ್ನಂತ. ನಿನ್ನ ದೋಣಿಯಲ್ಲಿ ಕಾಲಿಡಬೇಕಾದ್ರೆ ನನ್ನ ಪಾದ ಯಾಕೆ ಪ್ರಕ್ಷಾಲನೆ ಮಾಡ್ತೀನಿ ಅಂತಂದರೆ, ಗುಹ ಹಾಸ್ಯ ಮಾಡಿದಂತೆ, ವಿನೋದ ಮಾಡಿದಂತೆ. ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಶದೋ ಕಿಮಂತರಂ ಮಾನುಷೀಕರಣ ಚೂರ್ಣಮಸ್ಥಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಗುಹ ಹೇಳಿದ ಮಾತು, ರಾಮ, ನಮಗೆಲ್ಲ ಒಂದು ಸುದ್ದಿ ಬಂದಿದೆ. ನಿನ್ನ ಅಂಗಾಲಿನಲ್ಲಿ ಅದೇನೋ ಚೂರ್ಣ ಇದೆಯಂತೆ. ಯಾವುದೋ ಒಂದು ಚೂರ್ಣ, ನೀನು ಜಡ ಪದಾರ್ಥದ ಮೇಲೆ ಕಾಲು ಊರಿದರೆ ಅದೆಲ್ಲ ಕನ್ಯೆ ಆಗಿಬಿಡ್ತದಂತೆ. ಅಂಥ ಒಂದು ಚೂರ್ಣ ಇದೆಯಂತೆ ನಿನ್ನ ಪಾದದಲ್ಲಿ. ಯಾವುದೋ ಕಲ್ಲಿನ ಮೇಲೆ ನೀನು ಕಾಲು ಊರಿದಾಗ ಆ ಕಲ್ಲು ಕನ್ಯೆ ಆಯಿತಂತೆ. ಅದರಿಂದ ನನ್ನ ದೋಣಿಯಲ್ಲಿ ನೀನು ಕಾಲಿಟ್ಬಿಟ್ಟು ಈ ದೋಣಿನೂ ಕೂಡ ಕನ್ಯೆ ಆಗಿಬಿಟ್ರೆ ನಾನಿಲ್ಲಿ ಮತ್ತೆ ನನ್ನ ಜೀವನ ನಡೆಸಲಿ. ಅದರಿಂದ ನನ್ನ ದೋಣಿ ಕನ್ಯೆ ಆಗೋದು ಬೇಡ, ಇದಕ್ಕೆ ಚೈತನ್ಯ ಬರೋದು ಬೇಡ. ನಿನ್ನ ಕಾಲು ಒಂದು ಸಲ ತೊಳಿತೀನಿ, ಆಮೇಲೆ ದೋಣಿಯಲ್ಲಿ ಕಾಲಿಡು ಅಂತ ಗುಹ ಮಾಡಿದಂಥ ವಿನೋದ. ರಾಮ ನಕ್ಕಿನಂತ ಆ ಶಿಲೆಯಾಗಿದ್ದಂಥ ಹಲ್ಲೆಯನ್ನು ಅವಳಿಗೆ ಚೈತನ್ಯ ತುಂಬಿದ್ದಕ್ಕೆ ಕಾಲಿನಲ್ಲಿ ಏನೋ ಒಂದು ಪುಡಿ ಇದೆಯಂತೆ, ಆ ಪುಡಿ ತೊಳಿತೇನೆ ಅಂತ ಗುಹ ಹಾಸ್ಯ ಮಾಡ್ತಾನೆ, ವಿನೋದ ಮಾಡ್ತಾನೆ. ಆಮೇಲೆ ರಾಮನ ಪಾದ ತೊಳೆದ ಗುಹ. ರಾಮ ದೋಣಿ ಏರಿದ, ಗಂಗಾ ನದಿಯನ್ನು ದಾಟಿಸಿದ ಗುಹ. ದಕ್ಷಿಣ ಭಾಗಕ್ಕೆ ಬಂದು ಇಳಿದ್ರು, ಮುಂದೆ ಹೋಗಬೇಕು. ರಾಮ ಕೇಳಿದಂತೆ, ಗುಹ, ನಾವು 3 ಜನ ದಾಟಿದ್ದೀವಿ, ನಿಮ್ಮ ದೋಣಿಯಲ್ಲಿ ಬಂದಿದ್ದೀವಿ, ನಾನು ಲಕ್ಷ್ಮಣ ಸೀತೆ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡಬೇಕು ಹೇಳು ಅಂತ ಕೇಳಿ. ದಾಟಿಸಿದ್ದಕ್ಕೆ ಒಬ್ಬರಿಗೆ ಎಷ್ಟು ಚಾರ್ಜ್ ಮಾಡ್ತೇನೆ ನೀನು? ಗುಹ ಹೇಳ್ತಾನೆ, ಪ್ರಭು ರಾಮಚಂದ್ರ, ಏನು ಕೊಡೋದು ಬೇಡ. ಯಾಕೆಂದರೆ ಸಮಾನ ಕಸುಬು, ಒಂದೇ ವೃತ್ತಿಯಲ್ಲಿರುವವರು ಪರಸ್ಪರ ದುಡ್ಡಿಸ್ಕೋಬಾರ್ದು ಅಂತ. ನಾನು ದಾಟಿಸುವವನು, ನೀನು ದಾಟಿಸುವವನು, ನಾನು ಅಂಬಿಗ, ನೀನು ಅಂಬಿಗ. ಅದರಿಂದ ನಿನ್ನ ಹತ್ರ ನಾನು ಹಣ ಇಸ್ಕೊಂಡ್ರೆ ಅದು ಸರಿಯಾಗೋದಿಲ್ಲ. ಇಬ್ಬರದು ಒಂದೇ ಕಸುಬು, ಇಷ್ಟೇ ವ್ಯತ್ಯಾಸ. ನಾನು ನದಿ ದಾಟಿಸುವವನು, ನೀನು ಸಂಸಾರ ಸಾಗರ ದಾಟಿಸುವವನು. ಅದರಿಂದ ಇಬ್ಬರೂ ದಾಟಿಸುವವರೇ.
ಈಗ ನಾನು ನಿನ್ನನ್ನು ಗಂಗಾ ನದಿ ದಾಟಿಸಿದ್ದೀನಿ ಅಂತ ನೆನಪಿಟ್ಟುಕೊಂಡು ಮುಂದೆ ನನ್ನನ್ನು ಸಂಸಾರ ಸಾಗರದಿಂದಲೇ ದಾಟಿಸಿಬಿಡು ಅಂಬಿಗ, ನೀನು ಅಂಬಿಗನಲ್ವೇ ಅಂತ ಗುಹ ಕೇಳಿದಂತೆ. ಅವನ ಜಾತಿ ಯಾವುದಾದ್ರೇನು, ಆದರೆ ಗುಹನ ಜ್ಞಾನ ಎಷ್ಟಿತ್ತು ಅಂತ ಅನ್ನೋದನ್ನು ನೋಡಬೇಕು. ಇನ್ಯಾರಾದರೂ ಆಗಿದ್ದರೆ ತಲೆಗೆ 10 ರೂಪಾಯಿ ಕೊಡು ಅಂತ ಇಸ್ಕೊಂಡ್ಬಿಡ್ತಿದ್ರು ರಾಮನ ಹತ್ರನೇ. ಆದರೆ ಗುಹ ಮಾತ್ರ, ಸ್ವಾಮಿ ನಿನ್ನ ಹತ್ರ ನಾನು ಹಣ ಇಸ್ಕೊಳ್ಳೋದಿಲ್ಲ, ನೀನು ನನ್ನನ್ನು ಸಂಸಾರ ಸಾಗರದಿಂದ ದಾಟಿಸುವಂತ ನದಿ ದಾಟಿಸಿದ. ಅನಂತರ ಶ್ರೀರಾಮಚಂದ್ರ ಮುಂದೆ ಪ್ರಯಾಣ ಬೆಳೆಸಿದ್ದಾನೆ. ಸುಮಂತ್ರನನ್ನು ಹಿಂದೆ ಕೊಟ್ಟು ಕಳಿಸಿದ. ಸುಮಂತ್ರ ನೀನು ಹೋಗು, ನೀನು ಹೋದರೆ ಕೈಕೇಯಿಗೆ ನಿಶ್ಚಯ ಆಗ್ತದೆ ನಾನು ಹೋಗಿದ್ದೇನೆ ಅಂತ, ಇಲ್ಲದಿದ್ದರೆ ಇಲ್ಲೇ ಎಲ್ಲಿಯಾದರೂ ಇದ್ದೇನೆ ಅಂತ ದಶರಥನನ್ನು ನಮ್ಮ ತಂದೆಯನ್ನು ಪೀಡಿಸ್ತಾಳೆ ಕೈಕೇಯಿ. ಅದರಿಂದ ಅವಳಿಗೆ ನಂಬಿಕೆ ಬರೋದಕ್ಕೋಸ್ಕರ ನೀನು ರಥ ತಗೊಂಡು ಹೋಗು, ಕೈಕೇಯಿಗೆ ಹೇಳು ರಾಮನನ್ನು ಗಂಗಾ ನದಿ ದಾಟಿಸಿ ಬಂದಿದ್ದೇನೆ ಅಂತಿಷ್ಟು ಹೇಳಿಬಿಡು, ಅವಳಿಗೆ ಸಮಾಧಾನ ಆಗ್ತದೆ, ನಮ್ಮ ತಂದೆಗೆ ಕ್ಷೇಮ ಆಗ್ತದೆ ಅಂತ ಸುಮಂತ್ರನನ್ನು ಕೊಟ್ಟು ಕಳಿಸಿದ. ಆದರೆ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ, ಸುಮಂತ್ರ ರಥ ತಗೊಂಡು ಹೊರಟ್ರೆ ಆ ಕುದುರೆಗಳಿಗೆ ಅಯೋಧ್ಯೆ ಕಡೆ ಬರಲಿಕ್ಕೆ ಮನಸ್ಸಿಲ್ವಂತ. ಸಾಧಾರಣ ಪ್ರಾಣಿಗಳು ಹೇಗಿರ್ತಾವೆ ಅಂತಂದರೆ, ಹಳ್ಳಿಯಲ್ಲಿ ನೋಡಬೇಕು, ಬೆಳಿಗ್ಗೆ ಎದ್ದು ಎತ್ತುಗಳನ್ನು ಹೊಲಕ್ಕೆ ಕರ್ಕೊಂಡು ಹೋದರೆ ಭಾರೀ ಮೆಲ್ಲ ನಿಧಾನ ಹೋಗ್ತಾವಂತೆ. ಸಾಯಂಕಾಲ ಕೃಷಿಯ ಊಡೋದು ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರುವಾಗ ಏನು ವೇಗದಿಂದ ಬರ್ತಾವೆ ಗೊತ್ತು ಆ ಎತ್ತುಗಳು. ಯಾಕೆ ಮನೆಗೆ ಹೋಗ್ತಿದ್ದೀವಿ ಅಂತ ಅಷ್ಟು ವೇಗ. ಹುಡುಗರು ಅಷ್ಟೇ, ಗುರುಕುಲಕ್ಕೆ ಪಾಠಶಾಲೆಗೆ ಹೋಗಬೇಕಾದ್ರೂ ಹತ್ಕೊಂಡೇ ಹೋಗೋದು. ರಜೆ ಬಂತು ಮನೆಗೆ ಬರಬೇಕಾದ್ರೆ ಏನು ಉತ್ಸಾಹ ಅವುಗಳಿಗೆ. ಹಾಗೆ ದನಗಳು ಕೂಡ ಅಷ್ಟು ದುಡಿದ್ರೂ ಕೂಡ ಬೆಳಗಿನಿಂದ ಸಾಯಂಕಾಲದ ತನಕ ಆ ಎತ್ತುಗಳು ದುಡಿದಿರ್ತಾವೆ ಹೊಲದಲ್ಲಿ. ಆದರೆ ಸಾಯಂಕಾಲ ಮನೆಗೆ ಬರುವಾಗ ಆ ಗಾಡಿ ಓಡಿಸೋನಿಗೆ, ಬಂಡಿ ಓಡಿಸೋನಿಗೆ ಏನೂ ಶ್ರಮ ಇಲ್ಲ, ವೇಗದಿಂದ ಬರ್ತಾವಂತೆ ಎತ್ತುಗಳು. ಹಾಗೆ ಈ ಕುದುರೆಗಳು ಅಯೋಧ್ಯೆಗೆ ಬರುವಾಗ ಎಷ್ಟು ಉತ್ಸಾಹದಿಂದ ಬರಬೇಕಾಗಿತ್ತು. ಆದರೆ ರಾಮನನ್ನು ಕಾಡಿಗೆ ಬಿಟ್ಟು ರಥ ಬರ್ತಾ ಇದೆಯಲ್ಲ, ಅದರಿಂದ ಕುದುರೆಗಳಿಗೆ ಮನಸ್ಸಿಲ್ಲಂತೆ ಹೋಗಲಿ. ಬಂದರೆ ಹೇಳ್ತಾನಂತೆ ಸುಮಂತ್ರ, ಮಹಾರಾಜರೇ ರಾಮನನ್ನು ಬಿಟ್ಟು ರಥ ತೊಗೊಂಡು ಬರಬೇಕಾದ್ರೆ ನನಗೆ ಭಾಳ ಕಷ್ಟ ಆಯಿತು. ಯಾಕೆ ರಾಮ ಇಲ್ಲದ ರಥ ಆ ಕುದುರೆಗಳಿಗೆ ಎಳಿಲಿಕ್ಕೆ ಮನಸ್ಸಿತ್ತು. ಕುದುರೆಗಳ ದೃಷ್ಟಿಯೆಲ್ಲ ಕಾಡಿನ ಕಡೆನೇ ಇತ್ತು, ರಾಮನ ಹಿಂದೆ ಹೋದ್ರೆ ಚೆನ್ನಾಗಿತ್ತು ಅಂತಿತ್ತು, ನನಗೆ ಹಾಗೆ ಆಗಿರಬೇಡ ಅಂತಾನೆ. ಹೀಗೆ ರಾಮ ಅಷ್ಟು ಪ್ರಾಣಿಗಳಿಗೆ, ಆಚಾರ್ಯರು ಹೇಳ್ತಾರೆ ತಾರತಮ್ಯದಲ್ಲಿ, ಶ್ರೀರಾಮಚಂದ್ರ ಕಾಡಿಗೆ ಹೊರಟ್ರೆ ಪಕ್ಷಿಗಳು, ಕ್ರಿಮಿಕೀಟಗಳು ಎಲ್ಲವೂ ಹಿಂಬಾಲಿಸಿದ್ವಂತೆ. ಅಷ್ಟು ರಾಮನನ್ನು ಹಚ್ಚಿಕೊಂಡಿದ್ದರು ಅಂತ. ಅಲ್ಲಿ ಗಂಗಾ ನದಿ ದಾಟಿ ರಾಮ ಮುಂದೆ ಬಂದಾಗ ಭರದ್ವಾಜರ ಆಶ್ರಮ ಅಲ್ಲಿ ಇತ್ತು. ಭರದ್ವಾಜರ ಆಶ್ರಮ ಅಲ್ಲಿದೆ ಅಂತ ಗೊತ್ತಾದ ಕೂಡಲೇ ರಾಮ ಹೇಳ್ತಾನೆ, ಅವರನ್ನು ಬಿಟ್ಟು ಹಾಗೆ ಹೋಗಬಾರ್ದು. ಭರದ್ವಾಜರ ಆಶ್ರಮ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿ ಮಾತಾಡಿಸಿ ಮುಂದೆ ಹೋಗೋಣ ಅಂತ ಭರದ್ವಾಜರ ಆಶ್ರಮಕ್ಕೆ ಹೋದ. ಹೋಗಿ ನಮಸ್ಕಾರ ಮಾಡಿದ. ಅವರಿಗೆಲ್ಲ ವಿಷಯ ಗೊತ್ತಿತ್ತು. ಬಂದೆ ರಾಮ, ಬಹಳ ಸಂತೋಷ. ರಾಮ ಹೇಳಿದಂತೆ, ನೀವು ನಮ್ಮ ಬಂಧುಗಳಲ್ವೇ, ಹೋಗುವಾಗ ಬಂಧುಗಳ ಮನೆ ಇತ್ತು ಅಂತ ಆದರೆ ಅದನ್ನು ಮೀರಿ ಹಾಗೆ ಹೋಗಬಾರ್ದು, ಬಾಂಧವ್ಯ ಇದ್ದದ್ರಿಂದ ನಿಮ್ಮನ್ನು ಮಾತಾಡಿಸಿ ಹೋಗೋಣ ಅಂತ ಬಂದೆ ಅಂತ. ಭರದ್ವಾಜರಿಗೆ ಅರ್ಥ ಆಗ್ತಾ ಇಲ್ಲ. ರಾಮ, ನಾನು ನಿನ್ನ ಬಂಧು ಅಂತ ಬಂದ, ನೀನು ನನಗೆ ಬಳಗನ ಹೇಗೆ ಅಂತ ಕೇಳ್ತಾರೆ. ರಾಮನಿಗೂ ಭರದ್ವಾಜನಿಗೂ ಏನು ಸಂಬಂಧ? ಅಲ್ಲ, ರಾಮ ಪ್ರಭು ತ್ರಿಲೋಕಾಧಿಪತಿ, ಆ ಮಾತು ಬೇರೆ. ಏನಾದರೂ ರಕ್ತ ಸಂಬಂಧ ಇದೆಯಾ? ಬಳಗದವರ ಭರದ್ವಾಜ ಋಷಿಗಳು. ಆದರೆ ರಾಮ ಹೇಳ್ತಾನೆ, ನೀವು ನಮ್ಮ ಬಳಗದವರು, ಬಂಧುಗಳು, ಹಾಗೆ ಹೋಗೋದು ಸರಿಯಲ್ಲ ಅಂತ ನಿಮ್ಮ ಆಶ್ರಮಕ್ಕೆ ಬಂದು ಮಾತಾಡಿಸಿ ಹೋಗೋಣ ಅಂತ ಬಂದೆ. ಏನು ಸಂಬಂಧ ಹೇಳು, ತಪ್ಪು ತಿಳ್ಕೊಬೇಡ, ನನಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ರಾಮ ಹೇಳಿದನಂತೆ, ನಿಮಗೂ ನನಗೂ ಏನು ಸಂಬಂಧ ಅಂದರೆ, ನಮ್ಮ ತಂದೆ ಇದ್ದಾರಲ್ಲ ದಶರಥ ಮಹಾರಾಜರು, ನಮ್ಮ ತಂದೆಯ ಪೂರ್ವಜನ್ಮದ ಮಗನ ಪುರೋಹಿತರ ಮಕ್ಕಳು ನೀವು, ಆ ಸಂಬಂಧದಿಂದ ಬಂದೆ ಅಂತಂದ. ಏನು ಬಾಗರಾಯಣ ಸಂಬಂಧ ಅಂದರೆ ಈಗ ಅರ್ಥವೇ ಆಗಲಿಲ್ಲ ಭರದ್ವಾಜ ಋಷಿಗಳಿಗೆ. ಇನ್ನೊಂದು ಸಲ ಹೇಳು, ನಮ್ಮ ತಂದೆಯ ಪೂರ್ವಜನ್ಮದ ಮಗನ ಪುರೋಹಿತರ ಮಕ್ಕಳು ನೀವು, ಅದಕ್ಕೋಸ್ಕರ ಬಂದೆ ಅಂತ ಅರ್ಥ ಆಗಲಿಲ್ಲ. ನಮ್ಮ ತಂದೆ ಅಂದರೆ ದಶರಥ ಮಹಾರಾಜ, ಅವರ ಪೂರ್ವಜನ್ಮ ಯಾವುದು? ಕಶ್ಯಪ ಋಷಿಗಳು. ಕಶ್ಯಪ ಋಷಿಗಳ ಮಗ ಯಾರು? ದೇವೇಂದ್ರ. ದೇವೇಂದ್ರನ ಪುರೋಹಿತರು ಬೃಹಸ್ಪತ್ಯಾಚಾರ್ಯರು, ಅವರ ಮಕ್ಕಳು ಭರದ್ವಾಜ. ಈ ಸಂಬಂಧ ಇಟ್ಕೊಂಡು ಹೇಳಿದ್ದಂತೆ. ಈ ಜನ್ಮದ ಸಂಬಂಧ ಅಲ್ಲ, ಪೂರ್ವ ಜನ್ಮದ ಸಂಬಂಧ ಅಂತಾನೆ. ನಮ್ಮ ತಂದೆಯ ಪೂರ್ವಜನ್ಮದ ಅಂದರೆ ಕಶ್ಯಪ ಋಷಿಗಳ ಮಗನ ಇಂದ್ರನ ಪುರೋಹಿತರು ಬೃಹಸ್ಪತ್ಯಾಚಾರ್ಯರು, ಅವರ ಮಕ್ಕಳು ಭರದ್ವಾಜರು. ಈ ಸಂಬಂಧ ಇಟ್ಟುಕೊಂಡು ಬಂದೆ ಅಂತಂದಾಗ ಭರದ್ವಾಜರಿಗೆ ಆಶ್ಚರ್ಯ ಆಯಿತು. ಇಂಥ ವಿಶಾಲ ಮನೋಭಾವ ಇರಬೇಕು. ಎಷ್ಟೋ ಮಂದಿ ರಾಜರಿರ್ತಾರೆ, ಅವರು ಹತ್ತಿರದ ಬಳಗದವರೇ ಹೋಗಿ ನೀವು ಬಳಗದವರು ಅಂತ ಮಾತಾಡಿಸಿದರೆ
ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ಅಂತ ಮುಂದಕ್ಕೆ ಹೋಗ್ಬಿಡ್ತಾರೆ, ಎಲ್ಲೋ ತಪ್ಪು ತಿಳ್ಕೊಂಡಿರಬೇಕು ನಾನಲ್ಲ ಅಂತ ಹೋಗ್ತಾರೆ. ಗೊತ್ತಿದ್ದರೂ ಕೂಡ ಯಾಕೆಂದ್ರೆ ಎಲ್ಲಿ ಹೆತ್ಕೊಳ್ತಾನೋ ಏನು ಕೇಳ್ತಾನೋ ಅಂತನ್ನುವಂಥ ಭಯ. ಆದರೆ ರಾಮ ತಾನೇ ಹೋಗಿ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸಿ, ಮೇಲೆ ಬಿದ್ದು ಮಾತಾಡಿಸಿ, ಏನಾದರೂ ಒಂದು ರೀತಿ ಸಂಬಂಧ ಹಚ್ಚಿ ಪ್ರತಿಯೊಬ್ಬರನ್ನು ಬಂಧುಗಳು ಅಂದ್ಬಿಡ್ತಿದ್ದಂತೆ. ಇದು ವಿಶ್ವ ಕುಟುಂಬಿ. ಅದಕ್ಕೆ ವಾಲ್ಮೀಕಿಗಳು ರಾಮನ ಬಗ್ಗೆ ಚಿತ್ರಣ ಮಾಡುವಾಗ ಹೇಳ್ತಾರೆ, ಸ್ಮಿತಪೂರ್ವಾಭಿಭಾಷಿ ಚ. ಎರಡು ರಾಮಂದು, ಒಂದು ಪೂರ್ವಭಾಷಿತ್ವ, ಯಾರೇ ಬರಲಿ ಎದುರುಗಡೆ ತಾನೇ ಹೋಗಿ ಮೊದಲು ಮಾತಾಡಿಸೋದು. ಆರೋಗ್ಯವಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸೋದು. ಅವರು ಮಾತಾಡಿಸಲಿ ಅಂತ ಬಿಟ್ಬಿಡ್ತಿದ್ದಾರೆ. ಕೆಲವು ಕಡೆ ಹಂಗೆ ಆಗ್ತದೆ, ಅವರೇ ಮಾತಾಡಿಸಿ ಇವ್ರು ಮಾತಾಡಿಸ್ಲಿಕ್ಕೆ ಅವರು ಮಾತಾಡಿಸ್ಲಿಕ್ಕಿಲ್ಲ, ಇವರು ಮಾತಾಡ್ಸಲಿಕ್ಕಿಲ್ಲ, ಹಂಗೆ ಹೋಗಿಬಿಡು. ಇನ್ನೊಂದ್ಸಲ ಭೇಟಿ ಆದಾಗ ಅವತ್ತು ಮಾತಾಡಿಸಿದ್ದೆಲ್ಲ ಬೇಡ ಅಂತ ಇಬ್ಬರು ಬಿಟ್ಟುಬಿಡೋದು. ಹೀಗಾಗ್ತದೆ, ದೂರ ಆಗೋದು ಹೀಗೆ. ಆದರೆ ರಾಮ ಮಾತ್ರ ಹಾಗೆಲ್ಲ, ಯಾರೇ ಕಾಣಲಿ ತಾನೇ ಹೋಗಿ ಮೇಲ್ಬಿದ್ದು ಮೊದಲು ಮಾತಾಡಿಸಿ ಎಲ್ಲರನ್ನೂ ಕಂಡು ಮಾತಾಡಿಸಿ ಯೋಗಕ್ಷೇಮ ವಿಚಾರ ಮಾಡೋದು, ನಗುತ್ತಾ ಮಾತಾಡೋದು. ಹೀಗೆ ಸ್ಮಿತಭಾಷಿ ಪೂರ್ವಭಾಷಿ ಅಂತ ರಾಮನನ್ನ ಕರೀತಾರೆ ವಾಲ್ಮೀಕಿ ಋಷಿಗಳು. ಈ ಪೂರ್ವಭಾಷಿತ್ವ ಅನ್ನೋದು ಇರಬೇಕಂತ ಎಲ್ರಿಗೂ ಕೂಡ. ಅವರು ವಿಶ್ವ ಬಂಧುಗಳಾಗ್ತಾರೆ, ಮೇಲ್ಬಿದ್ದು ತಾವಾಗೆ ಅಭಿಮಾನದಿಂದ ಮಾತಾಡಿಸ್ಬೇಕು. ಇಂಥ ವ್ಯಕ್ತಿತ್ವ ರಾಮನಿಗಿತ್ತು. ಭರದ್ವಾಜರ ಆಶ್ರಮಕ್ಕೆ ಹೋಗಿ ಅವರನ್ನು ಮಾತಾಡಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಭರದ್ವಾಜರೇ ಹೇಳಿದಂತೆ, ಮುಂದೆ ಹೋಗು, ಚಿತ್ರಕೂಟ ಅನ್ನುವಂಥ ಒಂದು ಪರ್ವತ ಇದೆ, ಆ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ವಾಸ ಮಾಡು ಅಂದ್ರೆ. ಯಾಕೆಂದರೆ ಚಿತ್ರಕೂಟ ಪರ್ವತ ಭಗವಂತನ ಸೃಷ್ಟಿಯಲ್ಲಿ ಬಹಳ ಅದ್ಭುತವಾದಂಥ ಪರ್ವತ. ಯಾರು ಚಿತ್ರಕೂಟ ಪರ್ವತವನ್ನು, ಅದರ ಶಿಖರವನ್ನು ನೋಡ್ತಾರೋ ಅವರಿಗೆ ಪಾಪ ಮಾಡುವ ಬುದ್ಧಿನೇ ಬರೋದಿಲ್ಲ. ಮನಸ್ಸು ಶುದ್ಧಿ ಆಗ್ತದಂತೆ. ಅದನ್ನು ನೋಡಿದರೂ ಸಾಕು ಮನಸ್ಸು ಶುದ್ಧಿ ಆಗ್ತದಂತೆ. ಇಂಥದ್ದನ್ನು ಇಟ್ಕೊಂಡೇ ಆಚಾರ ಹೇಳಿರಬೇಕು. ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ. ಕೆಲವು ಜಾಗದಲ್ಲಿ ವಾಸ ಮಾಡಿದರೆ ಮನಸ್ಸು ಶುದ್ಧಿ ಆಗ್ತದೆ, ಕೆಲವು ಸ್ಥಳನೇ ಅಂಥದ್ದು. ಕೆಲವು ಜಾಗದಲ್ಲಿ ವಾಸ ಮಾಡಿದರೆ ಯಾವಾಗಲೂ ಮನಸ್ಸಿಗೆ ಅಶಾಂತಿ, ಅಸಮಾಧಾನ ಇದು ನಡೀತಾ ಇತ್ತು. ಎಷ್ಟೋ ಕಡೆ ಹೇಳ್ತಾರೆ, ತುಂಬ ಕಷ್ಟದಲ್ಲಿದ್ದೇವೆ ಅಂದರೆ ಮನೆ ಬದಲಾಯಿಸಿಬಿಡಿ ಅಂತ. ಮನೆ ಬದಲಾಯಿಸಿಬಿಡಿ, ಸರಿ ಹೋಗ್ತದೆ. ಯಾಕೆ? ಹೋದಾಗಿನಿಂದ ಕಷ್ಟ ಅಂತಂದರೆ ಆ ಸ್ಥಳದಲ್ಲಿ ಏನೋ ದೋಷ ಇರಬೇಕು. ಕೆಲವು ನೀರಿನಿಂದ ಮನುಷ್ಯನ ಗುಣ ಬದಲಾಗ್ತದೆ, ಕೆಲವು ನೆಲದಲ್ಲಿ ಕಾಲಿಟ್ಟರೆ ವಾಸ ಮಾಡಿದರೆ ಅದರಿಂದ ಗುಣಗಳು ಬದಲಾಗ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಕೆಲವು ವಸ್ತುಗಳನ್ನು ನೋಡಿದರೆ ಮನಸ್ಸು ಶುದ್ಧಿ. ಯಾಕೆ? ದಿವಸ ಮಹನೀಯರನ್ನ ನೋಡಬೇಕು, ದೊಡ್ಡವ್ರನ್ನ ನೋಡಬೇಕು. ಬೆಳಿಗ್ಗೆದ್ದು ಕೂಡಲೇ ಕಪಿಲಾಂ ದರ್ಪಣಂ ಭಾವಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತ ಅಂತಾರೆ. ಬೆಳಿಗ್ಗೆದ್ದು ಕೂಡಲೇ ಇಷ್ಟನ್ನು ನೋಡಿದರೆ ಕಪಿಲ ಗೋವು ಒಬ್ಬ ಆಚಾರ್ಯರು, ಅನ್ನದಾತ ಆಚಾರ್ಯರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂತ. ಅವರು ಬರೇ ಆಚಾರ್ಯರಲ್ಲ, ಜ್ಞಾನದಾನ ಮಾಡಿದ ಆಚಾರ್ಯರು ಹೌದು. ಆಚಾರ್ಯಂ ಅನ್ನದಾತಾರಂ. ಎಷ್ಟೋ ಮಂದಿ ಇದ್ದಾರೆ ಆಚಾರ್ಯರು, ಜ್ಞಾನದಾನ ಮಾಡ್ತಾರೆ ಅಷ್ಟೇ, ಅನ್ನ ಹಾಕುವ ಯೋಗ್ಯತೆ ಇರೋದಿಲ್ಲ. ಆದರೆ ಇವರು ಜ್ಞಾನದಾನ ಮಾಡುವ ಆಚಾರ್ಯರು ಹೌದು. ಆಚಾರ್ಯಂ ಅನ್ನದಾತಾರಂ ಅವರು. ಅಂಥವರನ್ನು ನೋಡಿದರೆ ಆಗ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಆಗ್ತದೆ. ಮನಸ್ಸು ಧರ್ಮ ಬುದ್ಧಿಯನ್ನು ಪಡೀತದಂತೆ, ಧರ್ಮದಲ್ಲಿ ಆಸಕ್ತಿ ಬರ್ತದಂತೆ. ಇದೆಲ್ಲ ಪರಮಾತ್ಮನ ಅದ್ಭುತವಾದ ಸೃಷ್ಟಿ. ಕೆಲವು ವಸ್ತುಗಳನ್ನು ನೋಡಿದರೆ ಮನಸ್ಸು ಶುದ್ಧವಾಗ್ತದೆ, ಕೆಲವು ಶಬ್ದಗಳನ್ನು ಕೇಳಿದರೆ ಮನಸ್ಸು ನಿರ್ಮಲವಾಗ್ತದೆ. ಭಗವಂತನ ಕಥಾಶ್ರವಣ ಮಾಡಿದರೆ ಮನಸ್ಸು ನಿರ್ಮಲ ಆಗ್ತದೆ. ಗೊತ್ತಿದೆ, ಹೌದು, ಗೊತ್ತಿದ್ದದ್ದನ್ನೇ ಕೇಳಬೇಕು, ಮತ್ತೆ ಮತ್ತೆ ಅದೇ ಕೇಳಬೇಕು, ಗೊತ್ತಿದ್ದ ಕಥೆಯನ್ನೇ ಕೇಳಬೇಕು. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ಅದು ಆ ಶಬ್ದಗಳು, ಆ ಶ್ಲೋಕಗಳು ನಮ್ಮ ಕಿವಿಗೆ ಬಿತ್ತು ಅಂತಂದರೆ ಮನಸ್ಸು ನಿರ್ಮಲ ಆಗ್ತಾ ಹೋಗುತ್ತೆ. ಇಂಥದ್ದೆಲ್ಲ ಬಹಳ ವಿಚಿತ್ರ ಇದೆ ಪರಮಾತ್ಮನ ಸೃಷ್ಟಿ. ಚಿತ್ರಕೂಟ ಪರ್ವತ ಅಂತ. ಕೆಲವು ಮರಗಳಲ್ಲಿ ಎಂಥ ಶಕ್ತಿ. ಈ ಧ್ಯಾನಕ್ಕೆ ಜಪಕ್ಕೆ ಕೂಡುವವರು ಬರೇ ಕಲ್ಲಿನ ಮೇಲೆ ಕೂಡಬಾರ್ದು ಅಂತ. ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ ಬರೇ ಕಲ್ಲಿನ ಮೇಲೆ ಕೂತ್ರೆ ಆ ಕಲ್ಲಿನಲ್ಲಿ ಏನು ಚಿತ್ರ ಶಕ್ತಿ ಇಟ್ಟಿದ್ದಾನೋ ವ್ಯಾಧಿ ಸಂಭವ, ರೋಗ ರುಜಿನಗಳು ಬರೋದೇ ಬರೇ ಕಲ್ಲಿನ ಮೇಲೆ ಕೂತಾಗ. ಬರೇ ಕಲ್ಲಿನ ಮೇಲೆ ಕೂಡಬಾರ್ದು, ಬರೇ ಮನೆ ಮೇಲೂ ಕೂಡಬಾರ್ದು ಅಂತಾರೆ. ದೌರ್ಭಾಗ್ಯಂ ದಾರುಕಾಸನೆ. ಅದು ಇಂಥಿಂಥ ಮನೆಯೇ ಆಗಬೇಕು, ಇಂಥಿಂಥ ಜಾಗದಲ್ಲೇ ಕೂಡಬೇಕು, ಕೃಷ್ಣಾರ್ಜುನದಲ್ಲೇ ಕೂಡಬೇಕು. ಅಧ್ಯಯನ ಮಾಡುವವರು ಅಧ್ಯಯನ ಮಾಡುವಾಗ, ಓದುವಾಗ ಕೃಷ್ಣಾರ್ಜುನದಲ್ಲಿ ಕೂತ್ರೆ ಅವರಿಗೇ ಅರಿವಿಲ್ಲದಂತೆ ಜ್ಞಾನಾಭಿವೃದ್ಧಿ ಆಗ್ತಾ ಹೋಗ್ತದೆ. ವ್ಯಾಘ್ರಾರ್ಜುನದಲ್ಲಿ ಕೂತ್ರೆ, ಹುಲಿ ಚರ್ಮದಲ್ಲಿ ಕೂತ್ರೆ ವೈರಾಗ್ಯ ಬರ್ತಾ ಇರ್ತದಂತೆ. ಅದಕ್ಕೆ ವಿರಕ್ತರಾಗುವವರು ಅವರೆಲ್ಲ ಹುಲಿ ಚರ್ಮದಲ್ಲಿ ಕೂಡಬೇಕು ಅಂತ.
ಇದು ಗೊತ್ತಾಗೋದಿಲ್ಲ, ನಮ್ಮ ಮೇಲೆ ಆ ರೀತಿ ಪರಿಣಾಮ ಆಗ್ತದೆ. ಇದನ್ನೇ ಆಚಾರ್ಯರು ಬಹುಚಿತ್ರ ಜಗತ್ ಬಹುಧಾಕರಣ ಅಂತಾರೆ. ಅಂಥದ್ರಲ್ಲಿ ಚಿತ್ರಕೂಟ ಪರ್ವತ ಒಂದು. ಯಾಕೆ ದೇಶ ತಿರುಗಬೇಕು, ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಬೇಕು ಅಂದರೆ ಭರದ್ವಾಜರ ಮಾತಿದೆ, ಚಿತ್ರಕೂಟವನ್ನು ನೋಡಿದರೆ ಆ ಚಿತ್ರಕೂಟದ ಶಿಖರದಿಂದ ಮನಸ್ಸು ಶುದ್ಧವಾಗ್ತದೆ, ಮನಸ್ಸಿನಲ್ಲಿ ಪುಣ್ಯ ಕಾರ್ಯ ಮಾಡಬೇಕು ಅನ್ನುವ ಭಾವನೆ ಬರ್ತದೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಒಂದು ಪದ ಹಾಕಿ ಹೇಳ್ತಾರೆ. ರಾಮ ಚಿತ್ರಕೂಟಕ್ಕೆ ಬಂದ ಅಂತ ಹೇಳುವಾಗ ರಾಯರು ಬರೀ ಚಿತ್ರಕೂಟಕ್ಕೆ ಬಂದ ಅಂತ ಹೇಳೋದಿಲ್ಲ, ಅಮಲಂ ಚಿತ್ರಕೂಟಂ ಪ್ರಪನ್ನ, ಅಮಲಂ ಚಿತ್ರಕೂಟಂ ಅಂತಾರೆ. ಆ ಚಿತ್ರಕೂಟಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಅಮಲಂ, ಅಮಲಂ ಅಂತಂದರೆ ನಿರ್ಮಲ ಅಂತ. ನಿರ್ಮಲ ಅಂದರೆ ಮನಸ್ಸನ್ನು ನಿರ್ಮಲ ಮಾಡುವಂಥದ್ದು ಚಿತ್ರಕೂಟ ಪರ್ವತ. ಅದರ ಶಿಖರಕ್ಕೆ ಆ ಶಕ್ತಿ ಇದೆ. ಇದು ರಾಯರ ವೈಶಿಷ್ಟ್ಯ ನೋಡ್ರಿ ಹೇಳುವಾಗ. ಸುಮ್ಮನೆ ಏನೋ ವಿಶೇಷಣ ಹಾಕಿದ್ರು ಶ್ಲೋಕ ಪೂರ್ತಿ ಆಗಲಿಕ್ಕೆ ಅಂತಲ್ಲ. ಅಮಲಂ ಚಿತ್ರಕೂಟಂ ಪ್ರಪನ್ನ ಅಂದರೆ ಭರದ್ವಾಜರು ಹೇಳಿದ ಮಾತು. ಅಂಥ ಚಿತ್ರಕೂಟಕ್ಕೆ ಹೋಗುವಂಥ ಭರದ್ವಾಜರು ಕೊಟ್ಟು ಕಳಿಸಿದರು. ಶ್ರೀರಾಮಚಂದ್ರ ಅಲ್ಲಿಂದ ಹೊರಟ. ರಾಯರು ಹೇಳುವಾಗ ಹೇಳ್ತಾರೆ, ತೀರ್ತ್ವಾ ಕೃಷ್ಣಾನ್ ಪ್ರಯಾತಃ. ಭರದ್ವಾಜರ ಆಶ್ರಮದಿಂದ ಹೊರಟವರು ತೀರ್ತ್ವಾ ಕೃಷ್ಣಾನ್ ಪ್ರಯಾತಃ ಅವತು ನಿಜಂ ಅಮಲಂ ಚಿತ್ರಕೂಟಂ ಪ್ರಪನ್ನ ಸ್ವಾಂಬಾಭಿರ್ಭ್ರಾತರಂ ಸ್ವಂ. ತೀರ್ತ್ವಾ ಕೃಷ್ಣಾನ್ ಪ್ರಯಾತಃ ಅಂದರು. ಕೃಷ್ಣಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದ ರಾಮ ಅಂತ ರಾಯರು ಹೇಳ್ತಾರೆ. ಎಲ್ಲಿದೆ ಕೃಷ್ಣಾ ನದಿ? ಭರದ್ವಾಜರ ಆಶ್ರಮದಿಂದ ಗಂಗಾ ನದಿ ದಾಟಿ ಬಂದ ಭರದ್ವಾಜರ ಆಶ್ರಮ, ಅಲ್ಲಿಂದ ಕೃಷ್ಣಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದ ರಾಮ ಅಂತ ರಾಯರು ಹೇಳ್ತಾರೆ. ಈ ರಾಮಚರಿತ್ರ ಮಂಜರಿಯ ಈ ಶ್ಲೋಕ ಬಹಳ ಗೊಂದಲಾಗಿಬಿಟ್ಟಿದೆ ಎಲ್ಲರಿಗೂ ಕೂಡ. ಏನು ತಪ್ಪಿ ಬಿತ್ತೋ ಏನೋ, ರಾಯರು ಯಾವ ಮೂಡ್ನಲ್ಲಿ ಬರೆದ್ರೋ. ಯಾಕೆ ಕೃಷ್ಣಾ ನದಿ ಇರೋದು ಈ ಕಡೆ, ಚಿತ್ರಕೂಟ ದಾಟಿ ಇನ್ನೂ ದಕ್ಷಿಣಕ್ಕೆ ಬಂದ ಮೇಲೆ ನಮಗೆ ಕೃಷ್ಣಾ ನದಿ ಸಿಗ್ತದೆ. ಅದು ನಮ್ಮ ಕಡೆ ಇರತಕ್ಕಂಥ ದಕ್ಷಿಣದಲ್ಲಿರುವ ನದಿ. ಆದರೆ ಉತ್ತರದಲ್ಲಿ ಚಿತ್ರಕೂಟಕ್ಕೆ ಬರುವಾಗಲೇ ಕೃಷ್ಣಾ ನದಿ ದಾಟಿ ರಾಮ ಬಂದ ಅಂತ ರಾಯರು ಪ್ರಯೋಗ ಮಾಡಿದ್ದಾರೆ. ತೀರ್ತ್ವಾ ಕೃಷ್ಣಾನ್ ಪ್ರಯಾತಃ. ಯಾಕೆ ಹೀಗೆ ಪ್ರಯೋಗ ಮಾಡಿದರು ಅಂತಂದರೆ, ಒಂದು ಸಲ ಅದು ಬಹಳ ತಲೆಯಲ್ಲಿತ್ತು. ಏನಿದು ಕೃಷ್ಣಾ ನದಿಯನ್ನು ದಾಟಿ ಬಂದ ರಾಮ ಅಂದ್ರೆ ಏನರ್ಥ? ತಾತ್ಪರ್ಯನಿರ್ಣಯ ಓದುವಾಗ ಆವಾಗ ಇದಕ್ಕೆ ಉತ್ತರ ಸಿಗ್ತದೆ. ತಾತ್ಪರ್ಯನಿರ್ಣಯದಲ್ಲಿ ಕೃಷ್ಣನ ಕಥೆ ಹೇಳುವಾಗ ಮಧ್ವಾಚಾರ್ಯರು ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಪೂರ್ವಂ ಹಿ ನಂದಃ ಸಕರಂ ಹಿ ಧಾತುಂ ಬೃಹದ್ವನಾನ್ ನಿಸೃತ ಪ್ರಾಪ ಕೃಷ್ಣಾಂ. ಅದು ಆಚಾರ್ಯರು ಪ್ರಯೋಗ ಮಾಡಿದ್ದಿ. ನಂದಗೋಪ ಬೃಹದ್ವನದಲ್ಲಿದ್ದ. ಬೃಹದ್ವನ ಅಂತಂದರೆ ನಂದಗೋಕುಲ, ಬೃಹದ್ವನ ಅಂದರೆ ನಂದಗೋಕುಲ. ಅಲ್ಲಿಂದ ಮಥುರಾಕ್ಕೆ ಬರಬೇಕಾಗಿತ್ತಂತೆ ನಂದಗೋಪನಿಗೆ. ಯಾಕೆ? ಕರಂಹಿ ದಾತುಂ. ಕರ ಅಂದರೆ ಟ್ಯಾಕ್ಸ್. ಮಥುರಾ ಪಟ್ಟಣದಲ್ಲಿ ರಾಜನಿಗೆ ಟ್ಯಾಕ್ಸ್ ಕೊಡಲಿಕ್ಕೆ ನಂದಗೋಕುಲದಿಂದ ಮಥುರಾಕ್ಕೆ ಬರಬೇಕಾಗಿತ್ತು. ಆವಾಗ ಹೆಂಡತಿ, ಗರ್ಭಿಣಿಯಾದ ಹೆಂಡತಿ ಯಶೋಧಾದೇವಿಯನ್ನು ಕರ್ಕೊಂಡು ಬಂದ. ಅಲ್ಲಿ ಬರುವಾಗ ಇನ್ನೂ ಮಥುರಾ ಪಟ್ಟಣಕ್ಕೆ ಬಂದಿಲ್ಲ. ನಂದಗೋಕುಲದಿಂದ ಹೊರಟ ಕೃಷ್ಣಾ ತೀರಕ್ಕೆ ಬಂದಿದ್ದಾನೆ. ಮಥುರೆಗೆ ಹೋಗುವವನು ನಂದಗೋಕುಲದಿಂದ ಮಥುರೆಗೆ ಹೊರಟವನು ಕೃಷ್ಣಾ ತೀರಕ್ಕೆ ಬಂದ. ಅಲ್ಲಿ ಯಶೋಧಾದೇವಿಗೆ ಪ್ರಸವ ವೇದನೆ ಶುರುವಾಯಿತು. ಅಲ್ಲೇ ಒಂದು ಶಾಮಿಯಾನ ತರಿಸಿ ವಸ್ತ್ರಗೃಹ ನಿರ್ಮಾಣ ಮಾಡಿ ಅಲ್ಲೇ ಪ್ರಸವ ಆಯಿತು. ಯಶೋದೆ ದುರ್ಗಾದೇವಿಯನ್ನು ಹಡೆದದ್ದು ಅಲ್ಲಿ. ವಸುದೇವನು ಕೂಡ ಕೃಷ್ಣನನ್ನು ಕರ್ಕೊಂಡು ಬಂದು ಆ ಮಗುವನ್ನು ಇಟ್ಟದ್ದು ಅಲ್ಲಿ ಅಂತ ಆಚಾರ್ಯ ಬರೀತಾರೆ. ನಂದಗೋಕುಲದಿಂದ ಮಥುರಾ ಪಟ್ಟಣಕ್ಕೆ ಹೊರಟಂಥ ನಂದಗೋಪ ಯಶೋದೆಯನ್ನು ಕರ್ಕೊಂಡು ಹೊರಟವನು ಕೃಷ್ಣಾ ತೀರಕ್ಕೆ ಬಂದ. ಅಲ್ಲಿ ಪ್ರಸವ ವೇದನೆ ಶುರುವಾಯಿತು. ನಂದಗೋಕುಲದಿಂದ ಮಥುರೆಗೆ ಹೋಗುವಾಗ ದಾರಿಯಲ್ಲಿ ಕೃಷ್ಣಾ ನದಿ ಬರ್ತದೆ. ನಂದಗೋಕುಲದಿಂದ ಮಥುರೆಗೆ ಹೋಗುವಾಗ ದಾರಿಯಲ್ಲಿ ಬರೋದು ಯಮುನಾ ನದಿ. ಯಮುನಾ ತೀರಕ್ಕೆ ಬಂದಾಗ ಅಲ್ಲಿ ಯಶೋಧಾದೇವಿಗೆ ಪ್ರಸವ ಆಯಿತು. ಕೃಷ್ಣನನ್ನು ದೇವಕಿ ದೇವಿ ಕಳಿಸಿದ್ದು ಅಲ್ಲಿಗೇನೆ. ವಸುದೇವ ಕೃಷ್ಣನನ್ನು ಕರ್ಕೊಂಡು ಬಂದದ್ದು ಆ ಯಮುನಾ ತೀರದ ವಸ್ತ್ರಗೃಹಕ್ಕೆ. ಆದರೆ ಆಚಾರ್ಯ ಶಬ್ದ ಪ್ರಯೋಗ ಮಾಡ್ತಾರೆ. ಪೂರ್ವಂ ಹಿ ನಂದಃ ಸ ಕರಂ ಹಿ ದಾತುಂ. ಟ್ಯಾಕ್ಸ್ ಕೊಡಲಿಕ್ಕೆ ಬೃಹದ್ವನಾತ್ ನಿಸೃತಃ. ನಂದಗೋಕುಲದಿಂದ ಹೊರಟವನು ಪ್ರಾಪ ಕೃಷ್ಣಾಂ. ಕೃಷ್ಣಾ ತೀರಕ್ಕೆ ಬಂದ ಅಂತ. ಅಲ್ಲಿ ಕೃಷ್ಣ ಅನ್ನೋ ಶಬ್ದವನ್ನು ಆಚಾರ್ಯರು ಯಮುನಾ ನದಿ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಕೃಷ್ಣ ಅಂದರೆ ಯಮುನಾ ನದಿ. ಆಚಾರ್ಯರು ಹೀಗೆ ಯಮುನಾ ನದಿಗೆ ಕೃಷ್ಣ ಅಂತ ಬಳಸಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ತೀರ್ತ್ವಾ ಕೃಷ್ಣಾಂ ಪ್ರಯಾತಃ ಚಿತ್ರಕೂಟಂ. ರಾಯರು ಅದೇ ಹೇಳಿದರು. ಕೃಷ್ಣಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದ. ಏನು ಹೇಳಬೇಕು ಕೃಷ್ಣ ಅನ್ನೋದಕ್ಕೆ ಅರ್ಥ? ಆಚಾರ್ಯ ಏನು ಹೇಳಿದ್ದಾರೆ ಅದನ್ನು
ಆಚಾರ್ಯರು ಯಮುನಾ ನದಿಗೆ ಕೃಷ್ಣ ಅಂತ ಬಳಸಿದ್ದಾರೆ. ಎಷ್ಟು ಆಚಾರ್ಯರ ಗ್ರಂಥ ರಾಯರಿಗೆ ಎಷ್ಟು ಕರಗತಾಗಿದೆ ಅಂತ ಅನ್ನೋದು ಯೋಚನೆ ಮಾಡಿ. ಆ ತಾತ್ಪರ್ಯ ನಿರ್ಣಯ ಅಷ್ಟು ಅವರ ತಲೆಯಲ್ಲಿದ್ದರಿಂದ ಸಹಜವಾಗಿ ಅದೇ ಶಬ್ದ ಬಂದುಬಿಟ್ಟಿದೆ ರಾಯರು ಬರೆಯುವಾಗ. ಯಮುನಾ ಅಂತ ಹೇಳಲಿಕ್ಕೆ ಬರ್ತಿದ್ದಿಲ್ಲೇನು ರಾಘವೇಂದ್ರ ಸ್ವಾಮಿಗಳಿಗೆ? ಕೃಷ್ಣ ತೀರ್ತ್ವಾ, ಯಮುನಾ ನದಿ ದಾಟಿ ಅಂತ ಅರ್ಥ. ಕೆಲವರು ಪಾಪ ಗೊಂದಲ ಮಾಡಿಕೊಂಡು ಗೋದಾವರಿ ನದಿ ದಾಟಿ ಅಂತ ಬರ್ತಿದ್ದಾರೆ. ಕೃಷ್ಣ ಅಂದರೆ ಏನಲ್ಲ, ಕೃಷ್ಣ ಅಂದರೆ ಯಮುನಾ ನದಿ. ನಾವು ಈ ಕಡೆ ನೋಡ್ತೀವಲ್ಲ ದಕ್ಷಿಣಕ್ಕೆ ಹರಿಯೋದು, ಅದು ನಿಜವಾಗಿಯೂ ಕೃಷ್ಣ ನದಿ ಅಲ್ಲ, ಅದು ಕೃಷ್ಣವೇಣಿ ನದಿ. ಕೃಷ್ಣವೇಣಿ ಅಂತ ಇದರ ಹೆಸರು. ಅದನ್ನು ನಾವು ಸಣ್ಣದು ಮಾಡಿ ಕೃಷ್ಣಾ ನದಿ ಅಂತ ಮಾಡಿಟ್ಟಿದ್ದೇವೆ. ನಿಜವಾಗಿಯೂ ಕೃಷ್ಣಾ ನದಿ ಅನ್ನೋ ಹೆಸರು ಯಮುನಾ ನದಿಗಿರೋದು. ಇದು ಕೃಷ್ಣವೇಣಿ, ಅದು ಕೃಷ್ಣ. ಆಚಾರ್ಯರು ಹಾಗೆ ಪ್ರಯೋಗ ಮಾಡಿದ್ದಾರೆ. ನಿಸೃತಃ ಪ್ರಾಪ ಕೃಷ್ಣ ಅಂತ ಪ್ರಯೋಗ ಮಾಡಿದ್ದಾರೆ. ಯಮುನಾ ನದಿಗೆ ಕೃಷ್ಣ ಅನ್ನೋ ಹೆಸರು ಯಾಕೆ ಬಂದಿದೆ ಅಂತಂದರೆ, ಯಮುನಾ ನದಿ ನೀರು ಕಪ್ಪು, ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ. ಯಮುನಾ ನದಿಯ ನೀರು ಕಪ್ಪು, ಗಂಗಾ ನದಿ ನೀರು ಬಿಳಿ. ಅದರಿಂದ ಯಮುನಾ ನದಿಗೆ ಕೃಷ್ಣ ಅನ್ನೋ ಹೆಸರು ಪ್ರಚಲಿತವಾಗಿತ್ತು ಆಚಾರ್ಯ ಕಾಲದಲ್ಲಿ. ಮಧ್ವಾಚಾರ್ಯರೇ ತಾತ್ಪರ್ಯ ನಿರ್ಣಯದಲ್ಲಿ ಆ ಶಬ್ದ ಪ್ರಯೋಗ ಮಾಡಿದ್ದಾರೆ ಯಮುನಾ ನದಿಗೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಸಹಜವಾಗಿ ತೀರ್ತ್ವ ಕೃಷ್ಣ ಪ್ರಯಾತಃ ಅಂತ. ಓಕೆ, ರಾಮಚರಿತ್ರ ಮಂದಿರ ನೋಡುವಾಗ ಇದೊಂದು ಗೊಂದಲ ಆಗ್ತದೆ. ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ನೆನಪಿಟ್ಟುಕೊಂಡು ಅರ್ಥ ಮಾಡಿಸ್ತಾರೆ. ಹೀಗೆ ಈ ಕೃಷ್ಣ ಅಂದರೆ ಯಮುನಾ ನದಿಯನ್ನು ದಾಟಿ ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಬಂದಿದ್ದಾನೆ. ಚಿತ್ರಕೂಟದಲ್ಲಿ ಒಂದಿಷ್ಟು ದಿವಸ ಇರಬೇಕು ಅಂತಿತ್ತು. 6 ದಿವಸ ಆಗಿತ್ತು. ರಾಮ ಅಯೋಧ್ಯೆಯಿಂದ ಹೊರಟು ಗುಹನಾಶ್ರಮ, ಭರದ್ವಾಜರ ಆಶ್ರಮ ಅದೆಲ್ಲ ದಾಟಿ ಚಿತ್ರಕೂಟಕ್ಕೆ ಬರೋ ಹೊತ್ತಿಗೆ 6 ದಿವಸ ಆಗಿತ್ತು. ಅಲ್ಲೇನಾಗಿದೆ ಅಂತಂದರೆ, ದಶರಥ ಮಹಾರಾಜ ರಾಮನ ರಥ ನೋಡ್ತಾನೇ ಇದ್ದ. ಕಣ್ಣಿಗೆ ಕಾಣುವಷ್ಟು ತನಕ ನೋಡ್ತಾ ಇದ್ದ. ಅದು ಕಣ್ಣಿಗೆ ಕಾಣದಂತೆ ಅಷ್ಟು ದೂರ ಹೋದಾಗ ಅವನ ಕಣ್ಣೇ ಹೋಯ್ತಂತೆ ದಶರಥ. ಯಾರು ಕರೆದರೂ ಬರಲಿಲ್ಲ. ರಥ ನೋಡ್ತಾ ದಂಗು ಬಡಿದು ನಿಂತಿದ್ದಂತೆ. ಬಹುದೂರ ಹೋಗಿ ಇನ್ನು ರಥ ಕಾಣಿಸೋದಿಲ್ಲ ಅಂತ ಆದಾಗ ಅವನ ಕಣ್ಣು ಕಾಣದಂತೆ ಆಯ್ತಂತೆ. ಕಣ್ಣು ಕುರುಡಾಗಿ ಬಿಡ್ತಂತೆ. ಕಣ್ಣು ಕುರುಡಾದ ಕೂಡಲೇ ಸ್ವಲ್ಪ ಎಡವಿದ, ಬಿದ್ದ ದಶರಥ. ವಾಪಸ್ ತಿರುಗಿದವನು ಬಿದ್ದ, ಕಣ್ಣೇ ಕುರುಡಾಗಿ ಹೋಯ್ತಂತೆ. ಅಷ್ಟು ರಾಮನ ಮೇಲೆ ಅವನಿಗೆ ಅಭಿಮಾನ ಇತ್ತು, ಅಷ್ಟು ಪುತ್ರ ಅಂತನ್ನುವಂಥ ವಾತ್ಸಲ್ಯ. ಅದರಿಂದ ಕಣ್ಣು ಕಳ್ಕೊಂಡ, ಬಿದ್ದು ಕೂಡಲೇ ಅಲ್ಲೇ ಇದ್ದು ಕೈಕೇಯಿ ಎಬ್ಬಿಸಲಿಕ್ಕೆ ಬಂದನು. ಕೈಕೇಯಿ ಎಬ್ಬಿಸಲಿಕ್ಕೆ ಬಂದದ್ದು ಮಾತ್ರ ದಶರಥನಿಗೆ ಗೊತ್ತಾಯಿತು. ಪಕ್ಕದಲ್ಲಿದ್ದಾಳೆ, ಅವಳೇ ಬಂದಿದ್ದಾಳೆ ಅಂತ ಗೊತ್ತಾಗಿ ಬಿದ್ದವನು ಗುಡುಗಿದನಂತೆ. ಮಾಸ್ಪೃಶಾಂಗಾನಿ ಕೈಕೇಯಿ ಅಂತಾನೆ, ನನ್ನ ಮೈ ಮುಟ್ಟಬೇಡ ಅಂತಂದ್ಬಿಟ್ಟು. ಮುಗಿತು, ನಂದು ನಿಂದು ಸಂಬಂಧ ಕಳೆದು ಹೋಯಿತು. ಯಾವಾಗ ರಾಮ ಕಣ್ಣಿಗೆ ಕಾಣಿಸದೇ ಇರುವಷ್ಟು ದೂರ ಹೋದ, ನಿನಗೂ ನನಗೂ ಸಂಬಂಧನೇ ಹೋಯಿತು, ನನ್ನ ಮೈ ಮುಟ್ಟುವ ಅಧಿಕಾರ ನಿನಗಿಲ್ಲ, ಮುಟ್ಟಬೇಡ ಅಂತಂದು. ಅಷ್ಟು ಜೋರಾಗಿ ಗುಡುಗಿದ್ದಕ್ಕೆ ಅವಳು ಹೆದರಿ ಹಿಂಸರಿದ್ಬಿಟ್ಲಂತೆ. ಕೈಕೇಯಿ ಮುಟ್ಲಿಕ್ಕೆ ಬರಲಿಲ್ಲ. ಬೇರೆ ಮಂತ್ರಿಗಳಿಗೆ ಹೇಳಿದ, ನನ್ನನ್ನು ಇನ್ನು ಮೇಲೆ ಸೀದಾ ಇವಾಗ ಕೌಸಲ್ಯ ಮನೆಗೆ ಕರ್ಕೊಂಡು ಹೋಗಿರಿ ಅಂತ. ಅಲ್ಲಿಯವರೆಗೆ ದಶರಥ ಮಹಾರಾಜ ಕೌಸಲ್ಯ ಮನೆಗೆ ಹೋಗ್ತಾ ಇದ್ದದ್ದು ಅಪರೂಪ. ಕೈಕೇಯಿ ಕೊನೆ ಹೆಂಡತಿ, ಸಣ್ಣ ವಯಸ್ಸಿನವಳು, ಅವಳಿಗೆ ಪ್ರೀತಿ ಆಗಬೇಕು ಅಂತ ಅನೇಕ ಬಾರಿ ಕೌಸಲ್ಯನ್ನು ಸ್ವಲ್ಪ ತಿರಸ್ಕಾರನೂ ಮಾಡ್ತಿದ್ದಂತೆ ದಶರಥ ಮಹಾರಾಜ. ಅದನ್ನು ತಾನೇ ಅನ್ಕೋತಾನೆ, ನಾನು ಕೌಸಲ್ಯನ್ನು ಸ್ವಲ್ಪ ಆಗಾಗ್ಗೆ ಅವಳು ಮಾತಾಡಿಸ್ಲಿಕ್ಕೆ ಬಂದರೆ ಮಾತಾಡಿಸದೇ ಇರೋದು, ಕೈಕೇಯಿಗೆ ಪ್ರೀತಿ ಆಗಲಿ ಅಂತ ಈ ಕಡೆ ಬರೋದು, ಕೈಕೇಯನ್ನೇ ಹೆಚ್ಚು ಮಾತಾಡಿಸೋದು, ಇವೆಲ್ಲ ಮಾಡಿದ್ದೆ. ಅದರ ಫಲ ಇವತ್ತು ಅನುಭವಿಸ್ತಾ ಇದ್ದೇನೆ, ರಾಮನನ್ನು ಕಳ್ಕೋಬೇಕಾಯಿತು. ಹೀಗೆ ದಶರಥ ಮಹಾರಾಜ ಆಗ ಮಾತ್ರ ತಪ್ಪು ತಿದ್ದುಕೊಂಡು ಹೇಳ್ತಾನೆ, ನನ್ನನ್ನು ಕೈಕೇಯಿ ಮನೆಗೂ ಕೌಸಲ್ಯ ಮನೆಗೆ ಕರ್ಕೊಂಡು ಹೋಗ್ರಿ. ಕೌಸಲ್ಯ ಮನೆಗೆ ಕರ್ಕೊಂಡು ಬಂದರು. 6 ದಿವಸ ಆಯಿತು. ಕೌಸಲ್ಯ ಮನೆಯಲ್ಲೇ ಇದ್ದಾನೆ ರಾಮ. ದಶರಥ ಕಣ್ಣಂತೂ ಕಾಣ್ತಾನೇ ಇದ್ದಿಲ್ಲ. 6ನೇ ದಿವಸಕ್ಕೆ ಏನು ಸೂಚನೆ ಆಯಿತು ಏನೋ ದಶರಥನಿಗೆ, ಕೌಸಲ್ಯನ್ನು ಕರೆದು ಎಲ್ಲಿ ನನ್ನ ಕೈ ಹಿಡಿ ಅಂತ. ಕಣ್ಣಂತೂ ಕಾಣ್ತಾ ಇದ್ದಿಲ್ಲ. ಕೈ ಹಿಡಿದು, ತಾನು ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂಡಿಸ್ಕೊಂಡು ಕೌಸಲ್ಯನ್ನು ಮುಟ್ಟಿ ರಾಮನನ್ನೇ ಮುಟ್ತಾ ಇದ್ದೇನೆ ಎನ್ನುವಷ್ಟು ಆನಂದ ಅವನಿಗೆ, ಅಷ್ಟು ಸಮಾಧಾನ ಮಾಡಿಕೊಂಡು ಆಗ ಒಂದು ಕಥೆ ಹೇಳಲಿಕ್ಕೆ ಶುರು ಮಾಡಿದ್ದನು. ಕೌಸಲ್ಯ, ನಾನು ಇದುವರೆಗೆ ಯಾರಿಗೂ ಹೇಳಿದ್ದಿಲ್ಲ, ಮುಚ್ಚಿಟ್ಕೊಂಡಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಬಹಳ ಹಿಂದೆ ನಡೆದಂಥ ಒಂದು ಘಟನೆ. ನಾನು ಸಣ್ಣ ವಯಸ್ಸಿನಲ್ಲಿ ಶಬ್ದವೇದ ಪಟುನಾ ಮೃಗಯಾಯಾಂ ತಿಷ್ಠತೋಷ ಶಿವನ ದ್ವಿಪ ಬುದ್ಧ. ನಾನು ಎಂಥ ಬಿಲ್ಲುಗಾರ ಅಂತಂದರೆ ಶಬ್ದವೇದ ಪಟು. ಅದರಿಂದಲೇ ದಶರಥನಿಗೆ ದಶರಥ ಅಂತ ಹೆಸರು ಬಂದಿರೋದು. 10 ದಿಕ್ಕಿಗೆ ಒಂದು ರಥ ಹೋಗ್ತಿತ್ತಂತೆ ಯುದ್ಧ ಮಾಡಲಿಕ್ಕೆ. ಶಬ್ದವೇದ ಪಟುವಾಗಿದ್ದೆ ಅಂತಾನೆ. ಶಬ್ದವೇದ ಅಂದರೆ ಎಲ್ಲಿಂದಲಾದರೂ ಶಬ್ದ ಕೇಳಿದರೂ ಸಾಕು, ಅದು ಎಲ್ಲಿಂದ ಬಂದಿದೆ ಸರಿಯಾಗಿ ಗುರಿ ಇಟ್ಟು ಬಾಣ ಬಿಡ್ತಿದ್ದಂತೆ ದಶರಥ. ಏಕಲವ್ಯನು ಹಾಗೆ ಇದ್ದ.
ಅದೆಲ್ಲ ಪ್ರಸಿದ್ಧಿ ಇದೆ. ಶಬ್ದವೇದಿಗಳು ಅಂತ ಇರ್ತಾರೆ. ಶಬ್ದ ಕಂಡು ಹಿಡ್ಕೊಳ್ಳೋದೇ ದೊಡ್ಡ ಕಲೆ. ನಮಗೂ ಶಬ್ದ ಕೇಳಿಸ್ತಿರ್ತದೆ, ಎಲ್ಲಿಂದಲೋ ಶಬ್ದ ಬರ್ತಿರ್ತದೆ, ಇನ್ನೊಂದು ಕಡೆ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ. ಮೊಬೈಲ್ ಶಬ್ದ ಮಾಡ್ತಿದ್ರೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗೋದಿಲ್ಲ, ಮನೆ ತುಂಬ ಹುಡುಕೋದು ಎಲ್ಲಿದೆ ಅಂತ. ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾಗೋದಿಲ್ಲ. ಆದರೆ ದಶರಥ ಮಹಾರಾಜನಿಗೆ ಆ ಕಲೆ, ಎಲ್ಲಿಂದ ಶಬ್ದ ಬಂದಿದೆ ಸರಿಯಾಗಿ ಆ ಸ್ಪಾಟಿಗೆ ಬಾಣ ಬಿಡ್ತಿದ್ದಂತೆ. ಒಂದು ದಿವಸ ದಶರಥ ಮಹಾರಾಜ ಸಣ್ಣ ವಯಸ್ಸಿನಲ್ಲಿ ಶಬ್ದವೇದಿ ಅಂತಂದು ಹೆಮ್ಮೆಯಿಂದ ಬಿಲ್ಲು ಬಾಣ ಹಿಡ್ಕೊಂಡು ಉಷಃಕಾಲದಲ್ಲಿ ಹೋಗಿದ್ದಾನೆ ಬೇಟೆಯಾಡಲಿಕ್ಕೆ. ಉಷಃಕಾಲ ಅಂದರೆ ಇನ್ನೂ ಕತ್ತಲೆನೇ ಇರ್ತದೆ, ಪೂರ್ತಿ ಬೆಳೆ ಕರೆದಿರೋದಿಲ್ಲ. ಅಂಥ ಉಷಃಕಾಲದಲ್ಲಿ ಬೇಟೆಗೆ ಹೋದಾಗ ಆನೆ ಗರ್ಜನೆ ಕೇಳಿಸ್ತಂತೆ. ಆನೆ ಬೃಂಹಿತ ಅಂತಾರೆ ಆನೆಗೆ. ಆನೆ ಸೊಂಡಿಲಿಂದ ಮಾಡಿದ ಶಬ್ದ ಕೇಳಿಸ್ತಂತೆ. ಇದು ಶಬ್ದ ಕೇಳಿಸ್ತಾ ಇದೆ, ಆನೆ ಇದೆ ಅಂತ ಹೇಳಿ ಬಾಣ ಬಿಟ್ಟಂತೆ. ಬಾಣ ಬಿಟ್ಟು ಕೂಡಲೇ ಆ ಬಾಣ ಹೋಗಿ ಗುರಿ ಮುಟ್ಟಿತು. ಇನ್ನೊಂದು ಆರ್ತನಾದ ಇವನ ಹೃದಯ ಮುಟ್ಟಿತಂತೆ. ಇವನು ಬಿಟ್ಟ ಬಾಣ ಅಲ್ಲೊಬ್ಬ ಮುನಿಕುಮಾರನಿಗೆ ತಗುಲಿತು ಅವನ ಹೃದಯಕ್ಕೆ. ಅಯ್ಯೋ ಅಂತ ಅವನು ಸಾಯುವಾಗ ಮಾಡಿದ ಶಬ್ದ ಇವನ ಹೃದಯಕ್ಕೆ ಬಂದು ತಗುಲಿತು. ಅದು ಒಂದು ಬಾಣ ಬಂದ ಹಾಗೆ ಬಂತಂತ. ಆಮೇಲೆ ದಶರಥ ಏನೋ ಅಚಾತುರ್ಯ ನಡೀತು ಅಂತ ಆ ಕತ್ತಲೆಯಲ್ಲೇ ಹೋಗಿ ನೋಡ್ತಾನೆ. ಇವನು ಬಾಣ ಬಿಟ್ಟದ್ದು ಆನೆಗಲ್ಲ, ಒಬ್ಬ ಮುನಿಕುಮಾರನಿಗೆ. ಗುರಿ ತಪ್ಪಿತು ಅಂತ ತಿಳ್ಕೋಬಾರ್ದು, ಗುರಿ ತಪ್ಪಿಲ್ಲ ದಶರಥನಿಗೆ. ಶಬ್ದ ಬಂದದ್ದು ಅವನು ಶ್ರವಣಕುಮಾರ ಅಂತ ಒಬ್ಬ ಮುನಿಕುಮಾರ. ಅವನು ಒಂದು ಹೂಜಿ ಅಂತಾರಲ್ಲ, ಸಣ್ಣ ಬಾಯಿ ಇರ್ತದೆ, ಗಡಿಗೆ ಉದ್ದ ಇರ್ತದೆ, ಸಣ್ಣ ಬಾಯಿ. ಅಂಥ ಹೂಜಿಯನ್ನು ತಂದು ನೀರಿನಲ್ಲಿ ಮುಳುಗಿಸ್ತಾ ಇದ್ದಾರೆ. ನೀರಿನಲ್ಲಿ ಮುಳುಗಿಸುವಾಗ ಅದೇನು ಗುಳುಗುಳು ಶಬ್ದ ಆಗಿದೆ, ಅದು ಆನೆ ಶಬ್ದದ ಹಾಗೆ ಕೇಳಿಸ್ತಂತೆ ದಶರಥ ಮಹಾರಾಜ. ಅದರಿಂದ ಆನೆ ಶಬ್ದ ಮಾಡ್ತಾ ಇದೆ ಅಂತ ಬಾಣ ಬಿಟ್ಟ. ಅದು ಬಿದ್ದದ್ದು ಆ ಶ್ರವಣಕುಮಾರನಿಗೆ ಆ ಏಟು ಮಾಡಿದ್ರು. ಗುರಿ ತಪ್ಪಿಲ್ಲ, ಆದರೆ ಶಬ್ದ ಒಂದೇ ರೀತಿ ಇದ್ದದ್ರಿಂದ ಇವನು ಆ ಪಾತ್ರೆಯನ್ನು ಮುಳುಗಿಸಿದಾಗ ನೀರು ತುಂಬುವಾಗ ಆದ ಶಬ್ದ, ಆನೆಯ ಬೃಂಹಿತ ಆನೆಯ ಶಬ್ದ ಒಂದೇ ರೀತಿ ಇರ್ತದೆ. ಆ ಶಬ್ದದ ಒಂದು ಕ್ರಮೆಯಿಂದ ಇವನು ಗುರಿ ಇಟ್ಟು ಬಾಣ ಬಿಟ್ಟ. ಅದು ಋಷಿಕುಮಾರನಿಗೆ ಬಿತ್ತು. ಅವನು ಯಾರು ಅಂತ ಆಮೇಲೆ ಹೋಗಿ ನೋಡ್ತಾನೆ. ಏನೋ ಆಯಿತು ಅಂತ ಮನೆಗೆ ಓಡಲಿಲ್ಲ. ಇದೆಲ್ಲ ದಶರಥ ಮಹಾರಾಜನ ವ್ಯಕ್ತಿತ್ವ. ಏನೋ ಶಬ್ದ ಬಂತು, ಏನು ಅನಾಹುತ ಆಯಿತು ಏನೋ ಅಂತ ಮನೆಗೆ ಬರಲಿಲ್ಲ, ಹೆದರಿ ಏನಾಯಿತು ಯಾರು ಸತ್ತರು ನೋಡೋಣ ಅಂತ ಸೀದಾ ಅಲ್ಲಿ ಬಂದರೆ ಆ ಋಷಿಕುಮಾರನಿಗೆ ಬಾಣ ಬಿದ್ದಿದೆ. ಅವನು ಇನ್ನೂ ಪ್ರಾಣ ಇತ್ತು. ಅಯ್ಯೋ ಅಂತ ಇವನು ವ್ಯಥೆಪಟ್ಟ, ಬಹಳ ದುಃಖಪಟ್ಟ. ಏನೋ ನಡೀತು ಎಲ್ಲ ಹೇಳಿದ. ನಾನು ಪಾರಮಾರ್ಥಿಕವಾಗಿ ನಿನಗೆ ಬಿಡಬೇಕು ಅಂತ ಬಿಟ್ಟದ್ದಲ್ಲ, ಆನೆ ಶಬ್ದ ಕೇಳಿಸ್ತು ಅಂತ ಬಿಟ್ಟೆ, ಅದು ಹೀಗಾಯಿತು ಅಂತಂದಾಗ ಅವನು ಕೂಡ ಹೇಳ್ತಾನಂತೆ, ಮಹಾರಾಜರೇ ನೀವು ಬ್ರಹ್ಮಹತ್ಯ ಬಂತು ಅಂತ ನೀವು ವ್ಯಥೆ ಪಡಬೇಡ್ರಿ, ನಾನು ಬ್ರಾಹ್ಮಣ ಅಲ್ಲ ಅಂತಂದ. ನಾನು ಒಬ್ಬ ವೈಶ್ಯರ ಜಾತಿಯಲ್ಲಿ ಹುಟ್ಟಿದಂಥವನು, ಅದರಿಂದ ನೀವೇನು ವ್ಯಥೆ ಪಡುವ ಕಾರಣ ಇಲ್ಲ. ವೈಶ್ಯನ ಮಗ ಆದರೆ ಶೂದ್ರ ಸ್ತ್ರೀ ಹುಟ್ಟಿದವು. ಆದರೆ ಅವರಿಬ್ಬರೂ ಸಾತ್ವಿಕ ಜೀವ, ವೈಶ್ಯ ಮತ್ತು ಶೂದ್ರ ಸ್ತ್ರೀ ಇಬ್ಬರಿಗೆ ಹುಟ್ಟಿದವನು ನಾನು. ಅವರನ್ನು ಗಂಗಾ ನದಿಗೆ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ದಾರಿಯಲ್ಲಿ ಅವರಿಗೆ ಬಾಯಾರಿಕೆ ಆಯಿತು ಅಂತ ನೀರು ತರಲಿಕ್ಕೆ ಬಂದವನು ನಾನು ಅಂತೆಲ್ಲ ತನ್ನ ಕಥೆ ಹೇಳಿಕೊಂಡು, ಆಯಿತು ನನ್ನದಂತೂ ಪ್ರಾಣ ಹೋಗ್ತದೆ, ಈ ಗಡಿಗೆಯ ನೀರನ್ನು ತೊಗೊಂಡು ಹೋಗಿ ನಮ್ಮ ತಂದೆ ತಾಯಿಗಳಿಗೆ ಕೊಡ್ರಿ. ಅವರಿಬ್ಬರು ಕಣ್ಣು ಕುರುಡರಾಗಿದ್ದಾರೆ, ಕಣ್ಣು ಕುರುಡಾಗಿದೆ. ಅಲ್ಲಿ ತಕ್ಕಡಿಯಲ್ಲಿ ಕೂಡಿಸ್ಕೊಂಡು ಗಂಗಾ ನದಿ ಕರ್ಕೊಂಡು ಹೋಗ್ತಾ ಇದ್ದೆ, ಒಂದು ಕಡೆ ನಿಲ್ಲಿಸಿ ನೀರು ಹುಡ್ಕೊಂಡು ಬಂದಿದ್ದೀನಿ, ನೀವು ಕೊಡ್ರಿ ಅಂತ ಅಂದ. ಅವನ ಕಥೆ ಏನು ಅಂತಂದರೆ, ಆ ಶ್ರವಣಕುಮಾರಂದು ತಂದೆ ತಾಯಿಗಳು ಮುದುಕರಾಗಿದ್ದರು, ಕಣ್ಣು ಹೋಗಿಬಿಟ್ಟಿತ್ತು. ಆಮೇಲೆ ಅವರಿಗೆ ಗಂಗಾ ಸ್ನಾನ ಮಾಡಿಬಿಡಬೇಕು ಅಂತ ಮಗನ ಹತ್ರ ಕೇಳ್ಕೊಂಡ್ರಂತೆ. ಮುಂದೆ ಹೋದ್ರಾಯ್ತು ಅಂತ ಹಾಗೇ ಬಿಟ್ಟಿದ್ವಿ. ವಯಸ್ಸು ಆಯಿತು, ಕಣ್ಣು ಹೋಯಿತು, ಗಂಗಾ ಸ್ನಾನ ಆಗಿಲ್ಲ ನಮಗೆ ಜೀವನದಲ್ಲಿ, ಅದೊಂದು ಆಗಬೇಕು, ಕರ್ಕೊಂಡು ಹೋಗು ಅಂತ. ಇವನು ಮಾತಾಪಿತೃಗಳ ಮೇಲೆ ಭಕ್ತಿ. ಶ್ರವಣಕುಮಾರನಿಗೆ ಒಂದು ತಕ್ಕಡಿಯಲ್ಲಿ ಇಬ್ಬರನ್ನು ಕೂಡಿಸ್ಕೊಂಡು ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಪಾದಯಾತ್ರೆ, ಆವಾಗೆಲ್ಲ ಪಾದಯಾತ್ರೆ ಮಾಡಿಕೊಂಡು ಗಂಗಾ ನದಿಗೆ ಹೊರಟವು. ದಾರಿಯಲ್ಲಿ ಒಂದು ಕಡೆ ಶ್ರವಣಕುಮಾರನಿಗೆ ಅನಿಸ್ತಂತೆ, ಎಷ್ಟು ದೂರ ಇದೆ ಗಂಗಾ ನದಿ, ಇವರನ್ನು ಎಷ್ಟು ದೂರ ಹೊತ್ಕೊಂಡು ಹೋಗಬೇಕು, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದಿದ್ದೀನಿ, ಇವರು ಕುರುಡರಾದ್ರೆ ಅವ್ರ ಕರ್ಮ, ನಾನೇನು ಮಾಡಲಿ, ಹಿಂಗೆ ಅನಿಸ್ತಂತವ. ಪಾಪ ತೊಗೊಂಡೇನೋ ಬಂದಿದ್ದ, ಆ ಶ್ರಮಕ್ಕೋ ಏನೋ ಅಷ್ಟು ದೂರ ಬಂದಾಗ ಅವ್ರ ಕರ್ಮ ನನಗೇನು ಅಂತ ಹೇಳಿ ತಕ್ಕಡಿ ಇಳಿಸೇ ಬಿಟ್ಟಿದ್ದಂತೆ. ಒಂದು ಕಡೆ ತಕ್ಕಡಿ ಇಳಿಸಿದ. ಮಗು ಯಾಕೆ ಇಳಿಸಿದೆ ಅಂತಂದರೆ, ನನಗೆ ಮನೆ ನೆನಪಾಗ್ತಾ ಇದೆ, ಹೆಂಡತಿ ಮಕ್ಕಳು ನೆನಪಾಗ್ತಾ ಇದೆ, ನಾನು ವಾಪಸ್ ಹೋಗಬೇಕು. ನೀವು ಕುರುಡರಾದ್ರಿ, ನಿಮ್ಮ ಕರ್ಮ, ಮುಂಚೆ ಯಾಕೆ ಹೋಗಲಿಲ್ಲ ಗಂಗಾ ನದಿಗೆ, ವಯಸ್ಸಾಗೋ ತನಕ ಯಾಕೆ ಬಿಟ್ರಿ, ಈಗ ನಮ್ಮನ್ನು ಯಾಕೆ ಓಡ್ ಹೋಗ್ಕೋತೀರಿ, ಎಷ್ಟೋ ಮಂದಿ ಹಿಂಗೆ ಅಂತಿರ್ತಾರೆ. ಅವನು ಒಂದು ಅಷ್ಟೇ.
ನೀವು ನಮ್ಮನ್ನು ಓಡಾಡ್ಕೊತಿದ್ದೀರಲ್ಲ, ನೀವ್ಯಾಕೆ ಹೋಗಲಿಲ್ಲ? ನಾನಂತೂ ನಿಮ್ಮನ್ನು ಇನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ದೂರ ಇದೆಯೋ, ನಾನು ಮನೆಗೆ ಹೋಗ್ತೇನೆ ಇದ್ಬಿಟ್ಟು ನಾನು. ಆಗ ಅವ್ರು ಹೇಳಿದರು, ನಿನಗೆ ಇಷ್ಟು ಕಷ್ಟ ಆಗೋದು ಅಂತಾದರೆ ನಮಗೇನು ಗಂಗಾ ಸ್ನಾನ ಇದ್ದಿದ್ರೂ ಪರವಾಗಿಲ್ಲ, ಕಣ್ಣೀರಿನ ಸ್ನಾನನೇ ಮಾಡ್ಕೋತೀವಿ, ಗಂಗಾ ಸ್ನಾನ ಬೇಡ, ಆದರೆ ಇಲ್ಲೇ ಬಿಟ್ಟು ಹೋಗಬೇಡ, ವಾಪಸ್ ಕರ್ಕೊಂಡು ಹೋಗು ಅಂದ್ರೆ. ನೀವು ಹೋಗ್ತಿಲ್ಲ ಮನೆಗೆ, ವಾಪಸ್ ಕರ್ಕೊಂಡು ಹೋಗು. ಶ್ರವಣಕುಮಾರ ಅಂತಾನೆ, ನಾನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಇಲ್ಲಿಗೆ ಸುಸ್ತಾಗಿದೆ, ಮತ್ತೆಲ್ಲಿ ನಿಮ್ಮನ್ನು ಹೊತ್ಕೊಂಡು ಹೋಗ್ರಿ ಅಂತ. ಏನು ಬೇಕಾದ್ರೆ ಮಾಡಿರಿ, ನಾನಂತೂ ಒಬ್ಬನೇ ಹೋಗ್ತೀನಿ. ಆಗ ಅವರು ಅಂಗಲಾಚಿ ಕೇಳ್ಕೊಂಡ್ರಂತೆ, ಬೇಡಪ್ಪ, ವಾಪಸ್ಸು ಕರ್ಕೊಂಡು ಹೋಗಬೇಡ, ಗಂಗಾ ನದಿಗೂ ಬೇಡ, ಸ್ವಲ್ಪ ದೂರ ಹೋಗು, ಸ್ವಲ್ಪ ಯಾವುದಾದ್ರೂ ಒಂದು ಊರು ಬಂದರೆ ಸಾಕು, ಊರಿನಲ್ಲಿ ಇಳಿಸು. ಕಾಡಿನ ಮಧ್ಯದಲ್ಲಿ ಇಳಿಸಿದರೆ ಏನು ಮಾಡಬೇಕು, ಊರಿನಲ್ಲಿ ಇಳಿಸು, ನಾವು ಭಿಕ್ಷೆ ಬಿಡ್ಕೊಂಡಾದರೂ ಜೀವನ ಮಾಡ್ತೀವಿ, ನೀನು ಅಷ್ಟಾದರೂ ಮಾಡು. ಹಾಗಾದರೆ ಆಯಿತು, ಊರು ಬರೋ ತನಕ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಮುಂದೆ ನಾನು ಒತ್ತಾಯ ಮಾಡಬೇಡ್ರಿ ಅಂತ ಹೇಳಿ ಮತ್ತೆ ತಕ್ಕಡೆ ಹೊತ್ಕೊಂಡು ಒಂದು ಊರಿಗೆ ಬಂದಿದ್ದಂತೆ. ಅಲ್ಲಿ ಊರು ಬಂತು, ಆದರೂ ಮುಂದೆ ಹೋಗ್ತಾ ಇದ್ದಂತೆ. ಇವರೇ ಕೇಳಿದ್ರಂತೆ, ಊರು ಬಂದು ಹಾಗಿದೆ, ವಾಹನ ಅದು ಇದು ಶಬ್ದ ಕೇಳ್ತಾ ಇದೆ, ಮುಂದೆ ಕರ್ಕೊಂಡು ಹೋಗ್ತಿದ್ದೀವಿ, ಮತ್ತೆ ಯಾವುದಾದ್ರೂ ಕಾಡಿನಲ್ಲಿ ಇಳಿಸಿ, ಇಲ್ಲೇ ಇಳಿಸ್ಬಿಡು ಅಂದ್ರಂತ. ಮುಂದೆ ಮತ್ತೊಂದು ಕಾಡಿನಲ್ಲಿ ಇಳಿಸ್ಬೇಡ, ಇಳಿಸು. ಶ್ರವಣ ಅಂತಾನೆ, ಇಲ್ಲ, ನಿಮ್ಮನ್ನು ಗಂಗಾ ನದಿ ತನಕ ಕರ್ಕೊಂಡು ಹೋಗ್ತೇನೆ, ಗಂಗಾ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತೇನೆ, ಹಂಗೆಲ್ಲ ನಿಮ್ಮನ್ನು ಮಧ್ಯದಲ್ಲಿ ಕೈ ಬಿಡ್ತೇನೆ ಅನ್ನೋ ಇವನಂತ. ಅವರಂದ್ರು, ಸ್ವಲ್ಪ ಮುಂಚೆ ಮತ್ತೆ ಅಲ್ಲಿ ಇಳಿಸಿದ್ದಿ, ಮನೆ ನೆನಪಾಗ್ತದೆ ಅಂತ, ಅದು ಯಾರು ಅಂತ ಕೇಳಿದ್ವಿ. ನಾನೇ ಅಂತ. ಮತ್ತು ಈಗ ಯಾಕೆ ಇಂಥ ಮಾತಾಡ್ತಾ ಇದ್ದಿ, ಸ್ವಲ್ಪ ಮುಂಚೆ ಯಾಕೆ ಹಾಗೆ ಹೇಳಿದ್ವಿ? ಆಗ ಅವನಂದ, ಇಲ್ಲ, ನಾನಂಥವನಲ್ಲ, ತಂದೆ ತಾಯಿಗಳ ಮೇಲೆ ಭಕ್ತಿ ಇದೆ ನನಗೆ, ಸೇವೆ ಮಾಡುವವನೇ, ಆ ಸ್ಥಳದ್ದೇನೋ ದೋಷ ಇರಬೇಕು, ಅದಕ್ಕಂಥ ಬುದ್ಧಿ ಬಂತು, ನಂದಲ್ಲ ಅನ್ನಂತ. ಕೆಲವು ಸ್ಥಳಗಳು ಹಾಗಿರ್ತದೆ. ಕೊನೆಗೆ ಅವನೇ ವಿಚಾರಿಸಿದ, ಅಲ್ಲಿ ಅವರು ಊರಿನಲ್ಲಿ ಅವ್ರನ್ನೆಲ್ಲ ಕೇಳಿದಂತೆ, ನಾನು ಇಂಥ ಕಾಡಿನ ಮೂಲಕ ಬಂದೆ, ಆ ಸ್ಥಳದಲ್ಲಿ ಏನಾದರೂ ದೋಷ ಇದೆ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಅಯ್ಯೋ, ಅದು ಮಯಾರಣ್ಯ ಅಂತ ಅದಕ್ಕೆ ಹೆಸರು. ಮಯಾರಣ್ಯ ಅಂತಂದರೆ ಮಯ ಅನ್ನುವ ಅಸುರ ವಾಸ ಮಾಡಿದ ಜಾಗ ಅದು. ಅಲ್ಲಿ ನಾವು ಯಾರೂ ಕಾಲಿಡೋದಿಲ್ಲ ಆ ಅರಣ್ಯದಲ್ಲಿ, ಶಾರ್ಟ್ಕಟ್ ಅಂತ ನೀನು ಬಂದುಬಿಟ್ಟು ಹಾಗೆಲ್ಲ ಬರಬಾರ್ದಾಗಿತ್ತು, ಅದು ಮಯಾಸುರ ವಾಸ ಮಾಡಿದ ಜಾಗ ಅಂದಾಗ ಆಗ ಅರ್ಥ ಆಯಿತು ಶ್ರವಣಕುಮಾರ್. ನೋಡಿ, ಆ ತಂದೆ ತಾಯಿಗಳು ಹೇಳ್ತಾರೆ, ನೋಡಿ, ನಾನು ಮಯಾರಣ್ಯಕ್ಕೆ ಬಂದದ್ದು ಆ ಬುದ್ಧಿ ಬಂತು, ಅಷ್ಟು ದುರ್ಬುದ್ಧಿ ಬಂದದ್ದು ನನ್ನ ದೋಷ ಅಲ್ಲ, ಸ್ಥಳದ ದೋಷ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮುಂದೆ ಬಂದ. ಈ ಘಟನೆ ಆಗಿದೆ, ಈ ಘಟನೆ ನಡೆದು ಅವನು ಗಂಗಾ ನದಿ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿ. ಸ್ಥಳ ಹೀಗಿರ್ತದೆ, ಕೆಲವು ಸ್ಥಳದಲ್ಲಿ ಕಾಲಿಟ್ಟರೆ ಆ ಬುದ್ಧಿನೇ ಬದಲಾಗ್ತದೆ. ಅಂದರೆ ಯಾರ್ಯಾರಿಗೆ ದುರ್ಬುದ್ಧಿ ಬಂದಿರ್ತದೆ ಅವರೆಲ್ಲ ಸ್ಥಳ ದೋಷ ಅಂತ ಹೇಳಬೇಕು ಅಂತಲ್ಲ, ಅವರವ್ರ ದೋಷನೂ ಇರ್ತದೆ. ಒಳ್ಳೆಯ ಸ್ಥಳದಲ್ಲೂ ದೋಷ ಇರ್ತದೆ, ಒಳ್ಳೆಯವರಿಗೂ ಸ್ಥಳ ದೋಷದಿಂದ ಕೆಟ್ಟ ಬುದ್ಧಿ ಬರೋದು ಇರ್ತದೆ. ಈ ರೀತಿ ಶ್ರವಣಕುಮಾರ ಈ ಘಟನೆ ಆಗಿ ಮುಂದೆ ಬಂದವನು ಸರಿಯಾಗಿ ಅವನು ಸತ್ತೋದ. ದಶರಥನೇ ನೀರು ತಗೊಂಡು ಅವರ ತಂದೆ ತಾಯಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದಾನೆ. ಆಗ ಅವರು ಎಲ್ಲ ವಿಷಯ ತಿಳಿತು. ದಶರಥ ಬಂದದ್ದನ್ನು ನೋಡಿ ಮಗನೇ ಬಂದ ಅಂತ ತಿಳ್ಕೊಂಡ್ರಂತೆ. ಮಗು ಕೂಗಿದೆಯಲ್ಲ, ಯಾಕೆ, ಏನಾಯಿತು, ಹಾವು ಖಚಿತ, ಏನಾಯಿತು, ಏನು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇವನು ಹೇಳ್ತಾ, ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಮಗನನ್ನು ಕೊಂದಂಥ ಪಾಪಿ ದಶರಥ ನಾನು, ಹೀಗಾಯಿತು, ಉದ್ದೇಶಪೂರ್ವಕವಾಗಿ ಕೊಂದಿಲ್ಲ ಅಂತೆಲ್ಲ ಹೇಳಿದ. ಆದರೂ ಅವರಿಗೆ ಪ್ರಾಣ ಹೋಗುವಷ್ಟಾಯಿತು, ಪ್ರಾಣನೇ ಹೋಗ್ತಾ ಇದೆ. ಹೇಳಿದ್ರಂತೆ, ಆಯಿತು, ನಮಗಿನ್ನು ಪ್ರಾಣ ಉಳಿತಾ ಇಲ್ಲ, ಹೋಗ್ತಾ ಇದೆ. ನಮ್ಮ ಮಗ ಇದ್ದ ಒಬ್ಬ ಮಗ ದೂರ ಇರುವಾಗ ಈಗ ನಾವು ಪ್ರಾಣ ಬಿಡ್ತಿದ್ದೀವಿ, ನಿನಗೂ ಅಂಥದೇ ಪ್ರಸಂಗ ಬರಲಿ ಅಂತ ಹೇಳಿದ್ರು. ನಿನಗೂ ನಿನ್ನ ಮಕ್ಕಳು ಯಾರು ಕಣ್ಣೆದುರುಗಡೆ ಇಲ್ಲದೇ ಇದ್ದಾಗ ನಿನಗೆ ಸಾವು ಬರಲಿ ಅಂತ ಅಂದುಬಿಟ್ರಂತೆ ಆ ಇಬ್ಬರು ತಂದೆ ತಾಯಿಗಳು. ವೈಶ್ಯ ಮತ್ತು ಶೂದ್ರ ಸ್ತ್ರೀಯರು ಈ ರೀತಿ ಶಾಪ ಹಾಕಿದರು. ಸತ್ತೇ ಹೋದ್ರಂತೆ. ದಶರಥ ಮಹಾರಾಜ ಅದು ತಂದಿದ್ದಂತೆ ಆ ಶ್ರವಣಕುಮಾರನ ಶವವನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದಾನೆ, ನೀರು ತಗೊಂಡು ಬಂದಿದ್ದಾನೆ. ಆದರೆ ಅವರಿಗೆ ನೋಡ್ಲಿಕ್ಕೆ ಸಿಗ್ತಿದ್ದಿಲ್ಲ, ಸತ್ತು ಹೋದರು. ದಶರಥ ಮಹಾರಾಜನಿಗೆ ಈ ಘಟನೆ ನಡೆದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಅದುವರೆಗೆ ಮಕ್ಕಳಿದ್ದಿಲ್ಲ. ಅವರು ಶಾಪ ಕೊಡುವಾಗ ನಿನ್ನ ಮಕ್ಕಳು ನಿನ್ನ ಕಣ್ಣಿ ಎದುರುಗಡೆ ಇಲ್ಲದೇ ಇದ್ದಾಗ ಸಾವು ಬರಲಿ ಅಂತ ಶಾಪ ಕೊಟ್ಟಿದ್ದರು. ಅದರಿಂದ ಮಕ್ಕಳು ಆಗ್ತಾರೆ ಅನ್ನೋದು ಒಂದು ಸಮಾಧಾನ ಆಯಿತು. ಅವ್ರ ಬಾಯಿಂದ ಹೀಗೆ ಬಂದಿದೆ ಅಂದರೆ ಮಕ್ಕಳು ಆಗ್ತಾರೆ ಅಂತ ಸಮಾಧಾನವೂ ಮಾಡಿಕೊಂಡಿದ್ದ. ಆದರೆ ದುಃಖನೂ ಆಗಿತ್ತು, ಯಾರಿಗೂ ಹೇಳಿದ್ದಿಲ್ಲ. 6 ದಿವಸ ರಾಮ ಹೋಗಿ 6 ದಿವಸ ಆದಮೇಲೆ ಏನು ಸೂಚನೆ ಬಂತೋ ಏನೋ ಕೌಸಲ್ಯನ್ನು ಕರೆದು ಈ ಘಟನೆ ಹೇಳ್ತಾ, ಹೀಗಾಗ್ತಾ ಇದೆ. ಭರತ ಮತ್ತು ಶತ್ರುಘ್ನ ಕೈಕೇಯಿ ದೇಶಕ್ಕೆ ಹೋಗಿದ್ದಾರೆ. ರಾಮ ಲಕ್ಷ್ಮಣರು ಕಾಡಿಗೆ ಹೋಗಿಬಿಟ್ರು. 6 ದಿವಸ ಆಯಿತು, ನನಗೂ ಕಣ್ಣು ಹೋಯಿತು, ಪ್ರಾಯಶಃ ಇವತ್ತು ಪ್ರಾಣವೂ ಹೋಗ್ತದೋ ಏನೋ ಅಂತ ದಶರಥ ಹೇಳೇ ಬಿಟ್ಟಂತೆ. ಅವರಿಗೆಲ್ಲ ಆಗಿನ ಕಾಲದವರಿಗೆ ಪ್ರಾಣ ಹೋಗುವಾಗ ಸೂಚನೆ ಆಗಿರ್ತಿತ್ತು. ಈಗ ಗೊತ್ತಾಗದೆ ಹೋಗ್ತಾರೆ, ಯಾರಿಗೂ ಗೊತ್ತಾಗದೆ ಹೋಗೋದು.
ಅವರಿಗೇ ಗೊತ್ತಾಗ್ತಿತ್ತಂತೆ. ದಶರಥ ಮಹಾರಾಜ ಇಷ್ಟು ಹೇಳಿದ, ಪ್ರಾಣನೂ ಬಿಟ್ಟ. ದಶರಥ ಮಹಾರಾಜ ಪ್ರಾಣ ಬಿಟ್ಟ ಮೇಲೆ ಎಲ್ಲ ಹಾಹಾಕಾರ ಶುರುವಾಯಿತು. ವಸಿಷ್ಠಾದಿಗಳು ಬಂದರು. ಏನು ಮಾಡಬೇಕು? ಭರತನನ್ನೇ ಕರೆಸಬೇಕು ಅಂತ ಆಯಿತು. ಭರತ ಶತ್ರುಘ್ನರನ್ನ ಕರೆಸಬೇಕು ಅಂತ ಹೇಳಿ ದೂತರನ್ನು ಕೊಟ್ಟು ಕಳಿಸಿದರು. 7 ದಿವಸದ ಪ್ರಯಾಣ ಅಂತೆ, ಹೋಗಿ ಬರಬೇಕು. ಬಹಳ ವೇಗದಿಂದ ದೂತರು ಬಂದು ಅಲ್ಲಿ ಭರತ ಶತ್ರುಘ್ನರಿಗೆ ಹೇಳ್ತಾ ಇದ್ದಾರೆ. ಇವರು ಹೋಗುವಾಗ ಸರಿಯಾಗಿ ಭರತನಿಗೆ ದುಸ್ವಪ್ನನೂ ಬಿದ್ದಿತ್ತಂತೆ. ಆಕಾಶದಲ್ಲಿರುವಂಥ ಚಂದ್ರನೇ ಕುಸಿದು ಬಿದ್ದ ಹಾಗೆ, ನೆಲಕ್ಕೆ ಬಿದ್ದ ಹಾಗೆ ಕನಸಂತೆ. ಇಂಥ ಕನಸು ಬಿಡೋದಿಲ್ಲ ಬಹಳ. ಆದರೆ ಭರತನಿಗೆ ಮಾತ್ರ ಇದು ವಿಚಿತ್ರವಾದ ಕನಸು, ಚಂದ್ರ ಕೆಳಗಡೆ ಬಿದ್ದ ಹಾಗೆ ಅಂಥ ಕನಸು ಬಿದ್ದಿತ್ತು. ಸಮುದ್ರವೇ ಬತ್ತಿ ಹೋಗಿ ಬರೆ ಹೊಂಡ, ಆ ರೀತಿ ಸಮುದ್ರ ಬತ್ತಿ ಹೋದ ಕನಸು. ಇದೆಲ್ಲ ಬಿದ್ದಿದೆ. ಅವನು ಆತಂಕ ಮಾಡಿಕೊಂಡಿದ್ದಾನೆ. ಮರುದಿವಸ ದೂತರು ಬಂದರು. ಭರತನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಭರತ, ವಸಿಷ್ಠ ಋಷಿಗಳು ಹೇಳಿ ಕಳಿಸಿದ್ದಾರೆ, ನೀನು ಅಯೋಧ್ಯೆಗೆ ಬರಬೇಕಂತೆ ಅಂತ. ಅವನಿಗೆ ಹೃದಯಾಘಾತ. ವಸಿಷ್ಠ ಋಷಿಗಳು ಹೇಳಿ ಕಳಿಸಿದ್ದಾರೆ. ಯಾಕೆ? ಅವರಿಗೇನಾದರೂ ಕೆಲಸ ಆಗಬೇಕಾಗಿದ್ದರೆ ಅವರು ನಮ್ಮಪ್ಪನಿಗೆ ಹೇಳ್ತಿದ್ರು, ನಮ್ಮಪ್ಪ ನನಗೆ ಹೇಳಿ ಕಳಿಸ್ತಿದ್ದ. ವಸಿಷ್ಠರೇ ನನಗೆ ಡೈರೆಕ್ಟಾಗಿ ಹೇಳಿ ಕಳಿಸಿದ್ದಾರೆ ಅಂತಂದರೆ ನಮ್ಮಪ್ಪ ಇಲ್ಲವೋ ಅಂತ ಅಲ್ಲಿಂದಲೇ ಅನುಮಾನ ಶುರುವಾಯಿತಂತೆ. ಮಾತಿನಲ್ಲಿ ಎಷ್ಟು ಸೂಕ್ಷ್ಮ ಇರ್ತದೆ ನಾವು. ವಸಿಷ್ಠ ಋಷಿಗಳು ಹೇಳಿ ಕಳಿಸಿದ್ದಾರೆ. ದೂತನಿಗೆ ಏನು ಗೊತ್ತಾಗ್ತದೆ? ಇವರೇ ಹೇಳಿದ್ರೆ ಆಗ್ತಿತ್ತು. ನಾ ಹೇಳಿ ಕಳಿಸಿದ್ದೀನಿ ಅಂತ ಹೇಳಬೇಡ, ನಿಮ್ಮಪ್ಪ ಕರೀತಿದ್ದಾನಂತ ಹೇಳೋದ್ರೆ ಆಗ್ತಿತ್ತು. ಇವರು ಬಂದು ದೂತರು ಹಾಗೆ ಹೇಳಿದ ಕೂಡಲೇ ಇನ್ನಷ್ಟು ಆತಂಕ ಆಯಿತು. ವಸಿಷ್ಠರು ಯಾಕೆ ಹೇಳಿ ಕಳಿಸಿದ್ರು? ಹಾಗಾಗಿ ನಮ್ಮ ತಂದೆಗೆ ಏನಾಯಿತು ಅಂತ ಅವನು ಧಾವಿಸಿ ಬರ್ತಾನೆ. ಅಯೋಧ್ಯೆಗೆ ಬರುವಾಗ ಪ್ರವೇಶ ಮಾಡುವಾಗಲೇ ನೋಡ್ತಾ ಇದ್ದಾನೆ, ಇಡೀ ಬೀದಿಯಲ್ಲಿ ಎಲ್ಲೂ ಕಸ ಗುಡಿಸಿಲ್ಲ. ಒಣಗಿದ ಎಲೆಗಳೆಲ್ಲ ಉದುರಿದೆ, ಹಾಗೇ ಇದೆ. ಬೀದಿ ಕಸ ಗುಡಿಸಿಲ್ಲ, ಯಾವ ಮರಕ್ಕೂ ನೀರು ಹಾಕಿಲ್ಲ. ಪ್ರಾಯಶಃ ರಾಮ ಹೋದಾಗಿನಿಂದಲೇ ಹಾಕಿರಲಿಕ್ಕೆ. ರಾಮ ಹೋದಾಗಿನಿಂದಲೇ ಗಿಡ ಮರಗಳಿಗೆ ನೀರಿಲ್ಲ, ಮನೆ ಮುಂದೆ ಅಂಗಳ ಚಳಿ ಇಲ್ಲ, ರಂಗೋಲಿ ಇಲ್ಲ. ಈ ರೀತಿ ಶೂನ್ಯ ವಾತಾವರಣ ನೋಡಿ ಇನ್ನಷ್ಟು ಆತಂಕ ಮಾಡಿಕೊಂಡು ಭರತ ಬಂದ. ಸೀದಾ ದಶರಥನ ಮನೆಗೆ ಬರ್ತಾನೆ. ಅಲ್ಲಿ ದಶರಥ ಮಹಾರಾಜನಿಲ್ಲ. ಇಲ್ಲ ಅಂತಂದ್ಕೊಳ್ಳೆ ತಮ್ಮ ಅಮ್ಮನ ಮನೆಗೆ ಹೋದ, ಕೈಕೇಯಿ ಮನೆಗೆ ಹೋದ. ಕೈಕೇಯಿ ಮನೆಗೆ ಹೋಗಿ ಕೇಳ್ತಾ ಇದ್ದಾನೆ, ಅಪ್ಪ ಎಲ್ಲಿ ಅಂತ ಕೇಳಿದ. ಅಪ್ಪ ಎಲ್ಲಿ ಅಂತ ಕೇಳಿದರೆ ಕೈಕೇಯಿ ಹೇಳ್ತಾಳೆ ನಿರ್ವಿಕಾರವಾಗಿ, ಎಲ್ಲಿಂದ ಬಂದಿದ್ರು ಮಹಾರಾಜರು ಅಲ್ಲಿಗೆ ಹೋದರು ಅಂತ. ಅದರ್ಶನಾದಾಗತಃ ಅದರ್ಶನಂಗತಃ. ಎಲ್ಲಿಂದ ಬಂದ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಎಲ್ಲಿ ಹೋದ ಅಂತಲೂ ಗೊತ್ತಿಲ್ಲ. ಅದರ್ಶನದಿಂದ ಬಂದಿದ್ದ, ಅದರ್ಶನಕ್ಕೆ ಹೋದ. ಆವಾಗ ಅರ್ಥ ಆಯಿತು, ಓ ತಂದೆಗೆ ಏನೋ ಆಗಿದೆ, ಪ್ರಾಣ ಹೋಗಿದೆ. ಯಾಕೆ? ಏನಾಯಿತು? ಸಾಯುವಾಗಿ ಏನು ಹೇಳಿದರು ಅದನ್ನು ಕೇಳ್ತಾನೆ. ಸಾಯುವಾಗಿ ಏನಂದ್ರು ನಮ್ಮಪ್ಪ? ರಾಮ 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 ಅಂತ ವಿಲಾಪ ಮಾಡಿ ಸತ್ತರು. ಯಾಕೆ? ರಾಮ ಇದ್ದಿಲ್ವಾ? ಹಾಗಾದರೆ ರಾಮ ಅಂತ ವಿಲಾಪ ಮಾಡಿ ಸಾಯಬೇಕಾದ್ರೆ ರಾಮ ಇದ್ದಿಲ್ವಾ? ಇಲ್ಲ. ಎಲ್ಲಿ ಹೋಗಿದ್ದಾನೆ ರಾಮ? ಹೀಗೆ ಸಂಭಾಷಣೆ ಶುರುವಾಯಿತು. ಕೈಕೇಯಿ ಹೇಳ್ತಾಳೆ, ಇಲ್ಲ, ದಂಡಕಾರಣ್ಯಕ್ಕೆ ಹೋಗಿದ್ದಾನೆ. ಯಾಕೆ ಹೋದ ದಂಡಕಾರಣ್ಯಕ್ಕೆ? ತಾನು ಹೋದದ್ದಲ್ಲ, ದಶರಥ ಮಹಾರಾಜರು ಕಳಿಸಿದರು. ಆಗ ಮೊದಲು ಕೇಳಿದ್ದು ಭರತ, ನಮ್ಮಪ್ಪ ರಾಮನನ್ನ ಊರಿನಿಂದ ಹೊರಗೆ ಹಾಕಿ ದಂಡಕಾರಣ್ಯಕ್ಕೆ ಕಳಿಸಿದ್ದಾನೆ ಅಂತಂದರೆ ರಾಮ ಯಾವ ಪರಸ್ತ್ರೀಯರ ಮಾನಭಂಗ ಮಾಡಿದ ಹೇಳಮ್ಮ ಅಂತ ಕೇಳಿ. ಕೈಕೇಯಿಯಂತೆ ಛೇ ಛೇ ಕಿವಿ ಮುಚ್ಚಿಕೊಳ್ತಾಳಂತೆ. ರಾಮ ಅಂಥ ಕೆಲಸ ಮಾಡುವವನಲ್ಲ ಅಂತ ಅವಳ ಬಾಯಿದ್ದೇ ಬಂದು. ರಾಮ ಅಂಥ ಕೆಲಸ ಮಾಡುವವನಲ್ಲ, ಯಾರ ಮಾನಭಂಗವೂ ಮಾಡಿಲ್ಲ, ಯಾರ ಶೀಲಭಂಗ ಮಾಡಿಲ್ಲ, ಯಾವ ಬ್ರಾಹ್ಮಣರನ್ನು ಕೂಡ ದರಿದ್ರರನ್ನಾಗಿ ಮಾಡಿಲ್ಲ ರಾಮ. ಅವನ ಬಗ್ಗೆ ನೀನು ಹಾಗೆಲ್ಲ ಮಾತಾಡಬೇಡ ಅಂತ ಕೈಕೇಯಿನೇ ಅಂತ. ಮತ್ತು ಹಾಗಾದರೆ ಯಾಕೆ ನಮ್ಮ ತಂದೆ ದಂಡಕಾರಣ್ಯಕ್ಕೆ ಕಳಿಸಿದ್ದು? ಯಾಕೆ ಕಳಿಸಿದ್ದು ಅಂತಂದಾಗ ಹೇಳ್ತಾರೆ, ನಾನೇ ವರ ಕೇಳಿದೆ. ನಾನು ವರ ಕೇಳಿದೆ, ರಾಮ ದಂಡಕಾರಣ್ಯಕ್ಕೆ ಹೋಗಬೇಕು, ನೀನು ಪಟ್ಟಾಭಿಷಿಕ್ತನಾಗಬೇಕು ಅಂತ ನಿನಗೋಸ್ಕರ ನಾನು ವರ ಕೇಳಿದ್ದೀನಿ. ರಾಮನನ್ನು ದೂರ ಗೆಳಿಸಿ ನಿನ್ನನ್ನು ರಾಜನ ಮಾಡಿಬಿಟ್ರೆ ನಿನಗೇ ಮರ್ಯಾದೆ ಬೆಲೆ ಸಿಗ್ತದೆ ಅಂತ ನಾನು ಮಾಡಿದ ಉಪಾಯ ಅಂತಂದು ಕೈಕೇಯಿ. ಆಗ ಭರತ ಹೇಳ್ತಾನೆ, ಚಂಡಿ ಅಂತಲೇ ಅಂದ್ಬಿಟ್ಟಂತೆ ತನ್ನ ತಾಯಿಗೆ. ಎಲ್ಲ ಚಂಡಿ, ಎಂಥ ಕೆಲಸ ಮಾಡಿದಿ, ಎಷ್ಟು ಲೋಭ ನಿನಗೆ, ಎಷ್ಟು ಆಸೆ ದುರಾಸೆ, ರಾಜಮಾತೆ ಆಗಬೇಕು ಅನ್ನುವಂಥ ದುರಾಸೆ. ನಿನ್ನ ಆಸೆ ಮಾತ್ರ ಪೂರೈಸೋದಿಲ್ಲ ತಿಳ್ಕೋ. ರಾಮ ಕಾಡಿಗೆ ಹೋಗ್ತಲ್ಲ, ನಾನು ಕಾಡಿಗೆ ಹೋಗ್ತೇನೆ ಅಷ್ಟೇ ಹೊರತು ನಾನು ಸರ್ವಾತ್ಮನ ಪಟ್ಟಾಭಿಷೇಕ ಮಾಡಿಕೊಳ್ಳೋದಿಲ್ಲ ಅಂದ್ಬಿಟ್ಟ. ಅವಳಿಗೆ ನಿರಾಸೆ ಆಗೋಯ್ತು. ನಿನಗೋಸ್ಕರ ನೀನು ಪಟ್ಟಾಭಿಷೇಕ್ತನಾಗಬೇಕು ಅಂತಲೇ ಇಷ್ಟು ಮಾಡಿದ್ದು, ನೀನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಿಲ್ಲ ಅಂದರೆ ಈಗ ಮುಂದೆ ನನ್ನ ಗತಿ ಏನು? ಈಗ ನಾನೇನು ಮಾಡಲಿ? ಹಾಗಾದರೆ ನಾನೇನು ಮಾಡಲಿ ಅಂತ ಕೇಳ್ತಿದ್ದೆಯಲ್ಲ, ನಿನಗೆರಡೇ ಗತಿ. ನಿನಗೆರಡೇ ಗತಿ. ರಜ್ಜುಂಬಧಾನವ ಕಂಠೆ ನಹಿತೇನ್ಯತ್ಪರಾಯಣಂ. ಯಾವುದಾದ್ರೂ ಬೆಂಕಿಗೆ ಬಿದ್ದು ಸಾಯಿ ಅಥವಾ ಕುತ್ತಿಗೆಗೆ ಹಗ್ಗ ಹಾಕೋ, ಇದು ಎರಡು ಬಿಟ್ಟರೆ ಬೇರೆ ಪ್ರಾಯಶ್ಚಿತ್ತವೇ ಇಲ್ಲ ನಿನಗೆ. ರಾಮನನ್ನು ದಂಡಕಾರಣ್ಯಕ್ಕೆ ಕಳಿಸಿದ್ದಿ, ಇದೆರಡರಲ್ಲಿ ಒಂದು ಮಾಡಿಕೊಂಡು ಸಾಯಬೇಕು ನೀನು. ನಹಿತೇನ್ಯತ್ಪರಾಯಣಂ. ಯಾವ ಪ್ರಾಯಶ್ಚಿತ್ತವೂ ನಿನಗಿಲ್ಲ ಅಂತಂದ್ಬಿಟ್ಟಂತೆ ಭರತ.
ಬಹಳ ಕುಸಿದು ಬೀಳ್ತಾಳೆ. ಎಂಥ ಕೆಲಸ ಆಗೋಯ್ತಿದ್ದು, ಭರತನಿಗೋಸ್ಕರ ನಾನು ಇದು ಕೆಲಸ ಮಾಡಿದರೆ ಭರತ ಹೀಗಂದಲ್ಲ ಅಂತ ದುಃಖಪಟ್ಟ ಹಾಗೆ ಹೇಳ್ತಾನೆ. ನಿನಗೊಂದು ಕಥೆ ಹೇಳ್ತೀನಿ ಕೇಳು ಅಂತ ಭರತ ತಾಯಿಗೊಂದು ಕಥೆ ಹೇಳ್ತಾನೆ. ರಾಮನನ್ನ ದಂಡಕಾರಣ್ಯಕ್ಕೆ ಕಳಿಸಿದೆಯಲ್ಲ, ಆ ಕೌಸಲ್ಯ ಪರಿಸ್ಥಿತಿ ಏನಾದೀತು ಅಂತ ನೀನು ಸ್ವಲ್ಪ ಊಹೆ ಮಾಡಿದ್ದೀಯಾ ಅಂತ ಕೇಳ್ತಾನೆ. ನೀನು ಒಂದು ಹೆಣ್ಣ ಅಂತ ಕೇಳಿ, ಒಬ್ಬ ಹೆಣ್ಣು ಮಗಳಾಗಿ ನೀನು ಒಂದು ಮಗುವನ್ನು ಪಡ್ಕೊಂಡು ನನ್ನ ಮೇಲೆ ಮಗನ ಮೇಲೆ ಇಷ್ಟು ವ್ಯಾಮೋಹ ಇಟ್ಟುಕೊಂಡು ರಾಜ್ಯವನ್ನು ನನಗೆ ಕೊಡಬೇಕು ಅಂತ ವರ ಕೇಳಿದಿ. ಕೌಸಲ್ಯ ಪರಿಸ್ಥಿತಿ ಏನಾದೀತು? ರಾಮನನ್ನು ದಂಡಕಾರಣ್ಯಕ್ಕೆ ಕಳಿಸಿಬಿಟ್ಟೆ ಅಲ್ಲ, ಇದ್ದ ಏಕಮಾತ್ರ ಪುತ್ರ ಅಷ್ಟು ದೂರದ ದಂಡಕಾರಣ್ಯಕ್ಕೆ ಹೋದರೆ ಅವನು ಏನು ತಿಂತಾನೆ, ಹೇಗೆ ಮಲಗ್ತಾನೆ? ಆ ಕೌಸಲ್ಯ ಎಷ್ಟು ಕಷ್ಟ ಆಗಲಿಕ್ಕಿಲ್ಲ. ಅವಳ ಹೃದಯ, ಅವಳ ಪರಿಸ್ಥಿತಿ ಯೋಚನೆ ಮಾಡಿದ್ಯಾ ನೀನು ಅಂತ ಹೇಳಿ ಒಂದು ಕಥೆ ಹೇಳ್ತೇನೆ ಕೇಳು, ನೀತಿಯ ಕಥೆ ಅಂತ ಭರತ ತಾಯಿಗೆ ಒಂದು ಕಥೆ ಹೇಳ್ತಾನೆ. ತಾಯಿ ಅಂದರೂ ಮಕ್ಕಳಿಗೆ ಹೇಳಬೇಕು, ಮಗನೇ ತಾಯಿ ಕಥೆ ಹೇಳ್ತಾನೆ. ದೇವೇಂದ್ರ ಒಂದ್ಸಲ ಸ್ವರ್ಗಲೋಕದಲ್ಲಿರುವಾಗ ಇಂದ್ರನ ಮೇಲೆ 2 ಬಿಸಿ ಹನಿಗಳು ಬಿತ್ತರು. ಬಿಸಿ ನೀರು ಅವನ ಮೈ ಮೇಲೆ ಬಿದ್ದು ಕೂಡಲೇ ಆಶ್ಚರ್ಯ ಆಯಿತು. ಮೇಲ್ಗಡೆ ಲೋಕದಿಂದ ಬಿಸಿ ನೀರು ಬೀಳ್ತಾ ಇದೆ, ಅದು 2 ಹನಿ ಬಿತ್ತು. ಯಾರೋ ದುಃಖಪಟ್ಟು ಕಣ್ಣೀರು ಹಾಕ್ತಿರಬೇಕು ಅಂತ ಯೋಚನೆ ಮಾಡಿದ್ದಾನೆ. ಯಾವಾಗಲೂ ದುಃಖದಿಂದ ಕಣ್ಣೀರು ಬಂದರೆ ಬಿಸಿ ಇರ್ತದೆ, ಆನಂದದಿಂದ ಕಣ್ಣೀರು ಬಂದಾಗ ತಣ್ಣಗಿರ್ತದೆ. ಆನಂದಾಶ್ರು ಅಂತಾರಲ್ಲ, ಆನಂದಾತಿರೇಕದಿಂದ ಕಣ್ಣೀರು ಬರ್ತದೆ ಕೆಲವು ಸಲ, ಅದು ತಣ್ಣಗಿರ್ತದೆ. ದುಃಖ ಆಗಿ ಕಣ್ಣೀರು ಬಂತು ಅಂದರೆ ಬಿಸಿ ಇರ್ತದೆ. ದೇವೇಂದ್ರ ಯೋಚನೆ ಮಾಡಿದೆ, ಬಿಸಿ ನೀರಿನ 2 ಹನಿ ಮೇಲ್ಗಡೆಯಿಂದ ಬಿದ್ದಿದೆ ಅಂದರೆ ಮೇಲಿನ ಲೋಕದಲ್ಲಿ ಯಾರೋ ದುಃಖಪಟ್ಟು ಅಳ್ತಾ ಇದ್ದಾರೆ. ಸ್ವರ್ಗದಕ್ಕಿಂತಲೂ ಮೇಲಿನ ಲೋಕದಲ್ಲಿ ದುಃಖ ಆಗೋದು ಅಂದರೆ ಏನರ್ಥ? ಅದೆಲ್ಲ ಭೂಮಿಗಿದ್ದದ್ದು, ದುಃಖ ಎಲ್ಲ ಭೂಮಿ. ಮೇಲೆ ಯಾರು ದುಃಖ ಪಡ್ತಿದ್ದಾರೆ ಅಂತ ಹುಡುಕೊಂಡು ಬಂದಂತೆ ವೈಕುಂಠ ಲೋಕದಲ್ಲಿ ಒಂದು ಗೋಲೋಕ ಅಂತ ಒಂದು ಲೋಕ, ಭಗವಂತ ತನ್ನ ಲೋಕದಲ್ಲೇ, ವೈಕುಂಠ ಲೋಕದಲ್ಲೇ ಒಂದು ಗೋಲೋಕ ಮಾಡಿಕೊಂಡಿದ್ದಾನೆ. ದನಗಳಿಗೆಲ್ಲ ಅಲ್ಲಿ ವಾಸ. ಎಲ್ಲ ದನಗಳ ಮೂಲಭೂತವಾದ ಸುರಭಿ ಎನ್ನುವಂಥ ಹಸು ಅಲ್ಲಿದೆ. ಸುರಭಿ ಇರೋದು ಅಲ್ಲಿ. ಸುರಭಿ ಗೋಗ್ರಾಸ ಕೊಡುವಾಗ ಹಾಗೆ ಹೇಳ್ತಾನೆ, ನಿತ್ಯಂ ವಿಷ್ಣು ಪದೇ ಸ್ಥಿತ ಗೋಗ್ರಾಸಸ್ತು ಮಯ ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತ ಅಂತ. ಸುರಭಿ ಇರೋದು ವಿಷ್ಣು ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಗೋಲೋಕ ಅಂತ ಒಂದು ಅಲ್ಲಿದೆ. ಎಲ್ಲ ವಿಚಾರಿಸ್ತಾ ಬಂದ, ಯಾರೂ ಕಣ್ಣೀರು ಹಾಕಿಲ್ಲ. ಆ ಗೋಲೋಕದಲ್ಲಿ ಬಂದು ನೋಡಿದಾಗ ಸುರಭಿ ಕಣ್ಣೀರು ಹಾಕ್ತಾ ಇತ್ತು. ಸುರಭಿ ಅಂತಂದರೆ ಎಲ್ಲ ದನ ಕರುಗಳು, ಎತ್ತುಗಳು, ಹಸುಗಳು, ಅದಕ್ಕೆ ಮೂಲ ತಾಯಿ. ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಇವನು ದೇವೇಂದ್ರ ವಿಚಾರಿಸಿದ್ನಂತೆ, ಯಾಕೆ ಕಣ್ಣೀರು ಹಾಕ್ತಾ ಇದ್ದಿ ಸುರಭಿ, ಏನಾಗಿದೆ, ದುಃಖಪಟ್ಟು ಅಳ್ತಾ ಇದೆಯಲ್ಲ? ಆಗ ಸುರಭಿ ಹೇಳಿದಂತೆ, ಭೂಲೋಕದಲ್ಲಿ ಯಾವುದೋ ಒಂದು ಊರು ತೋರಿಸಿ, ಅದು ಬಿಸಿಲಿನ ದೇಶ, ಅದೇ ಇರಬೇಕು, ಯಾವುದೋ ರಾಯಚೂರು ಗುಲ್ಬರ್ಗ ಇರಬೇಕು, ಅತಿ ಬಿಸಿಲಿನ ದೇಶ, ಅಂಥ ಒಂದು ಗ್ರಾಮ ತೋರಿಸಿ, ಆ ಊರಿನಲ್ಲಿ ಒಬ್ಬ ರೈತ ಬೆಳಗಿನಿಂದ ಮಧ್ಯಾಹ್ನ ತನಕ ಬಿಸಿಲುಗಾಲದಲ್ಲಿ 2 ಎತ್ತುಗಳನ್ನು ಕಟ್ಟಿ ಅದಕ್ಕೆ ಹೊಡೆದು ಉಳ್ತಾ ಇದ್ದಾನೆ. ತನಗೆ ಮಾತ್ರ ಗಡಿಗೆಯಲ್ಲಿ ನೀರು ಬುತ್ತಿ ತಂದುಕೊಂಡು ತಿಂತಾ ಇದ್ದಾನೆ. ಆ ಎತ್ತುಗಳಿಗೆ ಎಷ್ಟು ಬಾಯಾರಿಕೆ ಆಗಿದೆ, ನೀರು ಕುಡಿಸಲಿಕ್ಕೂ ಅವಕಾಶ ಇಲ್ಲ. ತಾನು ನೀರು ಕುಡಿತಿದ್ದಾನೆ, ಎತ್ತುಗಳನ್ನು ಕಟ್ಟಿ ಉಳ್ತಾ ಇದ್ದಾನೆ. ಮಧ್ಯಾಹ್ನ ಆಗಿದೆ, ಹಣರಣ ಬಿಸಿಲು, ಆದರೂ ಅವುಗಳಿಗೆ ವಿಶ್ರಾಂತಿ ಕೊಡ್ತಾ ಇಲ್ಲ ಅಂತ ಆ ಎತ್ತುಗಳನ್ನು ನೋಡಿ ಸುರಭಿಗೆ ದುಃಖದಿಂದ ಕಣ್ಣೀರು ಬಂದಿತ್ತು. ಭೂಲೋಕದಲ್ಲಿ ಎಷ್ಟು ಎತ್ತುಗಳಿಲ್ಲ, ಸಾವಿರಾರು ಎತ್ತುಗಳ ಮಧ್ಯದಲ್ಲಿ ಯಾವುದೋ 2 ಎತ್ತುಗಳನ್ನು ಕಟ್ಟಿ ಆ ರೈತ ಉಳಿದ್ದಕ್ಕೆ ಆ ಎತ್ತುಗಳಿಗೆ ಶ್ರಮ ಆಯಿತು ಅಂತ ಸುರಭಿ ಕಣ್ಣೀರು ಹಾಕಿದ್ದ. ಆಮೇಲೆ ದೇವೇಂದ್ರ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಮತ್ತೆ ಸ್ವರ್ಗಕ್ಕೆ ಬಂದು ಮೋಡಗಳಿಗೆಲ್ಲ ಆಜ್ಞೆ ಮಾಡಿದನಂತೆ. ಯಾವ ಬಿಸಿಲು ದೇಶದಲ್ಲಿ ಆ ರೈತ ಉಳ್ತಿದ್ನಲ್ಲ, 1 ವಾರ ಅಖಂಡ ಮಳೆ ಬರಲಿ ಅಂತ ಆಜ್ಞೆ ಮಾಡಿದ್ರು. ಜೋರಾಗಿ ಮಳೆ ಬಂತು, ನೆಲ ಎಲ್ಲ ಕೆಸರಾಯಿತು. ಆಮೇಲೆ ಉಳ್ಲಿಕ್ಕೆ ಆಗಲಿಲ್ಲ, ಎತ್ತುಗಳಿಗೆ ವಿಶ್ರಾಂತಿ ಆಯಿತು. ಎತ್ತುಗಳಿಗೆ ವಿಶ್ರಾಂತಿ ಆಗಲಿಕ್ಕೆ ದೇವೇಂದ್ರ ಮಾಡಿದ ಉಪಾಯ ಇದನ್ನು ಭರತ ಕಥೆ ಹೇಳಿದಂತೆ. ನೋಡು, ಹೀಗಾಗಿತ್ತು ಅಂತ ಒಂದು ಕಥೆ ಇದೆ. ಆ ಸುರಭಿಗೆ ಭೂಲೋಕದಲ್ಲಿರುವ ಸಮಸ್ತ ಪ್ರಾಣಿಗಳು, ಆ ಎತ್ತು ಕರುಗಳು ಎಲ್ಲಾದರೂ ಸಂತತಿ, ಅದರಲ್ಲಿ ಯಾವುದೋ ಒಂದು ಎತ್ತಿಗೆ ಮಧ್ಯಾಹ್ನ ತನಕ ಕಷ್ಟ ಆಯಿತು ಅಂತ ಹೇಳಿ ಆ ಸುರಭಿ ಕಣ್ಣೀರು ಹಾಕಿದೆ. ಅಂದ ಮೇಲೆ ಕೌಸಲ್ಯ ತನ್ನ ಮಗನಾದಂಥ ರಾಮನನ್ನು ದಂಡಕಾರಣ್ಯಕ್ಕೆ ಕಳಿಸಿದಾಗ ಅಲ್ಲಿ ದಂಡಕಾರಣ್ಯದಲ್ಲಿ ಏನು ಕಷ್ಟ ಆಗಿದೆಯೋ ರಾಮನಿಗೆ ಅಂತ ಎಷ್ಟು ಕಣ್ಣೀರು ಹಾಕಲಿಕ್ಕಿಲ್ಲ ಕೌಸಲ್ಯ, ಯೋಚನೆ ಮಾಡಿದ್ಯಾ ನೀನು ಅಂತ ಭರತ ಕೇಳ್ತಾನೆ. ಇದು ಯೋಚನೆ ಮಾಡಬೇಕು. ನಮ್ಮ ಹಾಗೆ ಮಾರೋದೀದಸ್ಯ ಜನನಿ ಅಂತ ದ್ರೌಪದಿ ಹೇಳಿದಂತೆ, ದ್ರೌಪದಿ ಮಕ್ಕಳನ್ನೆಲ್ಲ ಅಶ್ವತ್ಥಾಮಾಚಾರ ಕೊಂದುಬಿಟ್ಟು, ದ್ರೌಪದಿ ಮಕ್ಕಳನ್ನು ಅಶ್ವತ್ಥಾಮಾಚಾರ ಕೊಂದಾಗ ಅಶ್ವತ್ಥಾಮಾಚಾರ ಹಿಡ್ಕೊಂಡು ಅರ್ಜುನ ಬಂದಂತೆ.
ಏನು ಮಾಡಲಿ ಈ ಅಶ್ವತ್ಥಾಮಾಚಾರನ ಹೇಳು ಅಂತ ದ್ರೌಪದಿಯನ್ನು ಕೇಳ್ತಾನೆ. ಕೊಂದುಬಿಡ್ತೇನೆ ಬೇಕಾದ್ರೆ ಇವರನ್ನು ಅಂದಾಗ ದ್ರೌಪದಿ ಹೇಳ್ತಾಳಂತೆ, ನನ್ನ ಮಕ್ಕಳನ್ನು ಕಳ್ಕೊಂಡು ನಾನತ್ತದ್ದು ಸಾಕು, ಅಶ್ವತ್ಥಾಮನನ್ನು ಕಳ್ಕೊಂಡು ಅವರಮ್ಮ ಕೃಪಿ ಅಳೋದು ಬೇಡ ಅಂತಂದು. ನನ್ನ ಮಕ್ಕಳನ್ನು ಕಳ್ಕೊಂಡು ಎಷ್ಟು ಅಳು ಬಂದಿದೆ ನನಗೆ, ಹಾಗೆ ಏನೋ ಇವನು ಮಾಡಿದ ತಪ್ಪಿಗೆ ಅವರಮ್ಮ ಯಾಕೆ ಅಳಬೇಕು, ಕೊಲ್ಲೋದು ಬೇಡ, ಬಿಟ್ಟುಬಿಡು ಅಂತ ಅಳಂತ ಇದ್ರು. ಹಾಗೆ ಭರತ ಹೇಳ್ತಾನೆ, ಕೌಸಲ್ಯಗೆ ಎಷ್ಟು ಕಣ್ಣೀರು ಬರಲಿಕ್ಕಿಲ್ಲ ರಾಮನನ್ನು ಕಳಿಸಿ, ಇವಳಿಗೆ ಊಟ ಸೇರ್ತದ ಇಲ್ಲಿ ದಂಡಕಾರಣ್ಯದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅವನಿಗೆ ಏನು ಆಹಾರ ಸಿಗ್ತದೋ ಬಿಡ್ತದೋ, ರಾತ್ರಿ ಎಲ್ಲಿ ಮಲ್ಕೊಂಡ ಅನ್ನೋ ಚಿಂತೆಯಲ್ಲಿ 14 ವರ್ಷ ಈ ಚಿಂತೆಯಲ್ಲಿ ಕೊರಗಬೇಕಲ್ಲ ಅವಳು, ಯೋಚನೆ ಮಾಡಿದ್ಯಾ ನೀನು ಅಂಥೇಳಿ ಬಹಳ ಧಿಕ್ಕಾರ ಹಾಕಿದನಂತೆ. ಸೀಮಾರಿ ಹಾಕ್ತಾ ಇದ್ದಾನೆ ಭರತ. ಕೈಕೇಯಿ ಸುಮ್ಮನಾಗಿ ಬಿಟ್ಟಿದ್ದಾಳೆ. ಆಗ ಶತ್ರುಘ್ನ ಬಂದು ಹೇಳಿದಂತೆ, ಇವಳಿಗೆ ತಲೆ ಕೆಡಿಸಿದವಳು ಮಂಥರೆ ಇವಳು ಅಂತ ಮಂಥರನ್ನೇ ಎಳ್ಕೊಂಡು ಬಂದ. ಮಂಥರನ್ನು ಎಳ್ಕೊಂಡು ಬಂದು ಭರತನ ಮುಂದೆ ಕೈಕೇಯಿ ತಲೆ ಕೆಡಿಸಿದವಳು ಇವಳು, ಈ ದಾಸಿ ಇವಳಿಂದ ಇಷ್ಟು ಅನಾಹುತ ಆಯಿತು ಅಂತ ತಲೆ ಕೂದಲು ಹಿಡಿದು ಆ ಕಡೆ ಈ ಕಡೆ ಎಳೆದಾಡ್ತಾ ಇದ್ದಾನೆ. ಭರತ ಹೇಳು, ಇಬ್ಬರು ಸೇರಿ ಇವಳನ್ನು ಚಿತ್ರಹಿಂಸೆ ಮಾಡಿಬಿಡೋಣ ಅಂತ. ಆಗ ಶತ್ರುಘ್ನನಿಗೆ ಭರತ ಹೇಳ್ತಾನೆ, ಬಹಳ ವಿವೇಚನ ಸಿಕ್ತಿ. ಭರತ ಹೇಳಿದ, ಶತ್ರುಘ್ನ ಇವಳು ತಲೆ ಕೆಡಿಸಿರ್ಬೋದು ನಿಜ, ಆದರೆ ತಲೆ ಕೆಡಿಸ್ಕೊಳ್ಳಲ್ಲ, ಕಿತ್ತಾಳೆ ಕಿವಿ ಮಾಡಿಕೊಂಡು ಇವಳಿಗೆ ಬುದ್ಧಿ ಬೇಡ, ಯಾಕೆ ಅವಳು ಕಿವಿ ಓದಿದ್ರೆ ಇವಳೇ ಕೇಳಬೇಕು ಆ ಕಿವಿಯಿಂದ ಅಂತ ತಾಯಿಯನ್ನೇ ಬೈದ. ಮಂಥರೆಯನ್ನು ಏನೂ ಮಾಡಬೇಡ ನೀನು, ಏನಾದರೂ ಮಾಡ್ಲಿಕ್ಕೆ ಹೋಗಿ ಅವಳ ಜೀವ ಹೋಯಿತು ಅಂತಂದರೆ ಸ್ತ್ರೀ ಹತ್ಯೆ ಮಾಡಿದಿ ಅಂತ ಆಮೇಲೆ ರಾಮ ನಮ್ಮನ್ನು ಮಾತಾಡಿಸೋದಿಲ್ಲ ನೋಡು ಅಂತ. ರಾಮ ನಮ್ಮನ್ನು ಮಾತಾಡಿಸ್ಲಿಕ್ಕಿಲ್ಲ, ಬಿಟ್ಬಿಡು ಅಂತ ಹೇಳಿ ಬಿಡಿಸಿದ. ಆಮೇಲೆ ಏನು ಮಾಡಬೇಕು ಶ್ರಾದ್ದ ಅದನ್ನೆಲ್ಲ ಮಾಡಿದ್ದಾಯಿತು. ಅದೆಲ್ಲ ಭರತನಿಗೆ ಮಾಡಬೇಕಾದಕ್ಕೆ, ನಿಮಗೆ ದಶರಥನಿಗೆ ಮಾಡಬೇಕಾದ್ದನ್ನೆಲ್ಲ ಭರತ ಮಾಡಿ ತಾಯಿಯಂದ್ರನ್ನ ಕರ್ಕೊಂಡು ಎಲ್ಲರನ್ನು ಕರ್ಕೊಂಡು ಚಿತ್ರಕೂಟಕ್ಕೆ ಬಂದ. ರಾಮ ಅಲ್ಲಿದ್ದಾನೆ, ಇವಾಗ ನಾವೆಲ್ಲರೂ ಹೋಗಿ ರಾಮನನ್ನು ಕರ್ಕೊಂಡು ಬರೋಣ ಅಂತ ಚಿತ್ರಕೂಟಕ್ಕೆ ಅವನು ಕೂಡ ಬಂದಿದ್ದಾನೆ. ಬಂದು ಭರತ ಬೇಕಾದಷ್ಟು ಕೇಳಿದ ರಾಮನನ್ನು, ಬಂದ್ಬಿಡು ಅಂತ ಕೇಳಿದರೆ ರಾಮ ಹೇಳ್ತಾನೆ, ಕೈಕೇಯಿಯನ್ನು ನಮ್ಮ ತಂದೆ ಮದುವೆ ಮಾಡಿಕೊಳ್ಳುವಾಗ, ದಶರಥ ಮಹಾರಾಜರು ಕೈಕೇಯಿಯನ್ನು ಮದುವೆ ಮಾಡಿಕೊಳ್ಳುವಾಗ ಆ ಅಶ್ವಪತಿ ರಾಜನಿಗೆ ಕೈಕೇಯಿಯ ತಂದೆಗೆ ಒಂದು ಮಾತು ಕೊಟ್ಟಿದ್ರಂತೆ, ಇವಳ ಮಗನಿಗೆ ಪಟ್ಟ ಕಟ್ತೇನೆ ಅಂತ ಮಾತು ಕೊಟ್ಟಿದ್ರು. ಆದ್ದರಿಂದ ಕೈಕೇಯಿಯ ಮಗ ನೀನಾದ್ದರಿಂದ ನಿನಗೇ ರಾಜ್ಯ ಸಿಗಬೇಕು, ಅವಳು ವರನೂ ಕೇಳಿದ್ದಾಳೆ ನಿಮ್ಮಮ್ಮ, ಆದ್ದರಿಂದ ನೀನೇ ರಾಜನಾಗು ಅಂತ ರಾಮ. ಎಷ್ಟು ತ್ಯಾಗ ಮನೋಭಾವ ರಾಮನಿಗೆ. ಆದರೆ ಭರತ ಹೇಳ್ತಾ ಇದ್ದಾನೆ, ಅದೆಲ್ಲ ಇರಬಹುದು ಅವರವರ ಅಪೇಕ್ಷೆ, ಆದರೆ ಆಗಬೇಕಾದ ನಾನು ಅಪೇಕ್ಷೆ ಪಡಬೇಕಲ್ಲ, ನನಗೇ ರಾಜನಾಗಲಿಕ್ಕೆ ಅಪೇಕ್ಷೆ ಇಲ್ಲ, ಅದರಿಂದ ನೀನು ಬಂದುಬಿಡು. ಇಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು, ನಮಗೆ ತಂದೆಯ ಆದೇಶ ನಾನು ಕಾಡಿನಲ್ಲಿರಬೇಕು, ನಿನಗೆ ತಂದೆಯ ಆದೇಶ ನೀನು ನಾಡಿನಲ್ಲಿದ್ದುಕೊಂಡು ರಾಜ್ಯ ಪರಿಪಾಲನೆ ಮಾಡು. ಕೊನೆಗೆ ಭರತ ಹೇಳಿದ, ಆ ಪಿತೃಗಳ ಆದೇಶವನ್ನು ಇಬ್ಬರು ಅದಲು ಬದಲು ಮಾಡಿಕೊಳ್ಳೋಣ ಅಂದ. ನಿನಗೆ ಮಾಡಿದ ಆದೇಶ ನಾ ಪರಿಪಾಲನೆ ಮಾಡ್ತೀನಿ ಕಾಡಿನಲ್ಲಿದ್ದು, ನನಗೆ ಮಾಡಿದ ಆದೇಶ ನೀ ಪರಿಪಾಲನೆ ಮಾಡ್ಕೋ ಅಂತಂದರೆ ಹಿಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಾನೆ ರಾಮ. ಏನು ಇದೆಲ್ಲ ಬೇರೆ ಬೇರೆ ಏನಾದರೂ ಬದಲು ಮಾಡ್ಕೋಬಹುದು, ಬೇಕಾದರೆ ಮನೆ ಬದಲು ಮಾಡ್ಕೋಬಹುದು, ಆದರೆ ಇಂಥ ಆಜ್ಞೆ ಇರ್ತದಲ್ಲ ಪಿತೃಗಳ ಆಜ್ಞೆ, ಯಾರ್ಯಾರು ಏನೇನು ಮಾಡಬೇಕು ಅಂತ ಅದನ್ನು ಮತ್ತೊಬ್ಬರು ಬದಲು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಅವರವರಿಗಿದ್ದ ವೇದ ಧರ್ಮಗಳು ಏನೇನು ಹೇಳ್ತದೆ, ಕ್ಷತ್ರಿಯರು ತಮ್ಮ ಧರ್ಮನೇ ಮಾಡಬೇಕು, ಬ್ರಾಹ್ಮಣರು ತಮ್ಮ ಧರ್ಮನೇ ಮಾಡಬೇಕು. ನೀನು ವೇದಾಧ್ಯಯನ ಮಾಡು, ನಾನು ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಆಗ್ತದ? ಅದೆಲ್ಲ ಆಗೋದಿಲ್ಲ. ಅವರವರ ಕರ್ಮ ಸ್ವೇ ಕರ್ಮಣ್ಯ ವಿರತಃ ಸಂಸಿದ್ಧಿಂ ಲಭತೆ ನರಃ. ಅವರವ್ರ ಕೆಲಸ ಅವರವರೇ ಮಾಡಬೇಕೇ ಹೊರತು ನಿನ್ನ ಕೆಲಸ ನಾನು, ನನ್ನ ಕೆಲಸ ನೀನು ಅಂತ ಈ ವೇದೋಕ್ತವಾದ ಆಜ್ಞೆ, ಹಿರಿಯರು ಮಾಡಿದ ಆಜ್ಞೆಯನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಅದರಿಂದ ನೀನೇ ಮಾಡು, ನೀನೇ ರಾಜ್ಯ ಪರಿಪಾಲನೆ ಮಾಡು. ಹೀಗೆ ರಾಮ ಭರತನಿಗೆ ಒತ್ತಾಯ ಮಾಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಜಾಬಾಲಿ ಅಂತ ಒಬ್ಬ ಋಷಿಗಳಿದ್ದರು. ಆ ಜಾಬಾಲಿ ಋಷಿಗಳು ಅವರು ಮುಂದೆ ಬಂದು ಮಾತಾಡ್ತಾ ಇದ್ದಾರೆ, ರಾಮ ಅದೇನು ಪಿತೃವಾಕ್ಯ ಅಂತಿದ್ದಿ, ಪಿತೃ ಹೋಗಿ ಆಯ್ತಲ್ಲ ಅಂದ್ರೆ ಅವರು, ನಿಮ್ಮಪ್ಪ ಹೋಗಿ ಆಯ್ತಲ್ಲ, ಈಗ ಅವರಿದ್ದರೂ ಒಂದು ಸ್ವಲ್ಪ ದಾಕ್ಷಿಣ್ಯ ಏನಾದರೂ, ಅವರೇ ಹೋಗಿ ಆಯಿತು, ಇನ್ಯಾಕೆ ಪಿತೃವಾಕ್ಯ ಅಂತಿದ್ದಿ, ಸುಮ್ಮನೆ ಬಂದು ರಾಜ್ಯ ಪರಿಪಾಲನೆ ಮಾಡು, ರಾಜನಾಗು, ಸುಖ ಅನುಭವಿಸು. ಪುಣ್ಯ ಪಾಪ ಇದೆಲ್ಲ ಎಲ್ಲಿದೆ? ಯಾವುದು ಕಣ್ಣಿಗೆ ಕಾಣಿಸ್ತದೋ ಅಷ್ಟೇ ಇರೋದು ಪ್ರಪಂಚ. ಕಣ್ಣಿಗೆ ಕಾಣದೇ ಇರುವಂಥ ಸ್ವರ್ಗ ನರಕ ಪುಣ್ಯ ಪಾಪ ಇದು ಯಾವುದಲ್ಲೂ ನನಗೆ ನಂಬಿಕೆ ಇಲ್ಲ. ಆದ್ದರಿಂದ ನೀನು ಪಿತೃವಾಕ್ಯ, ಅವ್ರು ಹೋದರೂ ಕೂಡ ಅವ್ರ ವಾಕ್ಯ ಪರಿಪಾಲನೆ ಮಾಡಿದರೆ ಪುಣ್ಯ ಬರ್ತದೆ, ಇದೆಲ್ಲ ಬಿಟ್ಬಿಡು, ಸುಮ್ಮನೆ ಬಾ, ಸುಖ ಬರುತ್ತೆ, ಸುಖ ಅನುಭವಿಸುವಂತಂದಾಗ ಹೀಗೆ ನಾಸ್ತಿಕ್ಯದ ಮಾತಾಡ್ತಾರೆ ಜಾಬಾಲಿ ಋಷಿಗಳು. ನಾಸ್ತಿಕರಾಗಿ ಮಾತಾಡಿದರು. ರಾಮನಿಗೆ ಸಿಟ್ಟು ಬಂತು. ಒಂದೇ ಮಾತು ಕೇಳಿದಂತೆ, ಜಾಬಾಲಿಗಳೇ,
ನಮ್ಮ ತಂದೆಯ ಮಂತ್ರಿಮಂಡಲದಲ್ಲಿ ನಿಮಗೆ ಹೇಗೆ ಅಪಾಯಿಂಟ್ಮೆಂಟ್ ಆಯಿತು ಹೇಳ್ರಿ ಅಂತ ಕೇಳಿದ್ರು. ನಿಮ್ಮಂಥವ್ರನ್ನ ಸೇರಿಸ್ಕೋತಾ ಇದ್ದಿಲ್ಲ ಕೆಲಸಕ್ಕೆ, ನೀವು ಏನು ಕುತಂತ್ರ ಮಾಡಿ ಸೇರಿದ್ರಿ ಹೇಳ್ರಿ. ನಿಮ್ಮಂಥ ನಾಸ್ತಿಕರಿಗೆ ಹೇಗೆ ಅವಕಾಶ ಕೊಟ್ಟ ನಮ್ಮ ತಂದೆ, ಏನೋ ಕುತಂತ್ರ ಮಾಡಿರಬೇಕು ನೀವು ಅಂತ ನಾಚಿಕೆ ಆಗಿ ಹೋಯಿತು ಜಯಪಾಲ ಋಷಿಗಳಿಗೆ. ಅವರು ಹೇಳ್ತಾರೆ, ರಾಮ ನನಾಸ್ತಿಕೋ ಅಂದರು. ನಾನೇನು ನಾಸ್ತಿಕನಲ್ಲ, ನೀನು ಈ ವಾದದಿಂದಲಾದರೂ ರಾಜ್ಯಕ್ಕೆ ಬರ್ತೀಯೇನೋ ಅಂತ ನಾನು ಕೊನೆಗೆ ಅವಲಂಬನೆ ಮಾಡಿದೆ ಅಷ್ಟೇ ಹೊರತು ನಿಜವಾಗೂ ನಾನು ನಾಸ್ತಿಕನಲ್ಲ. ನಿನ್ನನ್ನು ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಮಾಡಿದ್ದು. ಅದಕ್ಕೆಲ್ಲ ಬಗ್ಲಿಲ್ಲ. ಕೊನೆಗೆ ಭರತ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತ ಕೂತ. ನೀನು ರಾಜ್ಯಕ್ಕೆ ಬರ್ತೀಯೋ ಇಲ್ಲೋ, ನೀ ಬಂದರೆ ಸರಿ, ಇಲ್ಲ ಅಂತಾದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತ ಕೂತು ಬಿಟ್ಟ. ಆವಾಗ ಅಶರೀರವಾಣಿ ಆಯ್ತದೆ. ಅಶರೀರವಾಣಿ ಆಯ್ತು. ಭರತ ರಾಮ ಕಾಡಿಗೆ ಬಂದದ್ರಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ, ಏನೋ ಮಹಾಕಾರ್ಯ ಆಗಬೇಕಾಗಿದೆ, ಅದಕ್ಕೆ ಅಡ್ಡಿ ಮಾಡಿ ನೀನು ಉಪವಾಸ ಸತ್ಯಾಗ್ರಹ ಮಾಡಬೇಡ, ನಿನ್ನಷ್ಟಕ್ಕೆ ನೀನು ಹೋಗು, ಇದರಿಂದ ಮುಂದೆ ಮಹಾಕಾರ್ಯ ಆಗಲಿಕ್ಕಿದೆ. ಅದು ಮೊದಲು ಅರ್ಥ ಆಗೋದಿಲ್ಲ. ಯಾಕೆ ರಾಮ ಕಾಡಿಗೆ ಬಂದ, ಯಾಕೆ ರಾಜ್ಯ ಬಿಟ್ಟು ಬಂದ ಅನ್ನೋದು ಗೊತ್ತಾಗೋದಿಲ್ಲ. ಏನೋ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ, ಅದು ಈಗ ಗೊತ್ತಾಗೋದಿಲ್ಲ ನಿಮಗೆ, ಸುಮ್ಮನೆ ಹೋಗು ನೀನು ಅಂತ ಅಶರೀರವಾಣಿ ಆದ ಮೇಲೆ ಭರತ ಎದ್ದು ಆದರೂ ರಾಮನ ಕಾಲಿಗೆ ಬಿದ್ದು ಹೇಳ್ತಾನೆ, ರಾಮ ಇಷ್ಟೆಲ್ಲ ಆಯಿತು, ಆದರೆ ನೀನು ಬರದೇ ಹೋದರೂ ನಿನ್ನ ಪಾದುಕೆಗಳನ್ನಾದರೂ ಕೊಡು ಅಂತ ಪಾದುಕೆ ಇಸ್ಕೊಂಡ. 2 ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಭರತ ಹೊರಟ. ಅವನು ಪಟ್ಟಾಭಿಷೇಕ ಇಲ್ಲೆಲ್ಲ ಬಹಳ ಒತ್ತಾಯ ಮಾಡಿದರು. ಭರತ ನೀನೇ ಪಟ್ಟಾಭಿಷಿಕ್ತನಾಗು, ರಾಮ ಲಕ್ಷ್ಮಣರ ಕಾಡಿಗೆ ಹೋಗಿ ಆಯಿತು, ಯಾರಾದರೂ ರಾಜ ಬೇಕು, ನೀನಾಗು, ಸರ್ವಾತ್ಮನ ಆಗೋದಿಲ್ಲ ಅಂತ ಹೇಳಿ ಬಂದವು. ಅಷ್ಟು ದೊಡ್ಡ ತ್ಯಾಗ ಮಾಡಿದ ನೋಡಿ ಭರತ. ಎಲ್ಲರೂ ಅಂದ್ಕೊಂಡಂತೆ ಇಲ್ಲೇ ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ರೆ ಅವನ ಮೇಲೆ ಒಂದೇ ಶ್ವೇತ ಛತ್ರ ಆಗ್ತಿತ್ತು, ಈಗ 2 ಶ್ವೇತ ಛತ್ರ ಆಯಿತು ಅಂದ್ಕೊಂಡಂತೆ. ಯಾಕೆ 2 ರಾಮನ ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಬಂದ. 2 ಪಾದುಕೆ ಸಿಕ್ತು. ಅದನ್ನು ತಗೊಂಡು 14 ವರ್ಷ ಆದಮೇಲೆ ನೀನು ಬರಬೇಕು, ಇಲ್ಲ ಅಂತಾದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ಅಲ್ಲಿಯ ತನಕ ಮಾತ್ರ ನಾನು ರಾಜ್ಯದಲ್ಲಿ ಇರೋದಿಲ್ಲ. ನೀನು ಹೇಗೆ ಕಾಡಿನಲ್ಲಿರ್ತೀಯೋ ನಾನು ಕೂಡ ಅದರಂತೆ ಕಾಡಿನಲ್ಲಿ ತಾಪಸನಾಗಿ ನಂದಿಗ್ರಾಮದಲ್ಲಿ ಇರ್ತೀನಿ, ಪಾದುಕೆಗಳನ್ನು ಅಲ್ಲಿ ಸಿಂಹಾಸನದಲ್ಲಿ ಇಡ್ತೇನೆ ಅಂತ ಹೇಳಿ ಅವನು ತಗೊಂಡು ಬಂದ. ಈ ಕಡೆ ಹೊರಟ ಮೇಲೆ ಭರತ ಎಲ್ಲರೂ ಕೂಡ ಹೊರಟರು. ಅಲ್ಲಿ ಚಿತ್ರಕೂಟದಲ್ಲೇ ಇದ್ದಾನೆ ರಾಮ, ಸೀತಾ ಲಕ್ಷ್ಮಣರು ಅಲ್ಲೇ ಇದ್ದಾರೆ. ಅಲ್ಲಿ ಒಂದು ದುರ್ಘಟನೆ ನಡೆದೋಯ್ತು. ಭರತಾದಿಗಳೆಲ್ಲ ಈ ಕಡೆ ಬಂದ ಮೇಲೆ ಒಂದು ದಿವಸ ರಾಮ ಚಿತ್ರಕೂಟದಲ್ಲಿ ಸೀತಾದೇವಿ ಇರುವಾಗ ಸೀತಾದೇವಿಯ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದಾನೆ ರಾಮ. ಈಗ ಬಹಳ ಪ್ರೀತಿಯಿಂದ ಅವಳ ತೊಡೆ ಮೇಲೆ ತಲೆಗಿಟ್ಟು ಮಲಗಿದ್ದಾನೆ. ನಿದ್ದೆ ಬಂದಿದೆ ರಾಮನಿಗೆ, ಲೌಕಿಕವಾಗಿ ಇಟ್ಕೊಳ್ಳಿ ಇದನ್ನು. ನಿದ್ದೆ ಬಂದಿದೆ ರಾಮನಿಗೆ. ಆವಾಗ ಯಾವುದೋ ಒಂದು ಕಾಗೆ ಬಂದು ಸೀತಾದೇವಿಯ ವಕ್ಷಸ್ಥಳಕ್ಕೆ ಕುಕ್ಕಿ ಕುಕ್ಕಿ ಹೋಗ್ತಾ ಇದೆ. ರಾಮದೇವರಿಗೆ ಎಚ್ಚರಿಕೆ ಆಗಬಾರ್ದು, ಅವರನ್ನು ಎಬ್ಬಿಸಬಾರ್ದು ಅಂತ ಅದನ್ನು ತಡ್ಕೊಂಡು ಹಾಗೇ ಕೂತಿದ್ದಾಳೆ ಸೀತೆ. ಆ ಕಾಗೆ ಮತ್ತೆ ಮತ್ತೆ ಬರೋದು, ಸೀತಾದೇವಿ ಎದೆಗೆ ಕುಕ್ಕೋದು. ಕೊನೆಗೆ ರಾಮನಿಗೆ ಎಚ್ಚರಿಕೆ ಆಯಿತು. ಎದ್ದು ನೋಡ್ತಾನೆ, ಆ ಕಾಗೆ ಕುಕ್ಕಿ ಹೋಗಿ ಗಾಯ ಮಾಡಿಬಿಟ್ಟಿದೆ. ಬಹಳ ರೋಷಾವೇಶದಿಂದ ರಾಮ ಹೇಳ್ತಾನೆ, ಏನಿದು, ನಾನು ಇರುವಾಗ ಒಂದು ಕಾಗೆ ಬಂದು ನಿನ್ನನ್ನು ಎದೆಗೆ ಈ ರೀತಿ ಕುಕ್ಕೋದು ಅಂದರೆ ಏನು, ಇದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಹುಲ್ಲುಕಡ್ಡಿ ತೆಗೆದು ಅದನ್ನೇ ಅಭಿಮಂತ್ರಿಸಿ, ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಆ ಕಾಗೆಯ ಮೇಲೆ ಪ್ರಯೋಗ ಮಾಡಿದನು. ಸೀತಾದೇವಿಯ ವಕ್ಷಸ್ಥಳಕ್ಕೆ ಕುಕ್ಕೋದು ಅಂದರೆ ಏನರ್ಥ, ದೃಷ್ಟಿ ಹಾಕಿದರೆ ತಪ್ಪು, ವಕ್ಷಸ್ಥಳದಲ್ಲಿ ಕುಕ್ಕಿ ಹೋಗ್ತಾ ಇದೆ ಅಂತ ತೃಣವನ್ನು ಬ್ರಹ್ಮಾಸ್ತ್ರ ಮಾಡಿ ಎಸ್ತ ಆ ಕಾಗೆ ಆ ಬ್ರಹ್ಮಾಸ್ತ್ರ ಬಂದಿದೆ ಅಂತ ಯಮದೇವರ ಹತ್ರ, ಯಾಕೆ ಮೊದಲು ಹೋದದ್ದು ಯಮದೇವರ ಹತ್ರ ಕಾಗೆಗಳೆಲ್ಲ ಯಮದೇವರಿಗೆ ದೂತ. ಯಮದೇವರು ಕಾಗೆಗಳಿಗೆ ವರ ಕೊಟ್ಟು ತನ್ನ ದೂತರನ್ನಾಗಿ ಮಾಡಿಕೊಂಡಿದ್ದಾನೆ. ಮೊನ್ನೆ ಹೇಳಿದ್ದನು, ರಾವಣ ಯಮನ ಹತ್ರ ಹೋದಾಗ ಮರುತ ಚಕ್ರವರ್ತಿ ಯಜ್ಞಮಂಟಪಕ್ಕೆ ಬಂದಾಗ ಯಮದೇವರು ಕಾಗೆ ವೇಷದಲ್ಲಿ ಹಾರಿ ಹೋದರಂತೆ. ಅವತ್ತಿನಿಂದ ಕಾಗೆಗಳನ್ನೆಲ್ಲ ತನ್ನ ದೂತ ಅಂತ ಮಾಡಿಕೊಂಡಿದ್ದಾನೆ. ಕಾಗೆಗಳಿಗೆ ಎಲ್ಲರೂ ಕೂಡ ಪಿಂಡ ಇಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು ಯಮನೆ. ಕಾಕಪಿಂಡ ಅಂತ ಒಂದು ಕಾಗೆಗೊಂದು ಪಿಂಡ ಇಡ್ತಾರೆ. ಆ ಪಿಂಡವನ್ನೆಲ್ಲ ಕಾಗೆ ಭಕ್ಷಣ ಮಾಡಬೇಕು, ಬಲಿಭುಕ್ ಅಂತ ಅದಕ್ಕೆ ಹೆಸರು. ಚಿರಂಜೀವಿಯಾಗಿರಲಿ ಅಂತ ಮಾಡಿದ. ಕಾಗೆಗಳು ಪಕ್ಷಿಗಳಲ್ಲಿ ಚಿರಂಜೀವಿ ಅಂತ, ಚಿರಂಜೀವಿ ಅಂತಲೇ ಹೆಸರು ಕಾಗೆಗೆ. ಬಹುಕಾಲ ಬಾಳಿರ್ತಾವಂತೆ. ಅಷ್ಟು ಸುಲಭದಲ್ಲಿ ಕಾಗೆಗಳು ಸಾಯೋದಿಲ್ಲ. ರೋಗ ಬಂದು ಸಾಯೋದು ಅಂತ ಇಲ್ಲವೇ ಇಲ್ಲಂತೆ. ಎಲ್ಲಾದರೂ ಆ ವೈರ್ ಮೇಲೆ ಕೂತ್ಕೊಂಡು ಕರೆಂಟ್ ಹೊಡೆದೇ ಸಾಯಬೇಕಷ್ಟೇ ಹೊರತು ಹಾಗಾಗಿ ಕಾಗೆಗಳು ರೋಗ ಬಂದು ಸಾಯೋದು ಅಂತ ಇಲ್ವಂತ. ಎಲ್ಲ ಯಮ ವರ ಕೊಟ್ಟು ತನ್ನ ದೂತರನ್ನು ಮಾಡಿಕೊಂಡ. ಇಲ್ಲಿದ್ದವರಿಗೆ ಆ ಪಿತೃಗಳಿಗೆ ಪ್ರೀತಿ ಆಯಿತೋ ಇಲ್ಲವೋ ಅದನ್ನೆಲ್ಲ ತಿಳಿಸೋದು ಕಾಗೆ ಅಂತೆ.
ಇಷ್ಟೆಲ್ಲ ಕಾಗೆ ಇತಿಹಾಸ ಎಲ್ಲ ಯಮನ ದೂತ. ಅಂಥ ಕಾಗೆ ಸೀತಾದೇವಿಯ ವಕ್ಷಸ್ಥಳಕ್ಕೆ ಕುಕ್ಕಿದಾಗ ರಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ, ಕಾಗೆ ಯಮನ ಹತ್ರ ಹೋಯಿತು. ಆದರೆ ರಾಮದೇವರು ಬಿಟ್ಟ ಅಸ್ತ್ರ ಯಮನಿಗೂ ಏನೋ ಮಾಡಲಿಕ್ಕಾಗಿಲ್ಲ. ಬ್ರಹ್ಮ, ಕುಬೇರ ಅವರು ಯಾರ್ಯಾರ ಹತ್ರ ಹೋದರೂ ಕೂಡ ರಕ್ಷಣೆ ಮಾಡುವವರಿಲ್ಲ. ಕೊನೆಗೆ ಕಾಗೆ ರಾಮದೇವರ ಹತ್ತಿಗೆ ಬಂದು ಶರಣಾಗತವಾಯಿತಂತೆ. ನನ್ನನ್ನು ಜೀವ ಉಳಿಸು ಅಂತ ಕೇಳಿದಾಗ ಹಾಗೆ ಆಗಲಿ ಅಂತ ಅದರ ಒಂದು ಕಣ್ಣನ್ನು ಮಾತ್ರ ಆ ತೃಣಾಸ್ತ್ರದಿಂದ ಅದರ ಕಣ್ಣನ್ನು ತೆಗೆದು ಕಣ್ಣು ನಾಶ ಮಾಡಿ ಅದನ್ನು ಜೀವಂತವಾಗಿ ಕರುಣೆಯಿಂದ ಬಿಟ್ಟಂತೆ ರಾಮ. ಇದೊಂದು ಘಟನೆ ಚಿತ್ರಕೂಟದಲ್ಲಿ ನಡೀತು. ಮೇಲ್ನೋಟಕ್ಕೆ ಇಷ್ಟೇ ಇದೆ ಕಥೆ. ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ಇಲ್ಲಿಯೂ ಕೂಡ ಅದರ ಸ್ಪಷ್ಟ ನಿರ್ಣಯ ಹೇಳ್ತಾರೆ. ಯಾವುದದು ಕಾಗೆ ಬಂದದ್ದು? ಆ ಕಾಗೆಗೆ ಒಂದು ಹೆಸರಿದೆಯಂತೆ, ಧರಾಂತರಚರ ಅಂತ ಆ ಕಾಗೆ ಹೆಸರು. ಧರಾಂತರಚರ ಯಾವುದದು ಕಾಗೆ ಅಂತಂದರೆ ಇಂದ್ರಸುತಃ, ಇಂದ್ರದೇವರ ಮಗ ಜಯಂತನೇ ಕಾಗೆಯಾಗಿ ಹುಟ್ಟಿದ್ದ. ಯಾವುದೋ ನಿಮಿತ್ತದಿಂದ ನಮ್ಮ ಪಾದಕ್ಕೆ ಅಭಿಮಾನಿ, ಕಾಲಿಗೆ ಅಭಿಮಾನಿಯಾದ ಇಂದ್ರದೇವರ ಮಗ ಜಯಂತ ಭೂಮಿಯಲ್ಲಿ ಕಾಗೆಯಾಗಿ ಹುಟ್ಟಿದ. ಆ ರೀತಿ ಕಾಗೆಯಾಗಿ ಹುಟ್ಟಿದಾಗ ಒಬ್ಬ ಅಸುರ ಇದ್ದ, ಕುರಂಗ ಅಂತ ಅವನ ಹೆಸರು. ಕುರಂಗ ನಾಮಕ ಅಸುರ ಒಬ್ಬ. ಆ ಕುರಂಗ ಅನ್ನುವ ಅಸುರ ರುದ್ರದೇವರು ತಪಸ್ಸು ಮಾಡಿದ್ನಂತೆ. ಜಯಂತ ಕಾಗೆಯಾಗಿ ಹುಟ್ಟಿದ ಸಮಯದಲ್ಲೇ ಕುರಂಗನ ತಪಸ್ಸು. ರುದ್ರದೇವರನ್ನ ಮೆಚ್ಚಿಸಿದ, ತಪಸ್ಸು ಮಾಡಿದ, ಮೆಚ್ಚಿಸಿದ. ರುದ್ರದೇವರು ಪ್ರತ್ಯಕ್ಷರಾದರು. ಇವನು ವರ ಕೇಳುವಾಗ ಕೇಳ್ತಾನೆ, ನಾನು ಸಾಯಬಾರದು ಅಂತ ಕೇಳಿದ್ದಂತೆ ಕುರಂಗ. ಯಥಾ ಪ್ರಕಾರ ರುದ್ರದೇವರು ಹೇಳಿದರು, ಹುಟ್ಟಿದ ಮೇಲೆ ಸಾಯಲೇಬೇಕು, ಸಾಯಬಾರದು ಅಂತ ಕೇಳಿ, ಇಷ್ಟು ಸಮಯದ ತನಕ ಅಂತ ಬೇಕಾದರೆ ಕೇಳು ಅಂತ. ಆಗ ಕುರಂಗಾಸುರ ಕೇಳಿದ, ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ಕಾಗೆಗೆ 2 ಕಣ್ಣಿರೋ ತನಕ ತನಗೆ ಸಾವು ಬರಬಾರ್ದು ಅಂತ ಕೇಳಿದ. ಯಾವಾಗ ಬರಬೇಕು ಅಂತಂದ್ರೆ ಎಲ್ಲ ಕಾಗೆಗಳಿಗೆ ಏಕಕಾಲದಲ್ಲಿ 1 ಕಣ್ಣು ಹೋಗಬೇಕು. ಏಕಕಾಲದಲ್ಲಿ 1 ಕಣ್ಣು ಹೋದಾಗಷ್ಟೇ ತಾನು ಸಾಯಬೇಕು. ಎಲ್ಲಿಯಾದರೂ ಹಾಗಾಗುತ್ತಾ? ಅದು ಅವನು ಮಾಡಿದ ಉಪಾಯ. ಎಲ್ಲ ಕಾಗೆಗೆ 1 ಕಣ್ಣು ಹೋಗಿಬಿಡುತ್ತೆ. ಯಾವುದೋ ಒಂದು ಕಾಗೆಗೆ ಹೋಗ್ಬೋದು 1 ಕಣ್ಣು, ಅಥವಾ ಒಂದು 10 ಕಾಗೆಗಳಿಗೆ ಹೋಗ್ಬೋದು. ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಕಾಗೆಗಳಿಗೆ ಏಕಕಾಲದಲ್ಲಿ 1 ಕಣ್ಣು ಹೋದಾಗ ಇವನಿಗೆ ಸಾವು ಬರಬೇಕು. ಈ ರೀತಿ ಚಮತ್ಕಾರ ಮಾಡಿ ವರ ಕೇಳಿದ ಇವರು ರುದ್ರದೇವರು. ಹಾಗೆ ಆಗಲಿ ಅಂತ ವರನು ಕೊಟ್ಟುಬಿಟ್ರು. ಆದರೂ ಇವನಿಗೆ ಹೆದರಿಕೆ ಆಯಿತು. ಅಕಸ್ಮಾತ್ ಯಾರಾದರೂ ಎಲ್ಲ ಕಾಗೆಗಳಿಗೆ 1 ಕಣ್ಣು ತೆಗೆದುಬಿಟ್ರೆ ತಾನು ಸಾಯಬೇಕಾಗ್ತದಲ್ಲ. ಅದಕ್ಕೇನು ಮಾಡಿದ ಕುರಂಗಾಸುರ ಎಲ್ಲ ಕಾಗೆಗಳ ಹತ್ರ ಹೋಗಿ ಅವುಗಳನ್ನು ಕೇಳಿದಂತೆ, ನಿಮ್ಮ ಕಣ್ಣಿನಲ್ಲಿ ನನಗೆ ಜಾಗ ಕೊಡ್ರಿ ವಾಸ ಮಾಡಲಿಕ್ಕೆ ಅಂತ ಕೇಳಿದ. ಯಾಕೆ ಅಂತೆಲ್ಲ ಹೇಳಲಿಲ್ಲ, ವರ ಕೇಳಿದ್ದೆಲ್ಲ ಹೇಳಲಿಲ್ಲ. ಸುಮ್ಮನೆ ನನಗೆ ಜಾಗ ಕೊಡ್ರಿ ಕಣ್ಣಲ್ಲಿ ಅಂತಂದಾಗ ಆ ಕಾಗೆಗಳು, ಒಬ್ಬ ದೊಡ್ಡ ಅಸುರ ಬಂದು ನಮ್ಮ ಹತ್ರ ಜಾಗ ಕೇಳ್ತಿದ್ದಾನೆ, ಅವನಿಗೆ ಕೊಟ್ಟು ಬಿಟ್ಟರೆ ನಮಗೂ ಉಪಯೋಗ ಇರ್ತದೆ ಅಂತ ಕೊಟ್ಟುವಂತೆ ಕಾಗೆಗಳು. ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದು ಒಂದಿಷ್ಟು ಮನೆ ಬಾಡಿಗೆ ಕೊಟ್ಟರೆ ಅಂತ ಕೊಟ್ಬಿಡ್ತಾರೆ, ನಮಗೇನಾದರೂ ಉಪಯೋಗ ಆಗ್ತದೆ ಅಂತ. ಹಾಗೆ ಕಾಗೆಗಳು ದುರಾಶೆಯಿಂದ ಅವಕಾಶ ಕೊಟ್ಟುವಂತೆ. ಅವತ್ತಿನಿಂದ ಕುರಂಗಾಸುರ ಅನೇಕ ರೂಪ ತಾಳಿ, ಅವನಿಗಿದ್ದದ್ದು ಒಂದು ದೇಹ, ಅನೇಕ ಅಂಶಗಳನ್ನು ತಾಳಿ ಅನೇಕ ದೇಹದಿಂದ ಜಗತ್ತಿನಲ್ಲಿ ಎಷ್ಟೆಷ್ಟು ಕಾಗೆಗಳಿದ್ದಾವೋ ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ಸೇರಿಕೊಂಡ. 2 ಕಣ್ಣಿನಲ್ಲಿ ಸೇರಿಕೊಂಡ. ಯಾಕೆ? ಆ ಕಣ್ಣು ರಕ್ಷಣೆ ಮಾಡಬೇಕು ಅಂತ. ಅಕಸ್ಮಾತ್ ಯಾರಾದರೂ ಎಲ್ಲ ಕಾಗೆಗಳಿಗೆ 1 ಕಣ್ಣು ತೆಗೆದುಬಿಟ್ರೆ ತನಗೆ ಸಾವು ಬರ್ತದಲ್ಲ. ಅದಕ್ಕೆ ಆ ಕಣ್ಣು ಹೋಗದೇ ಇರುವಂತೆ ಕಣ್ಣು ಕಾಪಾಡಿಕೊಂಡಿರಬೇಕು ಅಂತ ಕುರಂಗಾಸುರ ಕಾಗೆಗಳಲ್ಲಿ ಸೇರಿಕೊಂಡು ಅವರ ಕಣ್ಣು ರಕ್ಷಣೆ ಮಾಡಿಕೊಂಡಿದ್ದಂತೆ. ಆದ್ದರಿಂದ ತನಗೂ ರಕ್ಷಣೆ, ಅವುಗಳಿಗೆ ಕಣ್ಣು ಇರ್ತಿತ್ತು. ಈ ರೀತಿ ಮತ್ತೆ ಮುಂದೆ ಹುಟ್ಟುವ ಕಾಗೆಗಳು, ಯಾವ್ಯಾವ ಕಾಗೆ ಸಾಯ್ತದೋ ಮತ್ತೆ ಹುಟ್ಟುವಾಗ ಅವುಗಳಿಗೂ 2 ಕಣ್ಣು, ಅದರಲ್ಲಿ ಇವನು ಸೇರ್ತಿದ್ದ. ಕುರಂಗಾಸುರ ಸೇರಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದ. ಅದರಲ್ಲಿ ಒಂದು ಕಾಗೆ ಧರಾಂತರಚರ, ಅದು ಜಯಂತ. ಆ ಜಯಂತನಲ್ಲಿಯೂ ಕೂಡ ಕುರಂಗ ಸೇರ್ಕೊಂಡ್ಬಿಟ್ಟಿದೆ. ಅದು ಒಂದು ಕಾಗೆ ಆದ್ದರಿಂದ 2 ಕಣ್ಣು ರಕ್ಷಣೆ ಮಾಡಬೇಕು ಅಂತ ಕುರಂಗ ಸೇರಿದ್ದ. ಈ ಕುರಂಗಾಸುರ ಸೇರಿದ್ರಿಂದ ಅವನು ಜಯಂತನೇ ಆದರೂ ಕೂಡ ಅವನಿಗೆ ದುರ್ಬುದ್ಧಿ ಬಂತು. ಯಾಕೆ? ಕುರಂಗಾಸುರ ಸೇರಿದ್ರಿಂದ ದುರ್ಬುದ್ಧಿ ಬಂತು. ಸೀತಾದೇವಿಯ ವಕ್ಷಸ್ಥಳಕ್ಕೆ ಕುಕ್ಕಿ ಹೋಗ್ತಾ ಇತ್ತು. ರಾಮದೇವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ತೃಣವನ್ನೇ ಬ್ರಹ್ಮಾಸ್ತ್ರ ಮಾಡಿ ಪ್ರಯೋಗ ಮಾಡಿದರು. ಪ್ರಯೋಗ ಮಾಡಿ ಅದು ಶರಣಾಗತವಾದಾಗ ಅದರ ಕಣ್ಣಿಗೆ ಮಾತ್ರ ನಾಶ ಮಾಡ್ತೇನೆ, ನಿನ್ನ ಜೀವ ಉಳಿಸ್ತೇನೆ ಅಂತ ಕರುಣೆ ತೋರಿ ಆ ಒಂದು ಕಣ್ಣಿನ ಮೇಲೆ ಆ ಹುಲ್ಲುಗಡ್ಡಿ ಬಿಸಾಡುವಾಗ ಆ ಹುಲ್ಲುಗಡ್ಡಿಯು ಕೂಡ ಅನಂತ ರೂಪ ತಾಳಿತದೆ. ಆ ಕಾಗೆ ಮಾತ್ರ ಅಲ್ಲ ಕಣ್ಣು ಹೋದದ್ದು, ಈ ಹುಲ್ಲುಗಡ್ಡಿ ಅನಂತ ರೂಪ ತಾಳಿ ಎಲ್ಲೆಲ್ಲಿ ಬ್ರಹ್ಮಾಂಡದಲ್ಲಿ ಕಾಗೆಗಳಿದ್ದಾವೋ ಅಷ್ಟು ರೂಪ ತಾಳಿ ಆ ತೃಣಾಸ್ತ್ರ ಎಲ್ಲ ಕಾಗೆಗಳ 1 ಕಣ್ಣು ತೆಗಿತದೆ. ಏಕಕಾಲದಲ್ಲಿ ತೆಗಿತದೆ.
ಅದು ಹೇಗೆ ಅಂತಂದರೆ, ಈ ಕಾಗೆ ಹತ್ತಿರ ಬಂದಿತ್ತು, ಈ ಕಡ್ಡಿ ಆ ಕಾಗೆ ಹತ್ತಿರ ಕಣ್ಣನ್ನು ನಾಶ ಮಾಡಲಿಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ವೇಗದಲ್ಲಿ ಎಲ್ಲ ಕಡ್ಡಿಗಳು ಆ ಬೇರೆ ಬೇರೆ ಕಾಗೆ ಹತ್ತಿರ ಹೋಗ್ತಿದ್ವು. ಏಕಕಾಲದಲ್ಲಿ ಎಲ್ಲ ಕಡ್ಡಿಗಳು ಹೋಗಿ ಕಾಗೆಗಳ ಒಂದು ಕಣ್ಣು ಕುಕ್ಕಿ ನಾಶಪಡಿಸಿ. ಇದು ರಾಮ ಮಾಡಿದಂಥ ಅದ್ಭುತವಾದ ಕಾರ್ಯ. ಎಲ್ಲ ಕಾಗೆಗಳಿಗೆ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಆ ಹುಲ್ಲು ಕಡ್ಡಿ ಹೋಯ್ತಂತೆ. ತಾನು ಅನಂತ ರೂಪ ತಾಳ್ತಾನೆ ರಾಮ, ಆದರೆ ತಾನು ಪ್ರಯೋಗ ಮಾಡಿದ ಒಂದು ಹುಲ್ಲು ಕಡ್ಡಿಯೂ ಕೂಡ ಅನಂತ ರೂಪಗಳನ್ನು ಧರಿಸಿ, ಒಂದು ನಿಧಾನ ಹೋಗಬೇಕು, ಇನ್ನೊಂದು ವೇಗದಲ್ಲಿ ಹೋಗಬೇಕು. ಯಾಕೆ ಎಲ್ಲೋ ದೂರ ಇದೆ, 1000 ಮೈಲ್ ದೂರದಲ್ಲಿ, ಅಷ್ಟೇ ವೇಗದಲ್ಲಿ ಅದು ಹೋಗ್ತಿತ್ತಂತೆ. ಹತ್ತಿರ ಇದ್ದ ಕಾಗೆ ಕಣ್ಣು ಕುರುಡು ಮಾಡಲಿಕ್ಕೆ ಈ ಕಡ್ಡಿ ಸ್ವಲ್ಪ ನಿಧಾನವಾಗಿ ಹೋಗೋದು. ಹೀಗೆ ಮಾಡಿ ಅನಂತ ರೂಪ ತಾಳಿ ಆ ಕಡ್ಡಿ ಎಲ್ಲ ಕಾಗೆಗಳ ಒಂದು ಕಣ್ಣನ್ನು ನಾಶಪಡಿಸ್ತದೆ. ನಾಶ ಆದಮೇಲೆ ಆ ಕುರಂಗಾಸುರ ಸತ್ತು. ಅವನಿಗೆ ಅದೇ ರೀತಿ ವರ ಕೇಳಿದ್ದ, ಎಲ್ಲ ಕಾಗೆಗಳಿಗೆ ಒಂದು ಕಣ್ಣು ಹೋದಾಗ ಸಾವು ಬರಲಿ ಅಂತ. ರಾಮ ಆ ರೀತಿ ಮಾಡಿ ಚಮತ್ಕಾರದಿಂದ ಆ ಒಂದು ಹುಲ್ಲು ಕಡ್ಡಿಯಿಂದ ಅನಂತ ರೂಪ ಮಾಡಿ ಎಲ್ಲ ಕಾಗೆಗಳ ಒಂದು ಕಣ್ಣು ನಾಶಪಡಿಸಿದ. ಆದರೆ ಆಚಾರ್ಯರು ಹೇಳ್ತಾರೆ, ನಾಶಪಡಿಸುವಾಗ ಹೇಗೆ ನಾಶಪಡಿಸಿದ? ಆ ಕಣ್ಣಿನ ಗೋಳಕೆ ಇದೆ, ಇದು ಗೋಳಕೆ ಹೋಗಲಿಲ್ಲ. ಕಾಗೆಗಳನ್ನು ನೋಡ್ರಿ, ಎರಡೂ ತೂತುಗಳಿದೆ, ಎರಡೂ ಗೋಳಕೆಗಳಿದೆ. ಆದರೆ ರಾಮ ನಾಶ ಮಾಡಿದ್ದೇನು ಅಂತಂದರೆ, ಒಂದು ಕಣ್ಣಿನಲ್ಲಿರುವಂಥ ಇಂದ್ರಿಯವನ್ನು ಮಾತ್ರ ನಾಶ ಮಾಡಿದ್ದ. ಗೋಳಕೆ ಬೇರೆ, ಇಂದ್ರಿಯ ಬೇರೆ. ಕಣ್ಣು ಕಾಣೋದಿಲ್ಲ ಅಂತಾರೆ. ಕಣ್ಣು ಕಾಣೋದಿಲ್ಲ ಅಂದರೆ ಎರಡೂ ಕಣ್ಣಿದ್ದೇ ಇರ್ತದೆ, ಅದು ಗೋಳಕೆ. ಅದರಲ್ಲಿರತಕ್ಕಂಥ ಇಂದ್ರಿಯ ಸೆನ್ಸ್ ಆರ್ಗನ್ ಅದು ಹೋಯ್ತು. ಒಂದು ಕಣ್ಣಿನ ಇಂದ್ರಿಯವನ್ನು ನಾಶಪಡಿಸಿದ್ನ. ಆದರೂ ರಾಮ ಕಾರುಣ್ಯ ತೋರಿದ. ಆ ಇಂದ್ರಿಯ ನಾಶಪಡಿಸಿದ್ರು, ಇನ್ನೊಂದು ಕಣ್ಣಿನಲ್ಲಿರೋ ಇಂದ್ರಿಯ ಈ ಗೋಳಕಕ್ಕೆ ಬರೋ ಹಾಗೆ ಮಾಡಿದ್ನಂತೆ. ಆದ್ದರಿಂದ ಇವತ್ತಿಗೂ ಕಾಗೆಗಳಿಗೆ ಎರಡೂ ಕಣ್ಣು ಕಾಣಿಸ್ತದೆ. ಬಲಗಡೆ ಕಣ್ಣು ಕಾಣಿಸ್ತದೆ, ಎರಡುಗಡೆ ಕಣ್ಣು ಕಾಣಿಸ್ತದೆ. ಹಾಗೆ ರಾಮ ಮಾಡಿದ್ದೇನೋ ಒಂದು ಕಣ್ಣು ತೆಗೆದದ್ದು ಅಂದರೆ ಇಂದ್ರಿಯವನ್ನು ತೆಗೆದ, ಆದರೆ ಉಳಿದ ಕಣ್ಣಿನ ಇಂದ್ರಿಯ ಎಡಗಡೆ ಬಲಗಡೆ ಓಡಾಡು ಹಾಗೆ ಮಾಡಿದ್ನು. ಅದರಿಂದ ಕಾಗೆಗಳಿಗೆ ಬಲಗಣ್ಣು ಕಾಣುವಾಗ ಎಡಗಣ್ಣು ಕಾಣಿಸೋದು. ಯಾಕೆ? ಆ ಇಂದ್ರಿಯ ಈ ಕಡೆ ಬಂದಿರ್ತದೆ. ಎಡಗಣ್ಣು ಕಾಣಿಸುವಾಗ ಬಲಗಡೆ ಕಣ್ಣು ಕಾಣಿಸೋದು. ಯಾಕೆ? ಅಲ್ಲಿರೋ ಇಂದ್ರಿಯ ಒಳಗಡೆಯಿಂದ ಈ ಕಡೆ ಬಂದಿರ್ತದೆ. ಒಳಗಡೆಯಿಂದ ಒಂದು ದಾರಿ ಮಾಡಿ ಸುರಂಗ ಮಾರ್ಗದ ಹಾಗೆ ಆ ಇಂದ್ರಿಯ ಬಲಗಡೆ ಎಡಗಡೆ ಓಡಾಡುವಂತೆ ಮಾಡಿದಾನಂತೆ ಪರಮಾತ್ಮ. ಇಷ್ಟು ಅದ್ಭುತವಾಗಿ ಮಾಡಿ. ಆದರೆ ಇವತ್ತು ಯಾರಿಗಾದರೂ ಒಂದು ಕಣ್ಣು ಹೋದರೆ ಆ ಒಂದು ಕಣ್ಣು ಕಾಣಿಸೋದೇ ಇಲ್ಲ. ಯಾಕೆ? ಆ ಎಡಗಡೆ ಇಂದ್ರಿಯ ಅಲ್ಲೇ ಇರ್ತದೆ, ಈ ಬಲಗಡೆ ಗೋಳಕಕ್ಕೆ ಬರಲಿಕ್ಕೆ ಅದಕ್ಕೆ ಜಾಗ ಇಲ್ಲ. ಆದರೆ ಕಾಗೆಗಳಿಗೆ ಮಾತ್ರ ಅಷ್ಟು ಮಾಡಿದನು. ಅದು ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದು ಕಣ್ಣಿನ ಇಂದ್ರಿಯ ಹೋದರೂ ಇನ್ನೊಂದು ಇಂದ್ರಿಯ ಈ ಕಡೆ ಆ ಕಡೆ ಓಡಾಡುವಂತೆ ಮಾಡಿದ್ದಾನೆ. ಅದರಿಂದ ಕಾಗೆ ಬಲಗಡೆದ್ದು ನೋಡಬೇಕಾದ್ರೆ ಎಡಗಣ್ಣಿನಿಂದ ನೋಡೋದಲ್ಲ, ಸ್ವಲ್ಪ ತಲೆ ಹೀಗೆ ಅಲ್ಲಾಡಿಸ್ತದಂತೆ, ಆ ಇಂದ್ರಿಯ ಈ ಕಡೆ ಬರ್ತದೆ, ಬಲಗಡೆ ಕಾಣಿಸ್ತದೆ. ಎಡಗಡೆ ಏನಾದರೂ ನೋಡಬೇಕಾದ್ರೆ ಸ್ವಲ್ಪ ತಲೆ ಅಲ್ಲಾಡಿಸಿದರೆ ಈ ಇಂದ್ರಿಯ ಎಡಗಡೆ ಕಣ್ಣಿಗೆ ಬರ್ತದೆ, ಈ ಕಡೆ ಕಾಣಿಸ್ತದೆ. ಈ ರೀತಿ ರಾಮ ಮಾಡಿದಂಥ ಅದ್ಭುತವಾದ ಕಾರ್ಯ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಅಂತ. ಎಷ್ಟು ರಾಮನ ಕರುಣೆ ಎಷ್ಟು, ಅವನ ಸಾಮರ್ಥ್ಯ ಎಷ್ಟು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಅದು ಹೇಗೆ ಇಂದ್ರಿಯ ಆ ಕಡೆ ಈ ಕಡೆ ಓಡಾಡ್ತದೆ ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡ್ರೆ ಅವರಿಗೆ 2 ಮನೆ ಮಾಡಿರ್ತಾನೆ. ಒಂದು ದಿವಸ ಈ ಮನೆ, ಒಂದು ದಿವಸ ಆ ಮನೆ ಓಡಾಡ್ತಾ ಇರ್ತಾನಂತೆ. ದ್ವಿಪತ್ನೇಕ ಪತಿವತ ಅಂತ ರಾಜರು ಕೊಡೋ ದೃಷ್ಟಾಂತ. ವಾದಿರಾಜ ಸ್ವಾಮಿಗಳು ಈ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಗಂಡ 2 ಹೆಣ್ಣಂತರ ಮನೆಗಳಿಗೆ ಅಡ್ಡಾಡುವಂತೆ ಒಂದೇ ಇಂದ್ರಿಯ 2 ಗೋಲಕೆಗಳಲ್ಲಿ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾ ಆ ಕಾಗೆಗಳಿಗೆ 2 ಕಣ್ಣು ಕಾಣೋ ಹಾಗೆ ಮಾಡಿದ. ಆದರೆ ಆ ಕುರಂಗಾಸುರ ಇನ್ನೊಂದು ವರ ಕೇಳಿದ್ದ. ಅಕಸ್ಮಾತ್ ಯಾರಾದರೂ ಏಕಕಾಲದಲ್ಲಿ ಎಲ್ಲ ಕಾಗೆಗಳ ಒಂದು ಕಣ್ಣು ನಾಶ ಮಾಡಿದರು ಅಂತ ಇಟ್ಕೊಳ್ಳೋಣ, ಆವಾಗ ಸಾವು ಬರ್ತದೆ ಅಂತ ಕೇಳಿದ್ದ. ಸಾವು ಬರಲಿ, ಆದರೆ ಮುಂದೆ ಹುಟ್ಟುವಂಥ ಯಾವುದಾದ್ರೂ ಒಂದು ಕಾಗೆಗೆ 2 ಕಣ್ಣು ಬಂತು ಅಂದರೆ ಮತ್ತೆ ನಾನು ಬದುಕಬೇಕು ಅಂತ ವರ ಕೇಳಿದ್ದ. ಎಂಥಾದ್ರೆ ಮತ್ತೆ ಯಾವುದಾದ್ರೂ ಕಾಗೆ ಅಕಸ್ಮಾತ್ ಒಂದು ಕಣ್ಣು ಹೋಯಿತು ಎಲ್ಲ ಕಾಗೆಗಳಿಗೂ, ಆಮೇಲೆ ಹುಟ್ಟೋ ಕಾಗೆಗೆ 2 ಕಣ್ಣು ಇರ್ಬೋದು. ಕುರುಡ್ರೆ ಹುಟ್ಟಬೇಕು ಅಂತ ನಿಯಮ ಇಲ್ಲ, ಮೂಗ್ರೆ ಹುಟ್ಟಬೇಕು ಅಂತ ನಿಯಮ ಇಲ್ಲ. ಎಲ್ಲ ಕಾಗೆಗಳಿಗೆ 1 ಕಣ್ಣು ಹೋದ್ರು, ಮತ್ತು ಹುಟ್ಟಿದ ಕಾಗೆ 2 ಕಣ್ಣು ಬಂದರೆ ತಾನು ಬದುಕಬೇಕು ಅಂತ. ಅದಕ್ಕೆ ರಾಮ ಏನು ಮಾಡಿದ, ಅನಂತರ ಹುಟ್ಟೋ ಕಾಗೆಗಳು 1 ಕಣ್ಣಿನ ಕಾಗೆಗಳೇ ಹುಟ್ಟಲಿ ಅಂತ ನಿಯಮನೂ ಮಾಡಿಬಿಟ್ಟ. ಆದ್ದರಿಂದ ಇವತ್ತಿನವರೆಗೂ ಕೂಡ ಹುಟ್ಟೋ ಕಾಗೆಗಳೆಲ್ಲ ಒಂದೇ ಕಣ್ಣಿನ ಕಾಗೆ. ಹಾಗಾಗಿ ಆ ಕುರಂಗಾಸುರನನ್ನು ಅವನು ಸಾವು ಗೆಲ್ಲಲಿಕ್ಕೆ ಏನೇನು ಉಪಾಯ ಮಾಡಿದ ಅದಕ್ಕಿಂತ ಮಿಗಿಲಾಗಿ ರಾಮದೇವರು ಮಾಡಿದ. ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ನೀ ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಅಂತ. ಹಾಗೆ ಅವನು ಅಷ್ಟು ಚಮತ್ಕಾರ ಮಾಡಿದರೆ ಮೀರಿ ರಾಮದೇವರು ಆ ಕುರಂಗಾಸುರ ಅವನು ಸಾಯಬೇಕು, ಸತ್ತವನು ಮತ್ತೆ ಹುಟ್ಟಿರಬಾರ್ದು ಅಂಥ ಚಮತ್ಕಾರ ಮಾಡಿ ಆ ತೃಣಾಸ್ತ್ರದಿಂದ, ಆ ಹುಲ್ಲು ಕಡ್ಡಿಯಿಂದ ಎಷ್ಟು ಅದ್ಭುತ ನೋಡಿ. ಒಂದು ಹುಲ್ಲು ಕಡ್ಡಿ ಅನಂತ ಆಗಲಿ,
ದೂರ ಇದ್ದ ಕಾಗೆಗೆ ಅಲ್ಲಿ ಹೋಗಿರಬೇಕು, ಅದು ಏಕಕಾಲದಲ್ಲಿ. ಇದು ಹತ್ತಿರ ಇದು 1000 ಮೈಲ್ ದೂರದಲ್ಲಿದ್ದರೆ ಈ ಕಡ್ಡಿ 1000 ಮೈಲ್ ಹೋಗುವಾಗ 10,000 ಮೈಲಿಗೆ ಇನ್ನೊಂದು ಕಡ್ಡಿ ಹೋಗಿರಬೇಕು. ಅಷ್ಟು ವೇಗದಲ್ಲಿ ಅದು ಹೋಗಿರಬೇಕು, ನಿಧಾನದಲ್ಲಿ ಇದು ಹೋಗಿರಬೇಕು. ಆ ರೀತಿ ಮಾಡಿ ಏಕಕಾಲದಲ್ಲಿ ಕಣ್ಣು ನಾಶ ಮಾಡಿ ಕುರಂಗಾಸುರನ ವಧೆ ಆಯಿತು. ಆ ಕಾಗೆಗೂ ಕೂಡ ಶಿಕ್ಷೆ ಆಯಿತು. ಯಾಕೆ ಶಿಕ್ಷೆ ಆಯಿತು ಅಂತಂದರೆ, ಆ ಅಸುರನಿಗೆ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲ ಕಾಗೆಗಳು ಕಣ್ಣು ಹೋಯಿತು. ಅದರಿಂದ ಅಸುರರಿಗೆ ಅವಕಾಶ ಕೊಡಬಾರ್ದು, ಅವರಿಂದ ನಮಗೇನಾದರೂ ಉಪಯೋಗ ಆದೀತು, ಬಲ ಬಂದೀತು ಅಂತ ಆಸೆಯಿಂದ ದುಷ್ಟರಿಗೆ ಅವಕಾಶ ಕೊಟ್ಟರೆ ಇವರಿಗೆ ಶಿಕ್ಷೆ ಆಯಿತು. ಆದ್ದರಿಂದ ಎಲ್ಲ ಕಾಗೆಗಳಿಗೆ ಇಂಥ ಶಿಕ್ಷೆ ಆಯಿತು. ಕುರಂಗಾಸುರನು ಸತ್ತ ಅಂತ ಹೀಗೆ ರಾಮದೇವರು ಅನುಗ್ರಹ ಮಾಡಿ ಕಾಗೆಗಳನ್ನು ಸಂರಕ್ಷಣೆ ಮಾಡಿದರು, ಕುರಂಗಾಸುರನ ವಧೆ ಮಾಡಿದರು. ಈ ಘಟನೆ ನಡೆದ ಮೇಲೆ ಇನ್ನು ಚಿತ್ರಕೂಟ ಸಾಕು ಅಂತ ಅನಿಸ್ತು. ಅಲ್ಲ, ಚಿತ್ರಕೂಟದ ಶಿಖರ ನೋಡಿದರೆ ಪಾಪ ಕೆಲಸದಲ್ಲಿ ಬುದ್ಧಿ ಬರೋದಿಲ್ಲ, ಇವರಿಗೆ ಯಾಕೆ ಬಂತು ಅಂತಂದರೆ ಅಸುರರು ಅಷ್ಟು ಬಲಿಷ್ಠರಿರ್ತಾರೆ. ಯಾಕೆಂತಂದರೆ ದೇವರ ಹತ್ತಿರ ಇದ್ದರೂ ಕೂಡ ಅನ್ಯಾಯ ನಡೀತದಲ್ಲ. ಹಾಗೆ ಆ ಚಿತ್ರಕೂಟದಲ್ಲೇ ನಡೆದಂಥ ಒಂದು ದುರ್ಘಟನೆ ಇದು. ರಾಮ ಆ ಚಿತ್ರಕೂಟ ಬಿಟ್ಟು ಮುಂದೆ ಪ್ರಯಾಣ ಮಾಡ್ತಿದ್ದಾನೆ. ಎಲ್ಲಿಗೆ ಬಂದ ಮುಂದೆ ಅಂತನ್ನೋದನ್ನು ನಾಳೆ